तपस्वाध्याय शुश्रूषा कृष्ण पूजा रतं मुनिं विश्वेशम् इष्टदं वंदे ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಪರಮ ಪೂಜ್ಯ ಯತಿಕುಲ ಚಕ್ರವರ್ತಿಗಳಾದ ಶ್ರೀ ವಿಶ್ವೇಶತೀರ್ಥರ ಭೌಮ ವ್ಯಕ್ತಿತ್ವವನ್ನು ಹಾಗೂ ಗುರುಗಳ ಜೊತೆಗಿನ ಅನೇಕ ವಿಶೇಷ ಒಡನಾಟಗಳನ್ನು ಹೊಂದಿರತಕ್ಕಂತಹ ಮೈಸೂರಿನವರಾದ ಶ್ರೀಯುತ ಪದ್ಮನಾಭಾಚಾರ್ಯ ವರಕೇಡಿ ಆಚಾರ್ಯರು ನಮ್ಮೊಂದಿಗೆ ಆಗಮಿಸಿದಂತಹ ಪೂಜ್ಯ ಆಚಾರ್ಯರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾಗಿರ್ತಕ್ಕಂತಹ ಸಿ.ಎಚ್. ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜ ಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಸಮಾಜಮುಖಿಯಾದ ಕಾರ್ಯಗಳು ಜನ ಇನ್ನು 100 ವರ್ಷ ದಾಟಿದ್ರೂ ಕೂಡ ಶ್ರೀಪಾದಂಗಳವರನ್ನ ಮರೆಯುವ ಹಾಗಿಲ್ಲ. ಅಂತಹ ಅವಿಸ್ಮರಣೀಯವಾಗಿರ್ತಕ್ಕಂತಹ ಕಾರ್ಯಗಳನ್ನ ಶ್ರೀಪಾದಂಗಳವರು ಮಾಡಿದ್ದಾರೆ. ಬ್ರಾಹ್ಮಣರಿಗೆ, ಮಾಧ್ವರಿಗೆ, ಬ್ರಾಹ್ಮಣೇತರ ವರ್ಗದ ವಿದ್ಯಾರ್ಥಿಗಳಿಗೆ ಪರ್ಯಾಯ ಕಾಲದಲ್ಲಿ ಅನ್ನದಾನ ಮಾಡತಕ್ಕಂತಹ ಒಂದು ಹೆಜ್ಜೆ. ಪರ್ಯಾಯ ಕಾಲದಲ್ಲಿ ಕೇವಲ ಬ್ರಾಹ್ಮಣರಿಗೆ ಮಾತ್ರ ಊಟ ಅಂತ ಇತ್ತು, ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಊಟ ಅಂತ ಇತ್ತು. ಪರಮಪೂಜ್ಯ ಶ್ರೀಪಾದಂಗಳವರೇ ಪ್ರಪ್ರಥಮವಾಗಿ ಬ್ರಾಹ್ಮಣೇತರ ವಿದ್ಯಾರ್ಥಿಗಳಿಗೂ ಕೂಡ ಅನ್ನದಾನವನ್ನ ಮಾಡ್ತಕ್ಕಂತಹ ಒಂದು ಕ್ರಾಂತಿಕಾರಕವಾದ ಹೆಜ್ಜೆಯನ್ನ ಇಟ್ರು. ಅಷ್ಟೇ ಅಲ್ಲ, ಯಾರು ದಲಿತರು, ದೀನರು ಅಂತ ಇದ್ದಾರೆ, ಅವರ ಬಗ್ಗೆ ಕಾರುಣ್ಯ, ದಯೆಯನ್ನ ತೋರಿಸಿ ಅನೇಕ ಹಿಂದುಳಿದ ಜನರು ವಾಸ ಮಾಡ್ತಕ್ಕಂತಹ ಪ್ರದೇಶಗಳಲ್ಲಿ ಸಂಚಾರವನ್ನ ಅವರು ಮಾಡಿ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಒಂದು ಛಾಪನ್ನ ಬೀರಿದ್ರು. ಆ ಜನರುಗಳಿಗೆ ನಮ್ಮ ಧರ್ಮವನ್ನ ಬಿಟ್ಟು ಹೋಗಬಾರದು ಎಂಬುದಾಗಿ ಆತ್ಮವಿಶ್ವಾಸವನ್ನ ಅವರಿಗೆ ತುಂಬಿದ್ರು, ಧೈರ್ಯವನ್ನ ತುಂಬಿದ್ರು. ಜೀವನದಲ್ಲಿ ಆಶೆಯ ಕಿರಣ ಆದ್ರು ಶ್ರೀಪಾದಂಗಳವರು. ಅದರಿಂದಾಗಿ ಅವರಿದ್ದ ಕಾಲದಲ್ಲಿ ಮತಾಂತರ ಬಹಳಷ್ಟು ಪಾಲು ನಿಂತು ಹೋಯಿತು. ಮತಾಂತರವನ್ನ ಮಾಡ್ತಕ್ಕಂಥವರು ಕೂಡ ಪೇಜಾವರ ಶ್ರೀಪಾದಂಗಳವರ ಗಮನಕ್ಕೆ ಬಂದು ಬಿಡತ್ತೆ ಎಂಬುದಾಗಿ ಅವರು ಕೂಡ ಹೆದರ್ತಾ ಇದ್ರು. ಹೀಗೆ ಶ್ರೀಪಾದಂಗಳವರು ಹಿಂದೂ ಧರ್ಮದ ರಕ್ಷಣೆಯಲ್ಲಿ, ಬ್ರಾಹ್ಮಣ ಸಮಾಜದ ರಕ್ಷಣೆಯಲ್ಲಿ ತುಂಬಾ ಕ್ರಾಂತಿಕಾರಕವಾದ ನಿರ್ಧಾರಗಳನ್ನ ತೆಗೆದುಕೊಂಡು ಸಮಾಜದ ಸೇವೆಯನ್ನ ಅವಿಸ್ಮರಣೀಯವಾಗಿ ಮಾಡಿದ್ರು ಶ್ರೀಪಾದಂಗಳವರು. ಅವರ ದಿವ್ಯ ವ್ಯಕ್ತಿತ್ವದ ಚಿತ್ರಣ ಅದನ್ನ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ಪದ್ಮನಾಭಾಚಾರ್ಯ ವರ್ಖೇಡಿಯವರು ಇವತ್ತು ನಮ್ಮ ಮುಂದೆ ಉಪಸ್ಥಿತರಿದ್ದಾರೆ. ಪೂರ್ಣಪ್ರಜ್ಞ ವಿದ್ಯಾಪೀಠದಲ್ಲಿ ಹಲವಾರು ವರ್ಷಗಳ ಕಾಲ ನ್ಯಾಯ ವೇದಾಂತ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿ ಪರಮಪೂಜ್ಯ ಶ್ರೀಪಾದಂಗಳವರಲ್ಲಿ ನ್ಯಾಯಸುಧಾ ಗ್ರಂಥದ ಅಧ್ಯಯನವನ್ನು ಮಾಡಿದ ವಿದ್ವಾಂಸರು ವರ್ಖೇಡಿ ಪದ್ಮನಾಭಾಚಾರ್ಯರು. ಅನೇಕ ವರ್ಷಗಳ ಕಾಲ ರಾಯಚೂರಿನಲ್ಲಿ ಶ್ರೀಪಾದಂಗಳವರ ಸಂಸ್ಥೆಯ ಜವಾಬ್ದಾರಿಯನ್ನು ಹೊತ್ತಿದ್ರು. ಈಗಾಗಲೇ ಬಹಳಷ್ಟು ವರ್ಷಗಳಿಂದ ಮೈಸೂರಿನಲ್ಲಿರ್ತಕ್ಕಂತಹ ವಿದ್ಯಾರ್ಥಿ ನಿಲಯ, ಆ ವಿದ್ಯಾರ್ಥಿ ನಿಲಯದ ಜವಾಬ್ದಾರಿಯನ್ನು ಹೊತ್ತು ಎಲ್ಲ ವಿದ್ಯಾರ್ಥಿಗಳ ಮನಸ್ಸನ್ನ ಸೆಳೆದು ತುಂಬಾ ವಿದ್ಯಾರ್ಥಿಗಳಿಗೆಲ್ಲ ಅಚ್ಚುಮೆಚ್ಚಿನ ಅಧ್ಯಾಪಕರಾಗಿ, ಮಾರ್ಗದರ್ಶಕರಾಗಿ ಅವರ ಸೇವೆಯನ್ನ ಪದ್ಮನಾಭಾಚಾರ್ಯ ವರ್ಖೇಡಿಯವರು ಸಲ್ಲಿಸ್ತಾ ಇದ್ದಾರೆ. ಅವರು ಒಳ್ಳೆಯ ಕವಿಗಳು ಕೂಡ ಹೌದು. ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಎಲ್ಲ ಅನೇಕ ಪದ್ಯಗಳನ್ನ ರಚನೆ ಮಾಡ್ತಕ್ಕಂತಹ ಕವಿತಾ ಸಾಮರ್ಥ್ಯವನ್ನ ವರ್ಖೇಡಿ ಆಚಾರ್ಯರು ಸಂಪಾದನೆ ಮಾಡಿದ್ದಾರೆ. ಅವರು ಒಳ್ಳೆ ಹಾಸ್ಯ ಪ್ರವೃತ್ತಿ ಇರ್ತಕ್ಕಂಥವ್ರು.
ಎಂತಹ ಬಿಗುಮಾನ ಇರ್ತಕ್ಕಂತಹ ಮನುಷ್ಯನನ್ನು ಕೂಡ ನಗಿಸ್ತಕ್ಕಂತಹ ಒಂದು ಹಾಸ್ಯ ಪ್ರಜ್ಞೆ ಅದು ವರ್ಖೇಡಿ ಆಚಾರ್ಯರಿಗೆ ಅದು ಹುಟ್ಟಿನಿಂದ ಬಂದಿರತಕ್ಕಂತಹ ಒಂದು ಗುಣ. ಅದು ವರ್ಖೇಡಿ ಆಚಾರ್ಯರು ಒಳ್ಳೆ ಉಪನ್ಯಾಸವನ್ನು ಮಾಡ್ತಾರೆ. ಪೌರೋಹಿತ್ಯದಲ್ಲೂ ಕೂಡ ಪರಿಣತಿಯನ್ನ ಸಂಪಾದನೆ ಮಾಡಿದವರು. ಅನೇಕ ಮಹಾಭಾರತ, ರಾಮಾಯಣ, ಉಪನಿಷತ್ತುಗಳು ಇದರಲ್ಲಿ ಅಡಗಿರ್ತಕ್ಕಂಥ ಒಳ್ಳೆ ಚಿಂತನೆಗಳನ್ನ ಉಪನ್ಯಾಸಗಳಲ್ಲಿ ಹೇಳಿ ಜನರನ್ನ ಸಂತೋಷ ಪಡಿಸ್ತಕ್ಕಂತಹ ಒಂದು ಉಪನ್ಯಾಸದ ಕಲೆ ಅದು ಕೂಡ ವರ್ಖೇಡಿ ಆಚಾರ್ಯರಿಗೆ ಇದೆ. ಹೀಗೆ ವರ್ಖೇಡಿ ಆಚಾರ್ಯರು ಪೌರೋಹಿತ್ಯ, ಶಾಸ್ತ್ರ ಉಪನ್ಯಾಸ, ಹೀಗೆ ಅನೇಕ ಚಟುವಟಿಕೆಗಳು, ಅನೇಕ ಹಾಡುಗಳನ್ನ ರಚನೆ ಮಾಡೋದು, ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯಕ್ರಮಗಳು ನಡೆದಾಗ ವರ್ಖೇಡಿ ಆಚಾರ್ಯರು ಅನೇಕ ಹಾಡುಗಳನ್ನ ಶ್ರೀಪಾದಂಗಳವರ ಬಗ್ಗೆ ರಚನೆ ಮಾಡಿ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಅದನ್ನ ತಾವು ಹಾಡಿಸಿ ಸಂತೋಷವನ್ನ ಉಂಟು ಮಾಡತಕ್ಕಂತಹ ಕಾರ್ಯಕ್ರಮಗಳು, ಹೀಗೆ ಅನೇಕ ಕಾರ್ಯಕ್ರಮಗಳಲ್ಲಿ ಸದಾ ಕಾಲ ಕ್ರಿಯಾಶೀಲರಾಗಿ ಯಾವುದೇ ಕಾರ್ಯಕ್ರಮಗಳು ನಡೆದರೂ ಕೂಡ ಅದಕ್ಕೆ ಚೈತನ್ಯವನ್ನ ತುಂಬತಕ್ಕಂತಹ ವ್ಯಕ್ತಿಗಳು ಬೇಕು. ಆ ಚೈತನ್ಯವನ್ನ ತುಂಬತಕ್ಕಂತಹ ಶಕ್ತಿ ವರ್ಖೇಡಿ ಆಚಾರ್ಯರಿಗೆ ಇತ್ತು. ಹೀಗೆ ಸಭೆಯ ಸಮಾರಂಭಗಳಲ್ಲಿ ಎಲ್ಲರಿಗೂ ಕೂಡ ಸಂತಸವನ್ನ ಉಂಟು ಮಾಡತಕ್ಕಂತಹ ಹಾಡುಗಳನ್ನ ಹಾಡಿ ಎಲ್ಲ ಜನರನ್ನ ರಂಜಿಸ್ತಾ ಇರ್ತಕ್ಕಂಥವ್ರು ವರ್ಖೇಡಿ ಆಚಾರ್ಯರು. ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವದ ಚಿತ್ರಣಕ್ಕೋಸ್ಕರವಾಗಿ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘದ ಎಲ್ಲ ವಿದ್ವಾಂಸರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಬಯಸಿ ವರ್ಖೇಡಿ ಆಚಾರ್ಯರ ಈ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಆಪಾದ ಮೌಲ್ಯ ಪರ್ಯಂತಂ ಗುರುಣಾಂ ಆಕೃತಿ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ತಪಸ್ವಾಧ್ಯಾಯ ಶುಶ್ರೂಷ ಕೃಷ್ಣಪೂಜಾ ರಥಂ ಮನಿಂ ವಿಶ್ವೇಶಂ ಇಷ್ಟದಂ ಮುಂದೆ ಪರಿವರಾಟ್ ಚಕ್ರವರ್ತಿನಂ. ಗುರುಗಳ ಬಗ್ಗೆ ಮಾತಾಡೋದು ಅಂತಂದ್ರೆ ಅದು ಕಷ್ಟವೇ. ಕಷ್ಟ ಅನ್ನೋಕ್ಕಿಂತ ಅವರ ವ್ಯಕ್ತಿತ್ವ ಅಷ್ಟು ವಿಸ್ತೃತವಾಗಿದೆ. ಇಷ್ಟೊತ್ತೇನು ನನ್ನ ಬಗ್ಗೆ ಬದರಿ ಆಚಾರ್ಯರು ಮಾತಾಡಿದರು, ಇಂತಹ ನನ್ನಂತಿರತಕ್ಕಂತಹ ಸಾವಿರಾರು ವಿದ್ಯಾರ್ಥಿಗಳನ್ನ ತಯಾರು ಮಾಡಿದ್ದಾರೆ ಪೇಜಾವರ ಶ್ರೀಪಾದಂಗಳವರು. ನಾವು ವಿದ್ಯಾಪೀಠಕ್ಕೆ ಬರುವಾಗ ಅಕ್ಷರಗಳು ಕೂಡ ಬರೀಲಿಕ್ಕೆ ಬರ್ತಿರ್ಲಿಲ್ಲ ನಮಗೆ. ಹೀಗೆ ಬಂದಂತವರನ್ನ ಈ ಮಟ್ಟಕ್ಕೆ ತರುವ ಒಂದು ಪ್ರಯತ್ನ ಅದು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು. ಯಾವ ಕಾಲಕ್ಕೂ ಅವರ ಉಪಕಾರವನ್ನು ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಕಾಲ ಇತ್ತು, ವಿಜಯನಗರ ಸಾಮ್ರಾಜ್ಯ ಏನು ಒಂದು 14ರಿಂದ 15 ಅಥವಾ 13ರಿಂದ 1565 ತನಕ ಇನ್ನು ವೈಭವದಿಂದ ವಿಜಯನಗರ ಸಾಮ್ರಾಜ್ಯ ನಡೆಯಿತು. ಆ ಕಾಲದ ಒಂದು ವಿಷಯವನ್ನ ಮೆಲುಕು ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಕೃಷ್ಣದೇವರಾಯ ಎಲ್ಲ ಇದ್ದಂತ ಕಾಲ, ವ್ಯಾಸರಾಜರು ಇದ್ದಂತಹ ಸಮಯ, ಈ ಮೊದಲು ಶ್ರೀಪಾದರಾಜರು ಕೂಡ ಇದೇ ಸ್ಥಳದಲ್ಲಿ ಇದ್ದವರು. ವಿಜಯನಗರ ಸಾಮ್ರಾಜ್ಯದ ಒಂದು ಸಂದರ್ಭದ ಪ್ರಾರಂಭದಲ್ಲಿ ಶ್ರೀಪಾದರಾಜರು ವ್ಯಾಸರಾಜರು ಇದ್ದಂತ ಸಮಯ. ಆ ಸಮಯದಲ್ಲಿ ಇಡೀ ಹಿಂದುತ್ವವನ್ನ ಹಿಂದೂ ಧರ್ಮವನ್ನ ಅಥವಾ ಸಕಲ ಧರ್ಮಗಳನ್ನ ಎತ್ತಿ ಹಿಡಿದಂತಹ ಕೀರ್ತಿ ವಿಜಯನಗರ ಸಾಮ್ರಾಜ್ಯದ ರಾಜರುಗಳಿಗೆ ಸಲ್ಲುತ್ತದೆ. ಎಲ್ಲ ಮತದವರನ್ನ ಎಲ್ಲ ಪಂಥೀಯರನ್ನ ಜೊತೆಗಿಟ್ಟುಕೊಂಡು ಒಂದು ಹಿಂದುತ್ವದ ಜಾಗೃತಿ ಅದು ಒಂದು ಸರಿಯಾಗಿ ಭದ್ರವಾಗಿ ನಿಂತಿದ್ದು ಅಂತಂದ್ರೆ ಆ ಕಾಲ ವಿಜಯನಗರ ಸಾಮ್ರಾಜ್ಯದ ಕಾಲ. 1565 ನಂತರ ಅದ್ರ ಅವನತಿ ಆಗ್ತಾ ಬಂತ ಪ್ರಶ್ನೆ ಬೇರೆ. ಆ ಸಂದರ್ಭದಲ್ಲಿ ಇದ್ದಂತಹ ಮಹನೀಯರು ಅಂತಂದ್ರೆ ಆ ಮೊದಲು ಶ್ರೀಪಾದರಾಜರು, ಆಮೇಲೆ ಬ್ರಹ್ಮಣ್ಯ ತೀರ್ಥರು, ಅದಾದ ಮೇಲೆ ವ್ಯಾಸರಾಜರು. ಅವರು ಆಗಲೇ ಒಂದು ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದ್ರು ಈ ದ್ವೈತ ಸಿದ್ಧಾಂತದ ಒಂದು ಪ್ರಚಾರಕ್ಕೆ. ಹಾಗೂ ಸಂಗೀತ, ಸಾಹಿತ್ಯ, ಸಂಸ್ಕೃತಿ, ನಮ್ಮ ಘನ ಪರಂಪರೆ ಏನಿದೆ ಆ ಎಲ್ಲ ಪರಂಪರೆಯನ್ನು ಉಳಿಸುವ ಸಲುವಾಗಿ
ಎಲ್ಲವನ್ನು ಬೆಳಕಿಗೆ ತರುವ ಒಂದು ಪ್ರಯತ್ನವನ್ನ ಮತ್ತು ಹೊಸ ಹೊಸ ಈ ದ್ವೈತ ಸಿದ್ಧಾಂತದಲ್ಲಿ ಹೊಸ ಪಂಡಿತರನ್ನ ತಯಾರು ಮಾಡುವ ಸಲುವಾಗಿ ಆಗಲೇ ಒಂದು ವಿದ್ಯಾಪೀಠವನ್ನ ವಿಶ್ವವಿದ್ಯಾನಿಲಯವನ್ನು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಓದಿದ ವಿದ್ಯಾರ್ಥಿಗಳು ಅಂತಂದ್ರೆ ವಿಜೇಂದ್ರರು ಮೊದಲಾದವರು, ವಾದಿರಾಜರು ನಂತರ ಬಂದರು. ಆ ಒಂದು ಸಂದರ್ಭದಲ್ಲಿ ನೋಡಿ ಯತಿಗಳು ಇದ್ರು, ಮತ್ತೆ ದಾಸರು ಇದ್ರು, ಪುರಂದರ ದಾಸರು, ಕನಕದಾಸರು ಅಲ್ಲಿದ್ದಾರೆ. ಹೀಗೆ ಅನೇಕ ದಾಸರು ಸೇರಿರತಕ್ಕಂತಹ, ಒಟ್ಟಿಗೆ ಸೇರುವ ಒಂದು ಸಂದರ್ಭ ಇದು ಇದ್ದಂತಹ ಕಾಲ. ಎಲ್ಲವೂ ಅಲ್ಲಿ ಬೆಳಕು ಹಾಕ್ತಾ ಇತ್ತು, ಎಲ್ಲವೂ ಮೇಳಿಸಿರತಕ್ಕಂಥ ಸಮಯ, ಆ ವೈಭವ. ಅದಾದ ನಂತರ ಮತ್ತೆ 300 ಶತಮಾನಗಳ ತನಕ ಆ ಒಂದು ಸನ್ನಿವೇಶ ಸೃಷ್ಟಿ ಆಗಲೇ ಇಲ್ಲ. ಅದಾದ ನಂತರ ಏನು ವಿಜಯನಗರ ಸಾಮ್ರಾಜ್ಯ ಪತನವಾಗುವ ಪೂರ್ವದಲ್ಲಿ ಇದ್ದಂತಹ ಅಷ್ಟೂ ಯತಿಗಳ, ಅಷ್ಟೂ ದಾಸರ, ಅಷ್ಟೂ ರಾಜರುಗಳ ಧೈರ್ಯವನ್ನ ತುಂಬಿಟ್ಟುಕೊಂಡು ಜನಿಸಿದಂತಹ ವ್ಯಕ್ತಿ ಅಂತಂದ್ರೆ 19ನೇ ಶತಮಾನದಲ್ಲಿ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರು. ಅದಾದ ನಂತರ ಸಿಕ್ಕಂತಹ ವ್ಯಕ್ತಿ ಅಂದ್ರೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದರು. ವ್ಯಾಸರಾಜರ ಯುಕ್ತಿ, ವಿಜಯನಗರ ರಾಜರುಗಳ ಧೈರ್ಯ, ದಾಸರುಗಳ ಒಂದು ಎಲ್ಲರನ್ನು ಒಟ್ಟುಗೂಡಿಸುವ ಭಕ್ತಿಯ ಪಂಥವನ್ನ ಕಟ್ಟುವ ಅವರ ಮನೋಭಾವ, ಸುಲಭದಲ್ಲಿ ಭಗವಂತನೆಡೆಗೆ ಸಾಗುವ ಒಂದು ಮನೋಧರ್ಮ, ದಾಸರ ಮನೋಧರ್ಮ, ವ್ಯಾಸರಾಜರ, ಶ್ರೀಪಾದರಾಜರ ಮೊದಲಾದವರ ಯತಿಗಳ ಒಂದು ಮನೋಧರ್ಮ, ಹಾಗೂ ಅಲ್ಲಿರ್ತಕ್ಕ ಎಲ್ಲ ಧರ್ಮ ಸಹಿಷ್ಣುತೆಯ ಆ ಏನು ಒಂದು ಅದಕ್ಕಾಗಿ ಬದ್ಧ ನಿಲುವು ಆ ರಾಜರುಗಳು ಏನಿತ್ತು, ವಿಜಯನಗರ ಎಲ್ಲ ಶ್ರೇಷ್ಠ ರಾಜರುಗಳು, ಕೃಷ್ಣದೇವರ ಮೊದಲಾದವರ ಎಲ್ಲ ಧೈರ್ಯ ಸಾಹಸಗಳನ್ನ ಒಟ್ಟಿಗೆ ತುಂಬಿಟ್ಟುಕೊಂಡು ಬೆಳೆದಂತಹ ವ್ಯಕ್ತಿ ಅಂತಂದ್ರೆ ಪರಮ ಪೂಜ್ಯ ಶ್ರೀಪಾದರು. ಅದಾದ ಮೇಲೆಲ್ಲ ಅಂತಹ ಒಂದು ಅದೇ ತರದ ವಾತಾವರಣವನ್ನ ಎಲ್ಲವನ್ನು ಕೂಡ ಗೂಡಿಸಿಕೊಂಡು ವಿಜೇಂದ್ರರ ಶಕ್ತಿ, ವ್ಯಾಸರಾಜರ ಶಕ್ತಿ, ಶ್ರೀಪಾದರಾಜರ ಶಕ್ತಿ, ರಾಜರ ಶಕ್ತಿ, ದಾಸರ ಶಕ್ತಿ ಎಲ್ಲವನ್ನು ಒಂದರಲ್ಲೇ ತುಂಬಿಸಿಕೊಂಡು ಬಂದಂತಹ ಜನ್ಮ ತಿಳಿದಂತಹ ವ್ಯಕ್ತಿ ಅಂತಂದ್ರೆ ಪರಮ ಪೂಜ್ಯ ಶ್ರೀಪಾದರು. ರಾಮಕುಂಜದಲ್ಲಿ ಪುನಃ ಅಂತಹ ವಾತಾವರಣ ಸೃಷ್ಟಿಯಾಗಿದ್ದು ವಿಶ್ವೇಶತೀರ್ಥರು ಬಂದ ನಂತರ ಇದು ಹೆಮ್ಮೆ ಅಂತ ಹೇಳ್ತೇನೆ. ನಂತರ 300 ಶತಮಾನಗಳು 1565 ನಂತರ ಎಲ್ಲರೂ ಕೂಡ ಪ್ರತಿಕ್ಕಿದ್ದರಾಗಲಿ ಆ ತರದ ಏನೋ ಒಂದು ಕ್ರಾಂತಿ ನಡೆದಿತ್ತು, ಆ ಒಂದು ಪುನಃ ಪ್ರತ್ಯಕ್ಷ ಕಾಣುವಂತೆ ಆಗಿದ್ದು ಪರಮ ಪೂಜ್ಯ ಪೇಜಾವರ ಶ್ರೀಪಾದಗಳವರಿಂದ. ಎಲ್ಲರ ಶಕ್ತಿ ಅವರಲ್ಲಿ ಮೈಗೂಡಿರ್ತಕ್ಕಂತಹದ್ದು, ಅದನ್ನು ಕೂಡಿಸಿಕೊಂಡು ಬಂದಂತಹ ವ್ಯಕ್ತಿಯವರು. ಅದಕ್ಕೆ ಹೇಳ್ತಕ್ಕಂತಹದ್ದು ಕೂಸಿನ ಕಂಡೀರ, ಕೂಸಿನ ಕಂಡೀರ, ಪೇಜಾವರ ಕೂಸಿನ ಕಂಡೀರ ಅಂತ ಒಂದು ಹಾಡು ಬರೆದಿದ್ದೆ ನಾನು. ರಾಮಕುಂಜದಿ ಜನಿಸಿತು ಕೂಸು, ದ್ವೈತ ಸಾಮ್ರಾಜ್ಯವ ಕಟ್ಟಿತು ಕೂಸು. ಪುನಃ ಏನು ಅವಾಗ ಎಲ್ಲರೂ ಸೇರಿ ಏನು ಕಟ್ಟುವ ಪ್ರಯತ್ನ ಮಾಡಿದ್ರು. ಎಲ್ಲ ಯತಿಗಳ ಸಮಾಗಮ ಆಗ್ತಾ ಇತ್ತು. ರಾಯರ ಮಠದ ಯತಿಗಳು ಎಷ್ಟೋ ಜನ ಬಂದು ಈ ಮಹಾನವಮಿ ದಿಬ್ಬ ಅಂತಿದೆ ವಿಜಯನಗರದಲ್ಲಿ, ಹಂಪಿಯಲ್ಲಿ, ಅಲ್ಲಿ ರಾಮದೇವರು ಪೂಜೆ ನಡೆಸಿದ್ದಾರೆ. ಉತ್ತರಾರ್ಧ ಮಠದ ಯತಿಗಳು ಬಂದಿದ್ದಾರೆ, ದಾಸರು ಸೇರಿದ್ದಾರೆ. ಅಂದ್ರೆ ಎಲ್ಲ ಯತಿಗಳ ಪರಸ್ಪರ ಸ್ನೇಹ, ಸಮನ್ವಯ, ಸಹಬಾಳ್ವೆಯ ಸಂಕೇತಿಕವಾಗಿರತಕ್ಕಂಥ ಕಾಲಘಟ್ಟದ್ದು. ಮತ್ತೆ ಅದೆಲ್ಲವನ್ನು ಕೂಡ ನೋಡುವಂತೆ ಆಗಿದ್ದು ಪ್ರತ್ಯಕ್ಷ ನಮ್ಮ ಕಣ್ಣಿಗೆ ತಂದಂತವರು ಅಂತಂದ್ರೆ ಪೇಜಾವರ ವಿಶ್ವೇಶತೀರ್ಥ ಶ್ರೀಪಾದಂಗಳು. ರಾಮಕುಂಜದಿ ಜನಿಸಿತು ಕೂಸು, ದ್ವೈತ ಸಾಮ್ರಾಜ್ಯವ ಕಟ್ಟಿತು ಕೂಸು, ಹಿಂದೂ ಧರ್ಮವ ಮೆರೆಸಿತು ಕೂಸು, ಸಹಬಾಳ್ವೆಯ ಮಂತ್ರವ ಪಠಿಸಿತು ಕೂಸು, ಸಹಬಾಳ್ವೆಯ ಮಂತ್ರವ ಪಠಿಸಿತು ಕೂಸು. ಎಲ್ಲರನ್ನು ಕೂಡ ಜೊತೆಗೆ ಕೂಡಿಸಿಕೊಂಡು ಹೋಗುವ ಒಂದು ಮನೋಧರ್ಮ ಇದೆಯಲ್ಲ, ಅದು ಬಹಳ ಶ್ರೇಷ್ಠವಾದ ಮನೋಧರ್ಮ. ಅಂತಹ ಕೂಸು ವಿದ್ಯಾಪೀಠವ ಕಟ್ಟಿತು ಕೂಸು, ವಿದ್ವನ್ಮಣಿಗಳ ಬೆಳೆಸಿತು ಕೂಸು, ವಿದ್ಯಾಪೀಠವ ಕಟ್ಟಿತು ಕೂಸು, ವಿದ್ವನ್ಮಣಿಗಳ ಬೆಳೆಸಿತು ಕೂಸು, ಸಾಮರಸ್ಯವ ಹೊಸೆಯಿತು ಕೂಸು. ಎಂತ ಅದ್ಭುತವಾದ ಕಾರ್ಯ! ಸಾಮರಸ್ಯವ ಹೊಸೆಯಿತು ಕೂಸು, ನಿರ್ಮಲ ಸ್ನೇಹವ ಬೆಳೆಸಿತು ಕೂಸು, ಕೂಸಿನ ಕಂಡೀರ, ಪೇಜಾವರ ಕೂಸಿನ ಕಂಡೀರ. ನಾನಾ ಜನ ಸೇವೆಗೆ ನಿಂತಿತು ಕೂಸು, ನಾನಾ ಜನ ಸೇವೆಗೆ ನಿಂತಿತು ಕೂಸು, ಬ್ರಾಹ್ಮಣರಲ್ಲಿ ಬಲ ತುಂಬಿತು ಕೂಸು.
ನಾನಾ ಜನಸೇವೆಗೆ ನಿಂತಿತು ಕೂಸು, ಬ್ರಾಹ್ಮಣನಲ್ಲಿ ಬಲ ತುಂಬಿತು ಕೂಸು, ವಿಶ್ವೇಶ ತೀರ್ಥರೆಂಬ ಹೆಸರಿನ ಕೂಸು, ಮಧ್ವೇಶನ ಬಲು ಪ್ರೀತಿಯ ಕೂಸು, ಕೂಸಿನ ಕಂಡೀರ ಪೇಜಾವರ ಕೂಸಿನ ಕಂಡೀರ ಅಂತ ಅದ್ಭುತ ಬರ್ತದೆ. ಇದು ಆವಾಗ ಸ್ಫೂರ್ತಿಯಿಂದ ಬರೆದಿರ್ತಕ್ಕಂಥ ಪದ್ಯ ಇದು. ಅದ್ಭುತ. ಏನು ಜನಿಸಿ ಸ್ವಲ್ಪ ಸಮಯ ಇದ್ದಿದ್ದಷ್ಟೇನೆ, 8 ವರ್ಷಕ್ಕಾಗಲೇ ಅವ್ರಿಗೆ ಆಶ್ರಮ ಆಗಿದೆ. ಅದು ಸಹಜವಾಗಿ ಅದಾದ ಎಲ್ಲವೂ ಇದ್ದದ್ದು ಅಭಿವ್ಯಕ್ತಿ ಆಯಿತು ಅಷ್ಟೇನೆ. ಎಲ್ಲವೂ ಅಭಿವ್ಯಕ್ತಿ ಆಯಿತು. ಎಲ್ಲವನ್ನು ತುಂಬಿಟ್ಟುಕೊಂಡಂತಹ ದೊಡ್ಡ ಒಂದು ನಿಧಿ ಈ ಆಶ್ರಮ ಅನ್ನೋದು ಸಾಂಕೇತಿಕವಾಗಿ ಅದಾಗಿದ್ದೇ ತಡ ಆ ಕ್ಷಣದಲ್ಲಿ ಯಾವ ಕಾರ್ಯಕ್ಕಾಗಿ ಅವರು ಬಂದಿದ್ರು ಅದಕ್ಕೆ ಒಂದು ಸ್ಫೂರ್ತಿ ಅಂತಂದ್ರೆ, ಅದು ಅಭಿವ್ಯಕ್ತಿ ಆಗ್ಲಿಕ್ಕೆ ಸಮಯ ಅಂತಂದ್ರೆ ಅದು ಆಶ್ರಮ. 8ನೇ ವರ್ಷಕ್ಕೆ ಆಶ್ರಮ ಆಯಿತು. ಈ ಆಶ್ರಮ ಆದ ಸಂದರ್ಭದಲ್ಲಿ ಒಂದು ಪದ್ಯವನ್ನು ಬರೆದಿದ್ದೀನಿ ನಾನು. ಈ ಆಶ್ರಮ ಕೆಲವೊಂದು ಕಡೆ ಉಪನಯನ ಆಗುತ್ತೆ, ಚಿಕ್ಕ ಮಕ್ಕಳಿಗೆ ಎಷ್ಟೋ ಜನ ಉಡುಗೊರೆ ಕೊಡ್ತಾರೆ. ಸಂತೋಷಕ್ಕೆ ಅವರಿಗೆ ಪ್ರೀತಿಯಿಂದ ಉಪನಯನ ಒಟ್ಟುಗಳಿಗೆ ಉಡುಗೊರೆ ಕೊಡ್ತಕ್ಕಂತಹ ಒಂದು ಸಂಪ್ರದಾಯ ಇದೆ ಆಶೀರ್ವಚನ ಪೂರ್ವಕವಾಗಿ. ಇಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಿಯಲ್ಲಿ ಯಾವ ಸ್ಥಳದಲ್ಲಿ ನೋಡಿ, ಯಾವ ಸ್ಥಳದಲ್ಲಿ ಎಲ್ಲ ದಾಸರು ಎಲ್ಲ ಯತಿಗಳು ಪ್ರೀತಿ ಅಂತಃಕರಣದಿಂದ ಸಹಬಾಳ್ವೆಯಿಂದ ಸಾಮರಸ್ಯವಾದ ಜೀವನ ನಡೆಸಿದ್ದರು, ಯಾವ ಸ್ಥಳದಲ್ಲಿ ಹಿಂದೂ ಸಾಮ್ರಾಜ್ಯ ಅದು ಪರಿಪೂರ್ಣತೆಯನ್ನು ಪಡೆಯಿತು, ಯಾವ ಸ್ಥಳದಲ್ಲಿ ದ್ವೈತ ಸಿದ್ಧಾಂತದ ಒಂದು ಹೊಂಗಿರಣ ಅದು ಅಭಿವ್ಯಕ್ತಿ ಆಯಿತು, ಅದೇ ಸ್ಥಳದಲ್ಲಿ ಆಶ್ರಮ ಆಗಿದ್ದು ವಿಶ್ವೇಶತೀರ್ಥರಿಗೆ. ಎಷ್ಟೋ ಅದ್ಭುತ. ಅದಾದ ನಂತರ ಆ ಎಲ್ಲರ ಗುಣಗಳನ್ನ ಮೇಳಿಸಿಕೊಂಡು ಬಂದು ಅದೇ ಹಂಪಿಯ ಸ್ಥಳದಲ್ಲಿ ಯಾವ ದಾಸರು ಯಾವ ಯತಿಗಳಿದ್ರು ಅದೇ ಸ್ಥಳದಲ್ಲಿ ಆಶ್ರಮ ಸಿಕ್ಕಿದ್ದು. ಅಂದ್ರೆ ಇವರು ಭೂಲೋಕದ ಬೃಹಸ್ಪತ್ಯಾಚಾರ್ಯರು, ಶ್ರೇಷ್ಠ ಋಷಿಗಳು. ಸುಮ್ಮನೆ ಬಂದಿದ್ದಷ್ಟೇನೆ, ಅದೆಲ್ಲವನ್ನು ಮೇಳಿಸಿಕೊಂಡು ಬಂದು ನೇರವಾಗಿ ಆಶ್ರಮ ಸ್ವೀಕಾರ ಮಾಡಿದ್ದಾರೆ. 8ನೇ ವರ್ಷಕ್ಕೇನೆ ಅದೇ ಸ್ಥಳಕ್ಕೆ ಬಂದಿದ್ದಾರೆ ನೋಡಿ. ಎಲ್ಲಿ ಸಂಪರ್ಕ ಬೇರೆ ಕಡೆ ಆಗ್ಬೋದಿತ್ತಲ್ಲ, ಯಾವ ಯತಿಗಳಿಗೂ ಆಗಿಲ್ಲ. ಚಕ್ರ ತೀರ್ಥದಲ್ಲಿ ಯಂತ್ರೋದ್ಧಾರಕ ಪ್ರಾಣದೇವರ ಸನ್ನಿಧಿಯಲ್ಲಿ ಯಾವ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದ್ದರೋ ಅದೇ ಸ್ಥಳದಲ್ಲಿ ವ್ಯಾಸರಾಯರ ಇರತಕ್ಕಂತಹ ಸ್ಥಳದಲ್ಲಿನೇ ಅದೇ ವ್ಯಕ್ತಿ ಆ ಕಾಲಘಟ್ಟದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬಹುದು, ಬಹುಶಃ ಎಲ್ಲರ ಋಷಿಮುನಿಗಳ ಆಗಿರ್ಬೋದು, ಶ್ರೇಷ್ಠ ಋಷಿಮುನಿಗಳು ಅಂಶ ಇರಬಹುದು, ಅಥವಾ ಭೂಲೋಕದ ಬೃಹಸ್ಪತ್ಯಾಚಾರ್ಯ ಇರಬಹುದು, ದೇವತೆಗಳು, ಇದಕ್ಕೆ ಸಂದೇಹವಿಲ್ಲ. ಅದೇ ಸ್ಥಳದಲ್ಲಿ ಬಂದು ಅದೇ ತರದ ವಾತಾವರಣವನ್ನು ನಿರ್ಮಾಣ ಮಾಡುವ ಬದ್ಧ ಸಂಕಲ್ಪವನ್ನು ಮಾಡಿರತಕ್ಕಂಥ ಶ್ರೇಷ್ಠವಾದ ಯತಿ ಅಂತಂದ್ರೆ ವಿಶ್ವೇಶತೀರ್ಥ ಯತಿಗಳು. ನೋಡ್ಲಿಕ್ಕೆ ಬಾಲಕ, ಮುಖ್ಯ ಪ್ರಾಣ ಕೊಟ್ಟ ತೀರ್ಥ, ಆಶ್ರಮ ಆಗಿದ್ದ ಚಕ್ರ ತೀರ್ಥ, ಮುಖ್ಯ ಪ್ರಾಣ ಕೊಟ್ಟ ತೀರ್ಥ, ವಿಶ್ವೇಶ ತೀರ್ಥರಾದರು. ಯತಿಯು ಆದಾಗ ವಯಸ್ಸು 8, ಯತಿಯು ಆದಾಗ ವಯಸ್ಸು 8, ದೂರ ತಳ್ಳಿ ಭೌದ 8, ವಿಶ್ವೇಶ ತೀರ್ಥರಾದರು, ಮಹಾಮಹಿಮೆ ತೋರಿದರು. ಆಶ್ರಮ ಆಗಿದ್ದ ಚಕ್ರ ತೀರ್ಥ, ಮುಖ್ಯ ಪ್ರಾಣ ಕೊಟ್ಟ ತೀರ್ಥ. ತೀರ್ಥ ಅಂದ್ರೆ ಶಾಸ್ತ್ರಗಳು, ಸಮಸ್ತ ಶಾಸ್ತ್ರಗಳು, ಅದರ ಎಲ್ಲವ ತತ್ವ ನಿಧಿಗಳನ್ನ ಅನುಗ್ರಹ ಪೂರ್ವಕವಾಗಿ ಪ್ರಾಣದೇವರು ಅವರಿಗೆ ಅನುಗ್ರಹ ಮಾಡಿಬಿಟ್ಟರು. ನೋಡಿ, ಒಂದಲ್ಲಿ ತಮಾಷೆಗೆ ಬಂದು ನಾನು ಪದ್ಯವನ್ನು ಬರೆದಿದ್ದೆ. ಇವಾಗ ಅದು ಆ ಆಶ್ರಮ ಸ್ವೀಕಾರ ಮಾಡಿ ಬಂದ ತಕ್ಷಣವೇ ಆ ಯಂತ್ರೋದ್ಧಾರಕ ಪ್ರಾಣದೇವರಿಗೆ ಆ ಪುಟ್ಟ ಮಗುವಿಗೆ ಏನಾದ್ರೂ ಕೊಡಬೇಕು ಅಂತ ಅನಿಸ್ತಿತ್ತಂತೆ. ಏನು ಉಡುಗೊರೆ ಕೊಡೋದು? ಅದಕ್ಕೆ ಅವರು ಆ ಮುಖ್ಯ ಪ್ರಾಣದೇವರು ಸ್ವತಃ ತಾವೇ ಅವರಲ್ಲಿ ಬಂದು ನಿಂತು ಬಿಟ್ರಂತೆ. ಸುವಿದ್ಯೇಂದ್ರ ತೀರ್ಥರು ಒಂದು ಮಾತನ್ನು ಹೇಳಿದ್ರು ಒಂದು ಸಭೆಯಲ್ಲಿ, ಅದೇ ಹಂಪಿಯಲ್ಲಿ ಅವ್ರು ಮಾತು ಹೇಳಿದ್ರು. ವ್ಯಾಸರಾಜರು ಯಂತ್ರೋದ್ಧಾರಕ ಪ್ರಾಣದೇವರನ್ನ ಸ್ಥಾಪನೆ ಮಾಡ್ತಾರೆ. ಅದ್ರ ಕಥೆ ನಿಮಗೆ ಗೊತ್ತಿದೆ. ಅದು ಯಂತ್ರದಲ್ಲಿ ಬರೆಯೋದು ಪ್ರಾಣದೇವರನ್ನು ಕೂಡಿಸಿದ್ರು ಅಂತ ವ್ಯಾಸರಾಜರು ಕೂಡಿಸಿದ್ರು. ಹಾಗೆ ಕೂತಿದ್ರಂತೆ. ಕೂತು 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 ಪ್ರಾಣದೇವರಿಗೆ ಬೇಸರ ಆಗಿತ್ತಂತೆ. ಆದ್ರೆ ಈ ಯಂತ್ರದಿಂದ ಆಚೆ ಬಂದ್ರೆ ನಾ ಕೂಡುವುದಿಲ್ಲಿ, ಕೂಡಲಿಕ್ಕೆ ಒಂದು ಯೋಗ್ಯ ಸನ್ನಿಧಾನ ಬೇಕಲ್ವಾ? ಆ ಸನ್ನಿಧಾನಕ್ಕೆ ಕಾಯ್ತಾ ಇದ್ರಂತೆ. ಯಾವಾಗ ಈ ಪುಟ್ಟ ಬಾಲಕ
ಆಶ್ರಮ ಸ್ವೀಕಾರ ಮಾಡಿ ಬಂದನು. ಯಂತ್ರೋದ್ಧಾರಕ ಪ್ರಾಣದೇವರಿಗೆ ಬಹಳ ಖುಷಿ ಆಯಿತಂತೆ. ತಕ್ಷಣವೇ ಹಾರಿ ಇವರಲ್ಲಿ ಕೂತ್ ಬಿಟ್ರಂತೆ. ಇದು ಸುವಿದ್ಯದ ತೀರ್ಥರು ಹೇಳಿದ್ದು. ಅವತ್ತು ಅವ್ರು ಕೂತಿದ್ದು ಹಾರ್ತಾನೆ ಇದ್ದಾರೆ. ಸ್ವಲ್ಪ ಕೂಡ ಆಯಾಸ ಇಲ್ಲ, ದಣಿವೆಂದು ಕೂಡಲಿಲ್ಲ, ಅವರು ಎಲ್ಲ ಊರು ಕೇರಿ ಸುತ್ತುತ್ತೆಲ್ಲ, ದಣಿವೆಂದು ಕೂಡಲಿಲ್ಲ, ಹಿಡಿದ ಛಲ ಬಿಡಲಿಲ್ಲ. ಸಾಗಿ 100 ದಾರಿ ದ್ವೈತ ಮತ ತತ್ವ ಸಾರಿ ಸುಜ್ಞಾನದ ಗೂಡಿ ಕಟ್ಟಿದರು ಅಂತಹ ವಿಶ್ವೇಶ ತೀರ್ಥರು. ಅವತ್ತಿಂದ ಆ ಪ್ರಾಣದೇವರ ಸನ್ನಿಧಾನ ವಿಶೇಷವಾಗಿದೆ. ಅದಕ್ಕೆ ಅವರು ಕೊನೆಯ ತನಕ ಪ್ರಾಣದೇವರ ಉಪಾಸನೆಯನ್ನು ಬಿಡಲಿಲ್ಲ. ಕೊನೆ ಗಳಿಗೆಯ ತನಕ ವಾಯುಸ್ಥಿತಿ ಪುನಶ್ಚರಣ ಮಾಡಿದ ಏಕೈಕ ಯತಿ ಅಂತಂದ್ರೆ ಪರಮ ಪೂಜ್ಯ ಶ್ರೀಪಾದಂಗಳವರು. ಕೊನೆಯ ತನಕ ಪ್ರಾಣದೇವರು ಉಪಾಸನೆ ಮಾಡಿದ್ದಾರೆ. ಅಷ್ಟು ಅಂದ್ರೆ ಆ ಆಶ್ರಮ ಸ್ವೀಕಾರ ಮಾಡಿದ ತಕ್ಷಣವೇ ಪ್ರಾಣದೇವರು ವಿಶೇಷವಾಗಿ ನಿಂತು ಎಲ್ಲ ಕಾರ್ಯವನ್ನ ಅವರಿಂದ ಮಾಡಿಸಿದ್ದಾರೆ. ಇದು ಸತ್ಯ. ಅದೇ ಪರಿಸರ, ಅದೇ ಸ್ಥಳದಲ್ಲಿ ಆ ಕಾಲಘಟ್ಟದ ಅದರಂತೆ ಇನ್ನೊಂದು ವಿಜಯನಗರ ಸಾಮ್ರಾಜ್ಯವನ್ನ ಕಟ್ಟುವ ಒಂದು ಬದ್ಧ ಸಂಕಲ್ಪವನ್ನ ಅವರು ಒಂದು ಕನಸನ್ನ ಹೊತ್ತು ಬಂದಂತಹ ಇದು ನೋಡ್ಲಿಕ್ಕೆ ಪುಟ್ಟದಾದ್ರೂ ಕೂಡ ವ್ಯಕ್ತಿಯಾಗಿದ್ದು ಕೂಡ ಇಷ್ಟೊಂದು ಇತ್ತು ನೋಡಿ. ಅಲ್ಲಿಂದ ಆಶ್ರಮ ಸ್ವೀಕಾರ ಮಾಡಿದಾಗ ಉಡುಗೋರೆ ಯಂತ್ರೋದ್ಧಾರಕ ಪ್ರಾಣದೇವರು ಏನು ಉಡುಗೋರೆಯನ್ನು ಕೊಟ್ರು, ಅವರಲ್ಲಿ ಬಂದು ನಿಂತು ಬಿಟ್ರು. ಅವರು ನಿನಗೆ ಶಕ್ತಿಯನ್ನು ಕೊಡುವ ಒಂದು ಉಡುಗೊರೆಯನ್ನ ಯಂತ್ರೋದ್ಧಾರಕ ಪ್ರಾಣದೇವರು ಕೊಡ್ತಾರೆ. ಆಮೇಲೆ ಆ ಪುಟ್ಟ ಎತ್ತಿ ಸೀದಾ ಉಡುಪಿಗೆ ಬರ್ತಾರೆ. ಉಡುಪಿಗೆ ಬಂದಾಗ ಕೃಷ್ಣನಿಗೆ ಬಹಳ ಖುಷಿ ಆಯ್ತಂತೆ. ಈ ಪುಟ್ಟ ಮಗುವಿಗೆ ಏನಾದ್ರು ಉಡುಗೊರೆ ಕೊಡ್ಬೇಕಲ್ಲ ಅಂತ ಹೇಳಿಕೊಂಡು ತನ್ನ ನಗುವನ್ನೇ ಅವರಿಗೆ ಧಾರೆ ಎರೀತಾರೆ. ಅದಕ್ಕೇನೆ ಶ್ರೀಪಾದರು ನಕ್ಕರೆ ನೋಡಿ ಶ್ರೀಕೃಷ್ಣ ನಕ್ಕ ಹಾಗೆ ಆ ಮಗುಳ್ನಗೆ ಇದೆಯಲ್ಲ, ಅದು ಆ ಆಶ್ರಮ ಸ್ವೀಕಾರ ಮಾಡಿ ಬಂದು ಆ ಗರ್ಭಗುಡಿ ಹತ್ತಿರ ಕೃಷ್ಣನ ಬಳಿ ನಿಂತಾವ. ಕೃಷ್ಣ ತಕ್ಷಣವೇ ಆ ಒಟುವಿಗೆ ಉಡುಗೊರೆ ಕೊಡಬೇಕಲ್ಲ, ಆ ಪುಟ್ಟ ಎತ್ತಿಗೆ ಏನ್ ಉಡುಗೊರೆ ಕೊಟ್ಟ ಅಂದ್ರೆ ತನ್ನ ನಗುವನ್ನೇ ಧಾರೆ ಎರೆದ. ಎಂಥವರನ್ನು ಕೂಡ ಸೆಳೆಯುವ ಆ ನಿರ್ಮಲ ಅಂತಃಕರಣದ ಆ ನಗು ಇದೆಯಲ್ಲ, ಅದು ಯಾರಿಗೂ ಸಾಧ್ಯವಿಲ್ಲ ನೋಡಿ. ಆ ನಗು ಅಷ್ಟು, ಈ ನಗು ಧಾರೆ, ಆ ಪುಟ್ಟ ಮಗುವಿಗೆ ಧಾರೆ ಇರುವುದು ಉಡುಗೊರನ್ನಾಗಿ ಕೊಟ್ಟು ಬಿಟ್ಟಿದ್ದಾರೆ, ಬಳುವಳಿಯನ್ನಾಗಿ. ಆ ನಗುವಿನಿಂದನೇ ಇಡೀ ಎಲ್ಲರನ್ನು ಕೂಡ ಒಂದು ಕೂಡಿಸಿಕೊಂಡು ಹೋಗುವ ಶಕ್ತಿ ಆ ನಗುವಿಗೆ ಇರತಕ್ಕಂತಹದ್ದು. ಈ ನಗುವಿನ ತನ್ನ ನಗುವನ್ನೇ ಅವರಿಗೆ ಧಾರೆ ಇರೋದು ಕೊಟ್ಬಿಟ್ಟಂತೆ. ಇವತ್ತು ಕೂಡ ಅವರು ನಕ್ಕರೆ ಸಾಕು, ಅಷ್ಟು ಆನಂದವಾಗ್ತದೆ. ಎಂತಹ ಕಲ್ಲು ಹೃದಯವೂ ಕೂಡ ಅರಳಿ ಬಿಡುತ್ತದೆ ಈ ನಗು ಧಾರೆದು ಕೊಟ್ಟಂತೆ. ಅದಾದ ಮೇಲೆ ಆ ಹುಡುಗ ಪುಟ್ಟ ಐತಿ ನಮಸ್ಕಾರ ಮಾಡಿ ಕುಂಜಾರಗಿರಿಗೆ ಬರ್ತಾನೆ. ಕುಂಜಾರಗಿರಿ ಬಂದು ಆ ತಾಯಿಯ ಬಳಿ, ದುರ್ಗೆ ಬಳಿ ನಿಂತಾವಾಗ ಅವಳಿಗೆ ಬಹಳ ಖುಷಿ ಆಗುತ್ತಂತೆ. ಅರೇ ಪುಟ್ಟ ಐತಿಗೆ ಏನಾದ್ರು ಉಡುಗೊರೆ ಕೊಡ್ಬೇಕಲ್ಲ ಅಂತ ಹೇಳ್ಕೊಂಡು ತನ್ನ ಧೈರ್ಯ ಸಾಹಸವನ್ನ ಅವಳಿಗೆ ತುಂಬಿ ಬಿಟ್ರಂತೆ. ದುರ್ಗೆ ನೋಡಿ, ಧೈರ್ಯ ಸಾಹಸವನ್ನ ತುಂಬಿ ಬಿಟ್ಲು, ಅದು ಉಡುಗೊರೆ ಕೊಟ್ಟಿದ್ದ. ಹೀಗಾಗಿ ಆ ಒಂದು ಪ್ರಾಣದೇವರ ಸನ್ನಿಧಾನ ಮತ್ತು ಎಂತಹ ಕಲ್ಲು ಹೃದಯವನ್ನ, ಭಯಂಕರ ಶತ್ರುಗಳ ಹೃದಯವನ್ನು ಕೂಡ ಕರಗಿಸುವ ಆ ನಗುವಿನ ಶಕ್ತಿಯನ್ನ ಕಷ್ಟ ಕೊಟ್ಟಿದ್ದಾನೆ. ಬೇಕಾದ ಬರಲಿ ಅದನ್ನ ಗೆಲ್ಲುವ ಒಂದು ಸಾಧಿಸುವ ಛಲ, ಆ ಧೈರ್ಯ ಸಾಹಸವನ್ನ ದುರ್ಗೆ ತುಂಬಿಬಿಟ್ಟಿದ್ದಾಳಂತೆ. ಅಂತಹ ಅದ್ಭುತಕ್ಕಂತಹ ಹಂಪಿಗೆ ಹೋಗಿ ದಂಡವ ಹಿಡಿದಾಗ ಅಲ್ಲಿದ್ದ ಎಂತೋ ಧರ ಹನುಮ. ಹಂಪಿಗೆ ಹೋಗಿ ದಂಡವ ಹಿಡಿದಾಗ ಅಲ್ಲಿದ್ರ ಎಂತೋ ಧರ ಹನುಮ. ಅಲ್ಲಿದ್ರ ಯಂತ್ರೋ ಧಾರಕ ಹನುಮ. ಅಲ್ಲಿದ್ದ ಯಂತ್ರೋ ಧಾರಕ ಹನುಮ. ಹಾರಿ ಇವರಲ್ಲಿ ನಿಂತಾನೋ ನಮಿಸುವ ಗುರುಗಳನ ವಿಶ್ವೇಶ ತೀರ್ಥರನ ಜೋಡಿಸಿ ಕರಗಳನ ನಮಿಸುವ ಗುರುಗಳನ. ಈ ದಿಟ್ಟ ಯತಿಯು ಉಡುಪಿಗೆ ಬರಲು ಪುಟ್ಟ ಶ್ರೀಕೃಷ್ಣ ಮುಗುಳಕ್ಕ. ಈ ದಿಟ್ಟ ಯತಿಯು ಉಡುಪಿಗೆ ಬರಲು ಪುಟ್ಟ ಶ್ರೀಕೃಷ್ಣ ಮುಗುಳಕ್ಕ. ಪುಟ್ಟ ಶ್ರೀಕೃಷ್ಣ
ಮುಗುಳಕ್ಕೂ ಇವರಿಗೆ ಪುಟ್ಟ ಶ್ರೀಕೃಷ್ಣ ಮುಗುಳಕ್ಕೂ ಇವರಿಗೆ ತನ್ನ ನಗುವನ್ನೇ ಧಾರೆಯರೆದ ನಮಿಸುವ ಗುರುಗಳನ್ನ ಆಶ್ರಮದ ಕ್ಷಣಗಳನ್ನ ಆ ಸಂದರ್ಭವನ್ನ ಪದ್ಯದಲ್ಲಿ ಸೆರೆ ಹಿಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಕುಂಜಾರೋಗಿರಿಗೆ ಈ ಯತಿಯು ಬರಲು ಆ ತಾಯಿ ದುರ್ಗೆ ಮುದಗೊಂಡು ಆ ತಾಯಿ ದುರ್ಗೆ ಮುದಗೊಂಡು ಇವರಲ್ಲಿ ಧೈರ್ಯ ಸಾಹಸವ ತುಂಬಿದಳು ನಮಿಸುವ ಗುರುಗಳನ್ನ ವಿಶ್ವೇಶ ತೀರ್ಥರನ ಜೋಡಿಸಿ ಕರಗಳನ್ನ ನಮಿಸುವ ಗುರುಗಳನ್ನ ಶ್ರೀಗಂಧದಂತೆ ಸವೆದರು ಸ್ವಾಮಿ. ಗಂಧಕೋಡ್ ನಂಗೆ ಸವೆದು 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 ಇಡೀ ಸಮಾಜವನ್ನೇ ಒಂದು ಸಾಣೆಕಲ್ಲನ್ನಾಗೆ ಮಾಡಿಕೊಂಡು ಆ ಗಂಧದ ಪರಿಮಾಣ ತಾವು ಗಂಧಕೋರಡ ಆಗಿ ಎಲ್ಲ ಲೋಕ ಕಲ್ಯಾಣಕ್ಕಾಗಿ ನೋಡಿ ಅವರ ಗುರುಗಳನ್ನು ನೋಡಿದ್ರೆ ಗಂಧಕೋರಡ ತರನೇ ಇದ್ದಾರೆ. ಶ್ರೀಗಂಧದ ತುಂಡು ತೆಳ್ಳೂ ದೇಹ ಗಂಧಕೋರಡಿನ ಹಾಗೆ ಶ್ರೀಗಂಧದಂತೆ ಸವೆದರು ಸ್ವಾಮಿ ಲೋಕ ಕಲ್ಯಾಣದ ಸಲುವಾಗಿ ಲೋಕ ಕಲ್ಯಾಣಕ್ಕೆ ದುಡಿದಂತ ಸ್ವಾಮಿಗೆ ಮಧ್ವೇಶನ ನೆನೆಸೂತ ನಮೋ ಎನ್ನಿ ನಮಿಸುವ ಗುರುಗಳನ ವಿಶ್ವೇಶ ತೀರ್ಥನನ ಜೋಡಿಸಿ ಕರಗಳನ ನಮಿಸುವ ಗುರುಗಳನ್ನ. ಇದು ಆಶ್ರಮದ ಕ್ಷಣಗಳನ್ನು ಈ ರೀತಿ ಸೆರೆಡುವ ಪ್ರಯತ್ನವನ್ನು ಮಾಡಿದ್ದೇನೆ. ಈಗ ಆಶ್ರಮ ಸ್ವೀಕಾರ ಮಾಡಿದರು, ನಂತರ ಅವರು ಹೇಗೆ ಬೆಳೆದರು ಈ ರೀತಿ ಅನೇಕ ಜನ ಹೇಳಿದ್ದಾರೆ. ಶ್ರೀಮದ್ ಆಚಾರ್ಯರ ನಂತರ ಏನು 12ರಿಂದ 1333 ಆ ಶತಮಾನದ ನಂತರ ಇಡೀ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಖಿಲ ಭಾರತ ಮಾತು ಮಹಾಮಂಡಲವನ್ನು ಸ್ಥಾಪನೆ ಮಾಡಿದ ಯತಿ ಅಂದ್ರೆ ವಿಶ್ವೇಶತೀರ್ಥ ಯತಿ. ಅಂದ್ರೆ 700 ಶತಮಾನಗಳ ನಂತರ 19ನೇ ಶತಮಾನದಲ್ಲಿ 1920 ನಡುವೆ 1953 ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಇಡೀ ಭರತ ಖಂಡದಲ್ಲಿ ಆಚಾರ್ಯರ ನಂತರ ಒಂದು ಮಾಧ್ವ ಮಂಡಲ ಅಂತ ಸ್ಥಾಪನೆ ಮಾಡಿ ಎಲ್ಲರನ್ನು ಕೂಡಿಸಬೇಕು, ಎಲ್ಲರೂ ನಮ್ಮವರು ಅನ್ನತಕ್ಕಂತಹ ಒಂದು ಮನೋಧರ್ಮವನ್ನ ಅದನ್ನ ಮೈಗೂಡಿಸಿಕೊಂಡು ಆ ಕನಸನ್ನ ಕಂಡೇ ಅವರು ಬಂದಿರತಕ್ಕಂಥವ್ರು. ಆ ಕನಸನ್ನ ಅಖಿಲ ಭಾರತ ಮಹಾಮಂಡಲವನ್ನು ಸ್ಥಾಪನೆ ಮಾಡುವ ಮೂಲಕ ಅವರು ಅದನ್ನ ನೆರವೇರಿಸಿದರು. ಅದರ ಮತ್ತು ಇನ್ನೊಂದು ಇರತಕ್ಕಂತಹದ್ದು ಪೂರ್ಣಪ್ರಜ್ಞ ವಿದ್ಯಾಪೀಠ. ವ್ಯಾಸರಾಜರು ಆಗ ಕಟ್ಟುವ ಪ್ರಯತ್ನ ಏನ್ ಮಾಡಿದ್ರು, ಎಲ್ಲರನ್ನೂ ಕೂಡ ವಿದ್ವಾನ್ ಮನೆಗಳನ್ನ ತಯಾರು ಮಾಡಬೇಕು, ನಮ್ಮ ಸಿದ್ಧಾಂತ ಅದು ಬೆಳಕಿಗೆ ಬರಬೇಕು ಅಂತ ಪ್ರಯತ್ನವನ್ನು ಮಾಡಿ ಏನು ಒಂದು ದೊಡ್ಡ ಒಂದು ವಿಶ್ವವಿದ್ಯಾನಿಲಯವನ್ನ ದೊಡ್ಡ ಗುರುಕುಲವನ್ನು ಏನು ಸ್ಥಾಪನೆ ಮಾಡಿದರು. ಅದೇ ಧೋರಣೆಯನ್ನ ಹೊತ್ತುಕೊಂಡಂತವರು ಬಂದ ಕೆಲವು ದಿನಗಳಲ್ಲಿ ಹದಿಹರೆಯದ ವಯಸ್ಸು 19, 20, 22 ನಡುವೆ ಆ ತುಂಬಿಕೊಂಡಂತಹ ಕನಸನ್ನು ಸಾಕಾರಗೊಳಿಸಿದರು. ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನ ಸ್ಥಾಪನೆ ಮಾಡಿದರು. ಸಾವಿರಾರು ವಿದ್ವನ್ಮಣಿಗಳನ್ನ ತಯಾರು ಮಾಡಿದರು ಶ್ರೀಪಾದರು. ಅಂತಹ ಅದ್ಭುತವಾಗಿರತಕ್ಕಂತ ಒಂದು ಶಕ್ತಿ ಅಂತಂದ್ರೆ ಆ ಪರಮ ಪೂಜ್ಯ ಶ್ರೀಪಾದಂಗಳವರು ಹೇಳ್ತಕ್ಕಂಥದ್ದು ಜಾನಪದ ಶೈಲಿಯಲ್ಲಿ ಮಾತಾಡುವ ಒಂದು ಕ್ರಮ ಇದೆ. ಏನವ ತಾಯಿ, ಏನೋವ ನದಿ ಕಂಡೀನವ ಅಣ್ಣ, ಯಾವ ನದಿಯಪ್ಪ? ಕಾವೇರಿ ನದಿನೋ ಗಂಗಾ ನದಿನೋ? ಅವಳು ಕೇಳ್ತಾಳೆ, ಏನೋವ ನದಿ ಕಂಡೀನುವ ಅಪ್ಪ, ಯಾವ ನದಿಯಪ್ಪ? ಕಾವೇರಿ ನದಿನೋ ಗಂಗಾ ನದಿನೋ? ಯಾವ ನದಿಯಪ್ಪ ನೀ ಹೇಳೋದು ಅಂತ. ಅಲ್ವಾ ತಾಯಿ, ನಾ ಹೇಳೋ ನದಿ ಅಂತಂದ್ರೆ ಕರುಣಾ ನದಿ. ವಿಶ್ವೇಶ ತೀರ್ಥರ ಕರುಣೆಯೇ ನದಿಯಾಗಿ ಹರಿದು ಬಂದಿರತಕ್ಕಂತ ನದಿ. ಅವರ ಕರುಣೆಯ ನದಿ, ಅವರ ಸಾಕಾರಗಳು ಅಲೆಯಲಿಯಾಗಿ, ಅವರ ಆಸೆಗಳು, ಅವರ ಸಂಕಲ್ಪಗಳು ಅಲೆಯಲಿಯಾಗಿ ಹರಿದು ಬಂದಂತಹ ಅವರ ಒಂದು ಕರುಣಾರಸದ ನದಿ, ಅವರೇ ಕರುಣಾರಸದ ನದಿಯಮ್ಮ. ಆ ನದಿ ನಾನೀಗ ಹೇಳ್ತಾ ಇದ್ದೀನಿ. ನದಿ ನೋಡಿ ಅಮ್ಮ, ನದಿ ಕಂಡೇನಮ್ಮ, ವಿಶ್ವಶಕ್ತಿರ್ತರ ಕರುಣಾ ನದಿ. ಮರ ನೋಡಿ ಏನಮ್ಮ ತಾಯಿ, ನೀ ಮರ ನೋಡಿ ಏನು? ಯಾವ ಮರ ಅಣ್ಣ ನೀ ಹೇಳೋದು? ಯಾವ ಮರ ಅದು?
ವಿಶ್ವೇಶ ತೀರ್ಥರ ಆಶ್ರಯ ಬರ್ತಕ್ಕಂಥ ಮರ, ಅವರೇ ಮರ. ವಿಶ್ವೇಶ ತೀರ್ಥರ ಬರ್ತಕ್ಕ ಮರವ ತಾಯಿ. ಆ ಏನು ಆ ನದಿ ಕೆಳಗೆ ಮರ ಇದೆಯಲ್ಲ, ನದಿ ಹತ್ರ ಆ ಮರ ವಿಶ್ವೇಶ ತೀರ್ಥರು, ಅವರೇ ದೊಡ್ಡ ಮರವ ತಾಯಿ. ದೊಡ್ಡ ಮರ ಅದು. ಎಲ್ಲ ಬೆಳೆದು 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 ಸಣ್ಣ ಟೊಂಗೆ, ದೊಡ್ಡ ಟೊಂಗೆ, ಆ ಚಿಗುರು ಈ ಚಿಗುರು ಯಾವ್ದು ಭೇದ ಭಾವ ಮಾಡದೆ ಎಲ್ಲರನ್ನು ಕೂಡಿಸಿಕೊಂಡು ಸುಂದರವಾಗಿ ಬೆಳೆದಂತಹ ಮರ ತಾಯಿ ಅದು. ನೋಡ್ಲಿಕ್ಕೆ ಎಷ್ಟು ಸುಂದರವಾಗಿದೆ. ಎಲ್ಲ ಟೊಂಗೆಗಳನ್ನು ಜೊತೆಗೆ ಕೂಡಿಸಿಕೊಂಡು ಭದ್ರವಾಗಿ ಬೆಳೆದಂತಹ ಮರ. ಸುಮಾರು ಸಾವಿರಾರು ಜನರಿಗೆ ಆಶ್ರಯ ಕೊಟ್ಟಂತಹ ಮರ, ನೆರಳು ಕೊಟ್ಟಂತಹ ಮರ, ಬದುಕು ಕೊಟ್ಟಂತಹ ಮರ, ಊಟ ಕೊಟ್ಟಂತಹ ಮರ ತಾಯಿ. ಅದು ವಿಶ್ವೇಶ ತೀರ್ಥ ಮತಕ ಮರ ನೋಡಿ ಏನು, ಮರ ನೋಡಿ ಏನು. ಈ ಟೊಂಗೆ ದೊಡ್ಡದು, ಆ ಟೊಂಗೆ ದೊಡ್ಡದು, ಈ ಎಲೆ ದೊಡ್ಡದು, ಆ ಎಲೆ ದೊಡ್ಡದು, ಅದು ಸಣ್ಣದು ಇದು ಸಣ್ಣದು, ಯಾವುದು ಭೇದ ಭಾವ ಮಾಡದೇನೆ ಎಲ್ಲ ಮತದವರನ್ನ, ಎಲ್ಲ ಮಠದ ಪೀಠಾಧಿಪತಿಗಳನ್ನ, ಎಲ್ಲ ವಿಷ್ಣು ಭಕ್ತರನ್ನ, ಎಲ್ಲ ಮಾತುರನ್ನ ತನ್ನ ಮರದಲ್ಲಿ ಕುಡಿಸಿಕೊಂಡು ಅದ್ಭುತವಾಗಿ ಬೆಳೆದು ಎಲ್ಲರನ್ನು ಮನಸೂರೆಗೊಂಡಂತ ಮರವ ತಾಯಿ. ಅದು ವಿಶ್ವೇಶ ತೀರ್ಥರ ಮರ. ಗುಡಿ ಕಂಡಿ ಎನ್ನುವ ತಾಯಿ, ನೀ ಗುಡಿ ಕಂಡಿ ಏನು? ಯಾವ ಗುಡಿ ಅಣ್ಣ, ಯಾವ ಗುಡಿ? ಅದೇವಾ ಮರದ ಹತ್ರ ಅದಲ್ಲ, ಅದೇ ಗುಡಿ ವಿದ್ಯಾಪೀಠ ಎಂಬ ಗುಡಿ ಕಟ್ಟ್ಯಾರವ. ವಿದ್ಯಾಪೀಠ ಎಂಬ ಗುಡಿ ಸಾವಿರಾರು ವಿದ್ವತ್ ಮಣಿಗಳನ್ನ ತಯಾರು ಮಾಡಿದ ಗುಡಿ, ಶ್ರೇಷ್ಠವಾದ ಗುಡಿ, ಜ್ಞಾನದ ಗುಡಿ, ವಿಶ್ವೇಶ ತೀರ್ಥರು ಕಟ್ಟಿದ ಗುಡಿ ಕಂಡೇನವ. ದೀಪ ಕಂಡಿರುವ ತಾಯಿ, ದೀಪ ಕಂಡೇನು? ಯಾವ ದೀಪ ಅಣ್ಣ, ಯಾವ ದೀಪ? ಅದು ನಂದಾದೀಪ. ಒಂದಲ್ಲ ಎರಡಲ್ಲ, ಸಾವಿರಾರು ನಂದಾದೀಪಗಳು ಇರತಕ್ಕಂತಹ ಗುಡಿ ಅದು ವಿದ್ಯಾಪೀಠ. ಆ ಗುಡಿಗಳ ನಂದಾದೀಪ ಅವ. ವಿದ್ಯಾಪೀಠದವ್ರು ಕಟ್ಟ್ಯಾರವ. ನಿತ್ಯ ಆ ನಂದಾದೀಪದಂತೆ ಆ ಹುಡುಗರನ್ನ ಬೆಳೆಸ್ತಾರವ. ಅಷ್ಟು ಒಂದು ಪ್ರೀತಿಯಿಂದ ಆ ನಂದಾದೀಪಗಳನ್ನ ಬೆಳೆಸಿದ್ದಾರೆ. ಅಂತಹ ಆ ದೀಪಗಳು, ಗುಡಿ ಒಳಗ ದೀಪಗಳು, ಅನೇಕ ಜ್ಞಾನಿಗಳು, ಪಂಡಿತರು, ಪುರೋಹಿತರು, ಅಂತಹ ಅದ್ಭುತವಾದ ಗುಡಿ ಅಂತಂದ್ರೆ ಅದು ಗುಡಿವ ತಾಯಿ ಗುಡಿ. ಆ ಗುಡಿ ಒಳಗ ಗುರುಗಳನ್ನ ನೋಡಿ ಎನ್ನುವ. ಯಾವ ಗುರುಗಳನ್ನ? ಆ ಗುಡಿ ಒಳಗಿರತಕ್ಕಂಥ ಗುರುಗಳು ಅಂದ್ರೆ ವಿಶ್ವೇಶ ತೀರ್ಥರ ಗುರುಗಳವ ತಾಯಿ. ಆ ಗುರುಗಳೇ ಇವತ್ತು ಎಲ್ರು ಕೂಡ ಬೆಳಕು ಕೊಟ್ಟಿರ್ತಕ್ಕಂಥ ಗುರುಗಳು. ಹೀಗೆ ಆ ಗುರುಗಳಿಂದ ಇವತ್ತೆಲ್ಲ ಅದ್ಭುತವಾದ ಒಂದು ಚಿಂತನೆ ಎಲ್ಲರಲ್ಲೂ ಕೂಡ ಬೆಳೆಯುವಂತಾಗಿದೆ. ನಾವು ಗುರುಗಳು ಅದ್ಭುತವಾದ ಓದಲು ಬಂದವರು ನೂರಾರು ಹುಡುಗರು, ಸಹನೆಯಿಂದ ನಮ್ಮ ಗುರುಗಳು ಪಾಠ ಕಲಿಸಿದರು. ಎಷ್ಟು ಗುರುಗಳು, ಆ ಗುರುಗಳ ಒಂದು ಮನಸ್ಸಿನಂತೆ ನಡೆಯುವ ವಿದ್ಯಾರ್ಥಿಗಳು. ಆ ವಿದ್ಯಾರ್ಥಿಗಳು ಗುರುಗಳ ಪಾತ್ರವೂ ಕೂಡ ಬಹಳ ಮುಖ್ಯವಾಗಿದೆ. ನಾವು ಸೇರುವಾಗ, ನಾನು ವಿದ್ಯಾಪೀಠ ಸೇರಿದಾಗ 1978, 79 ಸಮಯ, ಅಲ್ಲಿ ತನಕ ವಿಶ್ವೇಶ ತೀರ್ಥರು ಯಾರು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ನಮಗೆ ಈಗ ನಾನಿಷ್ಟು ಮಾತಾಡ್ತಿದ್ದೇನೆ, ಆದ್ರೆ ವಿದ್ಯಾಪೀಠಕ್ಕೆ ಬರುವ ಒಂದು ಅಕ್ಷರವನ್ನು ಕೂಡ ಬರ್ಲಿಕ್ಕೆ ಸರಿಯಾಗಿ ಬರ್ತಿರ್ಲಿಲ್ಲ ನನಗೆ. ಈ ಮಟ್ಟಕ್ಕೆ ತಂದು ನಿಲ್ಲಿಸಿದವರು ನಮ್ಮನ್ನು ಗುರುಗಳು. ಇದು ನಾನು ಒಬ್ಬಷ್ಟೇ, ನನ್ನಂತೆ ಸಾವಿರಾರು ಜ್ಞಾನಿಗಳನ್ನ ತಯಾರು ಮಾಡಿದವರು ನಮ್ಮ ಪೇಜಾವರ ಶ್ರೀಪಾದಂಗಳವರು. ಅದಾದ ಮೇಲೆ ಆಶ್ರಯ ಕೊಟ್ಟಿದ್ದಾರೆ, ಅನೇಕ ಜನರಿಗೆ ಆಶ್ರಯ ಕೊಟ್ಟಿದ್ದಾರೆ. ಅಂತಹ ವಿದ್ಯಾಪೀಠ ಗುರುಗಳ ಬಳಿ ಅನೇಕ ವಿದ್ಯಾ ಕಲಿತು ಎಲ್ಲ ತಮ್ಮ ಬಾಳಿನಲ್ಲಿ ಮೇಲೆ ಬಂದಿಹರು. ನಮ್ಮ ತಾಯಿ ತಂದೆಯವರಿಗೆ ಒಂದೆರಡು ಮಕ್ಕಳು, ಇಲ್ಲಿ ವಿದ್ಯಾ ಕಲಿಸೋ ಗುರುವಿಗೆ ನೂರಾರು ಮಕ್ಕಳು. ಆ ತಾಯಿ ಹಡೆದವ್ವ ಎಷ್ಟಂತ ಮಾಡ್ಯಾಳು. ಮನೆಯಲ್ಲಿ ಆ ತಾಯಿ ಒಂದೆರಡು ಮಾಡಬಹುದು, ಆದ್ರೆ ಈ ನಮ್ಮ ಗುರುಗಳ ತಾಯಿ ಪ್ರೇಮಕ್ಕೆ ಎಲ್ಲಿ ಎಣೆ ಉಂಟು? ಒಂದೇ ಎರಡೇ ನೂರಾರು ಮಕ್ಕಳು ಒಂದೇ ಪ್ರೀತಿಯಿಂದ ಕಾಣುವ ಮನೋಧರ್ಮ. ಅವರಂತೆನೆ ಅವರ ಕೈಯಲ್ಲಿ ಕಲಿತ ಶಿಷ್ಯರು, ಅಂದ್ರೆ ನಮಗೆ ಗುರುಗಳಾಗಿ ಬಂದಂತ ಅನೇಕ ಪಂಡಿತರು ಅಷ್ಟೇ ಪ್ರೀತಿಯಿಂದ ಕಲಿಸಿ ಇಷ್ಟು ಹುಡುಗರನ್ನು ತಯಾರು ಮಾಡ್ತಾ ಇದ್ದಾರೆ. ಎಷ್ಟು ಅದ್ಭುತ. ಊಟಕ್ಕೆ ಮೃಷ್ಟಾನ್ನ, ವಿದ್ಯಾಪೀಠ ಊಟಕ್ಕೆ ಮೃಷ್ಟಾನ್ನ, ಹೊರಗಾಟಕ್ಕೆ ಮೈದಾನ, ಮುಂಜಾನೆಯಿಂದ ಸಂಜೆ ತನಕ ಚಿಂತನೆ ಪಾಠಗಳು, ದ್ವಾದಶಿ ಸಭೆಗಳು, ಪಾಕ್ಷಿಕ ಪರೀಕ್ಷೆಗಳು, ನಮಗಾಗಿ ಎಲ್ಲ ರೂಪುಗೊಂಡ ನೀತಿ ನಿಯಮಗಳು. ನೋಡಿ, ಎಷ್ಟೆಲ್ಲ ಪಂಡಿತರು, ಎಷ್ಟೆಲ್ಲ ಪುರೋಹಿತರು ಕೀರ್ತಿ ಧ್ವಜವ ಹಾರಿಸಿಹರು, ಶೋಭೆ ತಂದಿಹರು. ಇದು ನಮ್ಮ ಜನ್ಮಭೂಮಿ, ಈ ಮಾತು ಸುಳ್ಳಲ್ಲ.
ವಿಶ್ವೇಶ ತೀರ್ಥರ ಕರುಣೆಯಿಂದ ಬಾಳು ಬೆಳಗಿದವು. ಮೊಟ್ಟ ಮೊದಲಿಗೆ ದ್ವೈತ ಸಿದ್ಧಾಂತದ ವಿಷಯದಲ್ಲಿ ಸುವರ್ಣ ಪದಕವನ್ನ ತಂದವರು ಅಂತಂದ್ರೆ ಪೂರ್ಣಪಟ್ಟಿ ವಿದ್ಯಾಪೀಠದವರು. ಏನು ಗುರುಗಳು ಕಟ್ಟಿದರು, ಎಷ್ಟು ಸಂತೋಷ ಆಗಿರ್ಬೇಕು ಅವರಿಗೆ. ಮೊಟ್ಟ ಮೊದಲಿಗೆ ದ್ವೈತ ಸಿದ್ಧಾಂತದ ವಿಷಯದಲ್ಲಿ ವಿಷಯವನ್ನ ಮಂಡಿಸಿ, ಬೇಕಾದಾಗಿರ್ಬಹುದು ತರ್ಕ ಆಗಿರ್ಬಹುದು, ವ್ಯಾಕರಣ ಆಗಿರ್ಬಹುದು, ವೇದಾಂತ ಆಗಿರ್ಬಹುದು, ಅನೇಕ ಗ್ರಂಥಗಳಾಗಿರ್ಬಹುದು, ಬೇಕಾದ ಕಾಶಿ ತನಕ ಹೋಗಿ ದೊಡ್ಡ ದೊಡ್ಡ ಸಭೆಗಳಲ್ಲಿ ಪರೀಕ್ಷೆ ಕೊಟ್ಟು ಮೊಟ್ಟ ಮೊದಲಿಗೆ ಸುವರ್ಣ ಪದಕವನ್ನ ತಂದು ಕೊಟ್ಟಂತವರು ಅಂತಂದ್ರೆ ನಮ್ಮ ವಿದ್ಯಾಪೀಠದ ಪಂಡಿತರು, ವಿದ್ಯಾಪೀಠದ ವಿದ್ಯಾರ್ಥಿಗಳು. ಇದು ಗುರುಗಳ ಕೊಡುಗೆ, ಇದು ಗುರುಗಳ ಅನುಗ್ರಹ. ಎಷ್ಟು ಸಂತೋಷ ಪಟ್ಟಿರ್ತಾರೆ ಗುರುಗಳು. ಅವರು ಅಂದುಕೊಂಡಿದ್ದನ್ನ ಅದೇ ರೀತಿ ಸಾಧಿಸುವ ಅನುಗ್ರಹ ಅವನ್ನ ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿ ಏನು ವಿದ್ಯಾಪೀಠಕ್ಕೆ ಬಂದಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದ್ ರೀತಿ ವಿಶೇಷವಾದ ಬದುಕು ಆಗಿದೆ. ಯಾಕಂದ್ರೆ ಎಲ್ರಿಗೂ ಕೂಡ ಪ್ರೀತಿಯಿಂದ ಸ್ವತಃ ಅವರು ಹಬ್ಬಕ್ಕೆ ಅವರೇ ಬಂದು ಭಾಗವಹಿಸ್ತಾ ಇದ್ರು. ದೀಪಾವಳಿ ಉತ್ಸವಗಳಲ್ಲಿ ಸ್ವತಃ ತಾವು ಪಾಲ್ಗೊಳ್ತಾ ಇದ್ರು. ಪ್ರಾತಃ ಕಾಲದ ಬ್ರಾಹ್ಮಿ ಮುಹೂರ್ತದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗರಿಕೆಯಿಂದ ಎಣ್ಣೆಯನ್ನ ದೇವರಿಗೆ, ರಾಮಕೃಷ್ಣ ದೇವರಿಗೆ ಸಮರ್ಪಣೆ ಮಾಡಿ ಆ ಎಣ್ಣೆಯ ಗರಿಕೆಯನ್ನ ನೆತ್ತಿ ಮೇಲೆ ಇಡ್ತಾ ಇದೆ. ಅದು ಹಚ್ಚಿದ್ದರಿಂದ ಇವತ್ತು ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ. ಹೀಗೆ ಸಾವಿರಾರು ಜನರಿಗೆ ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ. ಏನು ಅಪೇಕ್ಷೆ ಇಲ್ಲದೆ ಅವ್ರಿಗೆ ಬಳಗ ಅಂದ್ರೆ ವಿದ್ಯಾರ್ಥಿಗಳೇ ಅವ್ರ ಕುಟುಂಬ, ಬೇರೆ ಇಲ್ವೇ ಇಲ್ಲ. ಅವರು ಓಡಾಡಿದ ವಿದ್ಯಾರ್ಥಿಗಳು, ಕೂತ್ರ ವಿದ್ಯಾರ್ಥಿಗಳು, ಪಾಠ ಕೇಳಿದ ವಿದ್ಯಾರ್ಥಿಗಳು, ಹೊರಗೋದ ವಿದ್ಯಾರ್ಥಿಗಳು, ಮಲಗಿದ ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳೇ ವಿದ್ಯಾರ್ಥಿಗಳಿಗಾಗೆ ಇದ್ದಂತಹ ವ್ಯಕ್ತಿ, ಬೇರೆ ಇಲ್ವೇ ಇಲ್ಲ. ಅವ್ರ ಪ್ರಪಂಚ ವಿದ್ಯಾರ್ಥಿಗಳು, ಸೇವಕರು ವಿದ್ಯಾರ್ಥಿಗಳು, ಎಲ್ಲ ಎಡಬಲ ಸೇವಕರು ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳೇ. ಅಷ್ಟು ಒಂದು ವಿದ್ಯಾರ್ಥಿಗಳ ಜೊತೆಗೆ ಕಳೆದಂತಹ, ಅವರನ್ನೇ ತನ್ನ ಕುಟುಂಬ ಅಂತ ಮಾಡಿಕೊಂಡು ಬೇರೆ ಯಾವ ಒಂದು ಸಂಸಾರ ಕುಟುಂಬಗಳನ್ನು ಹಚ್ಚಿಕೊಳ್ಳದೆ ನಿಂತಹ ವಿರಕ್ತ ಸನ್ಯಾಸಿ ಅಂತಂದ್ರೆ ಪರಮ ಪೂಜ್ಯ ಶ್ರೀಪಾದ ಪೇಜಾವರ ಅವರ ಶ್ರೀಪಾದಂಗಳು. ಇಷ್ಟು ಹೊಂದಿರತಕ್ಕಂತಹದ್ದು. ಇನ್ನ ಸ್ವಭಾವ, ಗುರುಗಳ ಸ್ವಭಾವ ಅಂತ ಹೇಳೋದಾದ್ರೆ ನಾ ಮುಖ್ಯ ಗಮನಿಸಿದ್ದು ಅಂತಂದ್ರೆ ತಾಳ್ಮೆ. ಏನೇ ಸಂದರ್ಭ ಬರಲಿ ಆ ಎದುರಿಗಿರತಕ್ಕಂಥ ವ್ಯಕ್ತಿ ಹೇಳುವುದನ್ನ ಕೇಳ್ತಾ ಇದ್ರು. ಈ ಎಷ್ಟೋ ಜನಕ್ಕೆ ಏನ್ ಹೇಳ್ತಾರೆ ಅಂತ ಕೇಳೋ ತಾಳ್ಮೆನೇ ಇಲ್ಲ. ಅವ್ರಲ್ಲಿ ಕಂಡಂತ ದೊಡ್ಡ ಗುಣ, ಮಗುವಿರಲಿ, ಪಂಡಿತರಿರಲಿ, ಬೇರೆ ಬೇರೆ ಗ್ರಾಮದವರಿರಲಿ, ರಾಜಕೀಯ ವ್ಯಕ್ತಿಗಳಿರಲಿ, ದಂಡನಿರಲಿ, ಯಾರೇ ಇರಲಿ, ಮೊದಲು ಅವ್ರು ಏನ್ ಹೇಳ್ತಾರೆ ಅಷ್ಟೇ ಶಾಂತಿಯಿಂದ ಕೂತ್ ಕೇಳ್ತಾ ಇದ್ರು. ಬೇಕಾದಷ್ಟು ಒತ್ತಡ ಇರಲಿ, ಬೇಕಾದಷ್ಟು ಟೆನ್ಷನ್ ಇರ್ಲಿ, ಎಷ್ಟು ಒತ್ತಡ, ಎಷ್ಟು ಕೆಲಸ. ಅವ್ರು ಬೆಳಿಗ್ಗೆ ಅವ್ರು ಯಾವಾಗ ಮಲಗ್ತಾ ಇದ್ರು, ನಿದ್ರೆಯನ್ನು ಸ್ವಲ್ಪ ಮಲಗ್ತಾ ಇದ್ರು ಅಷ್ಟೇನೆ. ಏನಿದ್ರು 11:30 ಬೆಳಿಗ್ಗೆ ಏನೇ ಆದ್ರೂ ಬೆಳಿಗ್ಗೆ 4:00 ಹೇಳ್ಬೇಕು, ಯೋಗ ಶುರು ಮಾಡ್ತಾ ಇದ್ರು. ಕೊನೆ ತನಕ ಯೋಗವನ್ನು ಬಿಡ್ಲಿಲ್ಲ. ಅದಾದ್ಮೇಲೆ ಪಾಠ ಆದ ಮೇಲೆ ಪುನಃ ಜಪ ಅನುಷ್ಠಾನಗಳು, ಪುನಃ ಪಾದ ಪೂಜೆ, ಪುನಃ ಬೇರೆ ಬೇರೆ ವ್ಯಕ್ತಿ ಸಂದರ್ಶನ, ಪುನಃ ಪಾಠ. ಅದು ರೋಟೇಟ್ ಕಂಟಿನ್ಯೂಷನ್, ಅದು ನಾನ್ ಸ್ಟಾಪ್ ವರ್ಕ್. ಮಧ್ಯಾಹ್ನ ವಿಶ್ರಾಂತಿ ಅಂದ್ರೆ 5 ನಿಮಿಷ. ಇಂತಹ ಒಂದು ಒತ್ತಡದಲ್ಲಿಯೂ ಕೂಡ ಶಾಂತಿಯಿಂದ ಕೇಳ್ತಾ ಇದ್ರು. ಬೇಕಾದ ಯಾರು ಹೇಳ್ಕೊ, ಅವ್ರಿಗೆ ಏನ್ ಹೇಳ್ತಾರೆ ಸಮಾಧಾನ ಗುಣ, ಅದೇ ಅವರಿಗೆ ಯಶಸ್ಸು ತಂದು ಕೊಟ್ಟಿರ್ತಕ್ಕಂಥ ಶ್ರೇಷ್ಠವಾದ ಗುಣ ಇದು. ತಾಳ್ಮೆಯಿಂದ ಕೇಳ್ತಾ ಇದ್ರು. ವಿದ್ಯಾರ್ಥಿ ಪರೀಕ್ಷೆ ಕೊಡುವಾಗ ಎಷ್ಟು ವಿದ್ಯಾರ್ಥಿಗಳು, ಒಬ್ಬರೇ ಇಬ್ಬರೇ, 40 ವಿದ್ಯಾರ್ಥಿಗಳಿರ್ಲಿ, 50 ವಿದ್ಯಾರ್ಥಿಗಳಿರ್ಲಿ, ಇದು ಒಂದೊಂದು ತರಗತಿ. ಅಷ್ಟೂ ತರಗತಿಗಳ ಪರೀಕ್ಷೆಯನ್ನು ಒಂದು ವಿಷಯ ಅವ್ರು ತಗೊಳ್ತಾ ಇದ್ರು. ವಿಚಾರ ಮಾಡಿ, ಒಬ್ಬ ಹುಡುಗ ಹೇಳೋದಲ್ಲ. ಒಂದೊಂದು ತರಗತಿಲಿರ್ತಕ್ಕಂಥ ವಿದ್ಯಾರ್ಥಿಗಳು 10 ಆಗಿರ್ಬಹುದು, 15 ಆಗಿರ್ಬಹುದು, 20 ಆಗಿರ್ಬಹುದು. ಹೀಗೆ 8ರಿಂದ 10 ತರಗತಿಗಳ ಅವರ ಪರೀಕ್ಷೆಯನ್ನ, ಒಂದು ವಿಷಯವನ್ನು ಅವರೇ ಸ್ವತಃ ತಗೊಳ್ತಾ ಇದ್ರು. ಅದು ಮೊದಲೇ ತರಗತಿಯಿಂದ ಹಿಡಿದುಕೊಂಡು ಕೊನೆಯ ತನಕ ಏನಿದೆ, ನಾನು ಒಂದು ವಿಷಯ ನಾನು ತಗೊಳ್ತೀನಿ ಅಂತ ಇದ್ರು. ಯಾರಿಗೆ ಕೇಳ್ತಾರೆ ಇಷ್ಟು ಸಮಾಧಾನದಿಂದ? ಅಷ್ಟೂ ಹುಡುಗರಿಂದ ನೋಡಿ ಒಂದೇ ವಿಷಯವನ್ನು ಕೇಳಿ ಎಷ್ಟು ಇದಾಗಿರ್ಬೋದು, ಆದ್ರೆ ಬೇಸರ ಮಾಡ್ಕೋತಿರ್ಲಿಲ್ಲ. ಅವರು ಸ್ವತಃ ತಾವೇ ಹುಡುಗನನ್ನ ಪರೀಕ್ಷೆ ಮಾಡ್ತಾ ಇದ್ರು. ಇನ್ನೊಂದು ಸ್ವಾರಸ್ಯ ಅಂತಂದ್ರೆ, ಯಾವ ವಿದ್ಯಾರ್ಥಿ ಪರೀಕ್ಷೆ ಕೊಡ್ತಾನೆ ಆ ವಿದ್ಯಾರ್ಥಿಗೆ ಪರೀಕ್ಷೆ ಕೊಡುವಾಗ ಅವರಿಗೆ ಪಾಠ ಹೇಳಿದ ಗುರುಗಳು ಜೊತೆಗಿರ್ತಾ ಇದ್ರು. ಇದನ್ನ ಕಂಡಂತಹ ಒಂದು ಸಂದರ್ಭ ಎಲ್ಲಾದ್ರೂ ಉಂಟಾ? ಪಾಠ ಹೇಳಿದವರೆಲ್ಲ ಕೂತಿರ್ಬೇಕಲ್ಲಿ. ಸ್ವಾಮಿಗಳು ಪರೀಕ್ಷೆ ತಗೊಳ್ಳುವಾಗ ಅವ್ರು ಏನಾದ್ರು ತಪ್ಪಿದ್ರೆ ತಕ್ಷಣ ಅಧ್ಯಾಪಕರು ನೋಡ್ತಾ ಇದ್ರು, ಏನು ತಪ್ತಾ ಇದ್ದಾನೆ, ಏನ್ ಹೇಳಿದ್ರಿ ನೀವು ನೋಡಿ. ಹುಡುಗ ಪರೀಕ್ಷೆ ಕೊಡೋ ತನಕ ಅಧ್ಯಾಪಕರು
ಕಂಗಾಲಾಗಿ ಇದ್ರು. ಎಲ್ಲಿ ಯಾವ ಹುಡುಗಿ ಏನ್ ಹೇಳ್ತಾನೋ, ಯಾವ ಸಂದರ್ಭದಲ್ಲಿ ಏನ್ ಮಾಡ್ತಾನೋ, ಏನ್ ತಪ್ಪು ಹೇಳ್ತಾನೋ, ಅಷ್ಟು ಒಂದು ಒತ್ತಡ, ಅಂದ್ರೆ ಅಷ್ಟು ಒಂದು ನಿರೀಕ್ಷೆ ಆ ಮಟ್ಟದಲ್ಲಿ ತಯಾರು ಮಾಡಿದ್ದಾರೆ. ಅಂದ್ರೆ ಅಧ್ಯಾಪಕರನ್ನ ಇಟ್ಟುಕೊಂಡೇ ಪರೀಕ್ಷೆ ತೊಗೊಳ್ತಾರೆ. ಸ್ವಲ್ಪ ತಪ್ಪಿದ್ರೆ ಯಾಕೆ ಹೀಗಾಯ್ತು, ಅವಂದು ಮಿಸ್ಟೇಕ್ ಇದೆಯೋ, ನಿಮ್ದು ಮಿಸ್ಟೇಕ್ ಅಥವಾ ನೀವ್ ಹೇಳಿಲ್ವೋ, ಯಾಕೆ ಐತಿ ನೋಡಿ, ಅಲ್ಲೇ ಚರ್ಚೆ. ಇದು ನಿರಂತರ ಇಟ್ಕೊಂಡು ಬಂದಂತವರು. ಇದು ಅಷ್ಟು ಒಂದು ಉತ್ಸಾಹದಲ್ಲಿ ಆ ವಿದ್ಯಾರ್ಥಿ ಬಗ್ಗೆ ಕಾಳಜಿ ಇರ್ತಕ್ಕಂತ ಒಂದು ಸ್ವಾಮಿಗಳು. ಈಗ ಅನೇಕ ಮುಖಗಳು, ಒಂದಲ್ಲ ಎರಡಲ್ಲ. ಮತ್ತೆ ನಮ್ಮ ವೈಯಕ್ತಿಕ ಬದುಕು ಒಳಗೆ ಸ್ವತಃ ನಾನು ವಿದ್ಯಾಪೀಠದಲ್ಲಿ ಮುಂದುವರಿಲಿಕ್ಕೆ ಆಗ್ಲಿಲ್ಲ. ಸ್ವತಃ ನನಗೆ ಅಂತಂದ್ರೆ ನಮಗೆ ಜ್ಞಾನವೂ ಕಮ್ಮಿ, ಜ್ಞಾನ ಕಮ್ಮಿ ಅನ್ನೋಕ್ಕಿಂತ ನಮಗೆ ಯಾವುದೇ ಒಂದು ರೂಪುರೇಷೆಗಳು ಇರಲಿಲ್ಲ. ಹೀಗೆ ಒಂದು ಅಧ್ಯಯನ ಮಾಡಿ ಅದರಿಂದ ಒಂದು ಕೆಲಸ ಸಿಗ್ತದೆ, ಒಂದು ಉದ್ಯೋಗ ಪಡ್ಕೊಳ್ಬೇಕು, ಅದನ್ನ BEd ಮಾಡಬೇಕು, MA ಮಾಡಬೇಕು, ಪ್ರಿನ್ಸಿಪಾಲ್ ಆಗಬೇಕು, ಯಾವುದು ನಮಗೆ ಆ ತಲೆಯಲ್ಲಿಲ್ಲ. ಗುರುಗಳು ಹೇಳ್ತಾರೆ, ನಾವು ಪಾಠ ಕೇಳಬೇಕು, ನಾವು ಅವ್ರಿಗೆ ಒಪ್ಪಿಸ್ಬೇಕು, ಇಷ್ಟೇ ನಮ್ಮ ತಲೆಯಲ್ಲಿ ಆಗ್ಲಿ. ಮುಂದಿನ ಭವಿಷ್ಯದ ಬಗ್ಗೆ ಅಷ್ಟು ಕಲ್ಪನೆಗಳು ಹೊತ್ತುಕೊಂಡಂತಹ ವ್ಯಕ್ತಿಗಳಲ್ಲ. ಅದ್ರದ್ದು ಏನು ನಮಗೆ ಅಷ್ಟು ಗೊತ್ತಿರ್ಲಿಲ್ಲ. ಬಟ್ ಏನಿದ್ರು ನಮಗೆ ಆ ಕಾಲದ ಕ್ಷಣಗಳೆಷ್ಟು ಅಷ್ಟೇ, ಮುಂದಿನ ಬಗ್ಗೆ ಜಾಸ್ತಿ ಚಿಂತೆ ಮತ್ತು ಇರ್ಲಿಲ್ಲ. ಹೀಗೆ ಒಂದು ಸಲ ನಾವು ಒಂದು ವಿಷಯದಿಂದ ಫೇಲ್ ಆಗೋ ಪ್ರಸಂಗ ಬಂತು, ಹಿಂದುಳಿಯೋ ಪ್ರಸಂಗ ಬಂತು. ಅಲ್ಲಿ ಪಾಸ್ ಆದ್ರೆ ಮುಂದಿನ ತರಗತಿ ಹಾಕುವ ಪ್ರಸಂಗ ಇತ್ತು. ಈ ಒಂದು ಸಂದರ್ಭದಲ್ಲಿ ನಂದು ಅಧ್ಯಯನ ಸ್ಥಗಿತ ಆಗೋ ಪ್ರಸಂಗ ಬಂತು. ಈಗಾಗಲೇ ಹತ್ತತ್ರ ನಾನು 8ನೇ ತರಗತಿ 9ನೇ ವರ್ಷದ ತನಕ ಬಂದಾಗಿದೆ. ಆ ಸಂದರ್ಭದಲ್ಲಿ ಅವರು ಇಲ್ಲಿ ನಾವು ಇಟ್ಕೊಳಕ್ ಆಗೋದಿಲ್ಲ, ಗುರುಗಳು ಬರ್ತಾರೆ ಕೇಳಪ್ಪ ಅಂತ. ಈಗಾಗಲೇ ನಮ್ಮ ಗುರುಗಳ ಪರಿಚಯ ಆಗಿತ್ತು, ಎಲ್ಲ ಅಧ್ಯಾಪಕರು ನನ್ನ ಪರಿಚಯ ಆಗಿತ್ತು. ಯಾಕಂದ್ರೆ ನನ್ನದೇ ಇರತಕ್ಕಂತ ಒಂದು ಹಾಸ್ಯ ಪ್ರಕ್ರಿಯೆಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು, ಬೇರೆ ಬೇರೆ ಒಂದು ಮುಖಗಳಿಂದ ಎಲ್ರಿಗೂ ಪರಿಚಯ ಆಗಿತ್ತು. ಗುರುಗಳು ಆಯ್ತು ನೀನ್ ನನ್ ಜೊತೆಗೆ ಬಂದ್ಬಿಡು ಅಂತಂದ್ರು. ಆಗಲೇ ಅವರು ವಿದ್ಯಾಪೀಠ ನಾನ್ ನಿನಗೆ ಪಾಠ ಹೇಳ್ತೀನಿ, ನನ್ ಜೊತೆ ಬಂದ್ಬಿಡು ಅಂತಂದ್ರು ಗುರುಗಳು ಸ್ವತಃ. ನೋಡಿ, ಅವರು ನನ್ನನ್ನ ಸಂಚಾರಕ್ಕೆ ಕರ್ಕೊಂಡು ಹೋದ್ರು. ಆವಾಗ ವಿಶ್ವಪ್ರಸನ್ನನಿಗೆ ಆಶ್ರಮ ಆಗಿ ಸ್ವಲ್ಪ ದಿವಸ ಆಗಿತ್ತು. ಆವಾಗ ನಮಗೂ ಮತ್ತು ವಿಶ್ವಪ್ರಸನ್ನ ತೀರ್ಥರಿಗೆ ಹಾಗೂ ನಂದಳಿಕೆ ವಿಠಲಾಚಾರ್ಯರು ಹಾಗೂ ಬಾಗಲಕೋಟೆ ರಘುತ್ತಮಾಚಾರ್ಯರು, ಇವರು ನಮ್ದೊಂದು ಬ್ಯಾಚ್. ನಾವು 4 ಮಂದಿಗೆ ಪ್ರತ್ಯೇಕ ಪಾಠ ಹೇಳಿದ್ದಾರೆ. ವಿಶ್ವಪ್ರಸನ್ನ ತೀರ್ಥರು, ರಘುತ್ತಮಾಚಾರ್ಯರು, ನಂದಳಿಕೆ ವಿಠಲಾಚಾರ್ಯರು ಮತ್ತು ನಾನು 4 ಜನಕ್ಕೆ ಪ್ರತ್ಯೇಕ ಪಾಠ. ಇದ್ರ ಜೊತೆಗೆ ಬೇರೆ ಒಂದು ಬ್ಯಾಚು ಇತ್ತು. ಇದಾದ ಅವ್ರಿಗೂ ಪಾಠ ಹೇಳಿ ವಿಶ್ವಪ್ರಸನ್ನದ ಜೊತೆಗೆ ನಮಗೂ ಪಾಠ ಹೇಳ್ತಾ ಇದ್ರು. ಹೀಗಾಗಿ ಅವರ ಜೊತೆಯಲ್ಲಿ ಗುರುಗಳು ಸ್ವತಃ ವಿದ್ಯಾಪೀಠದಲ್ಲಿ ಪಾಠ ಆಗಬೇಕಾಗಿತ್ತು. ಅದೇ ಪಾಠವನ್ನ ಗುರುಗಳು ಹೇಳಿದ್ದಾರೆ. ನಾನು ಎಷ್ಟು ಅದನ್ನು ಕಲಿತೆ, ಎಷ್ಟು ಅದನ್ನ ನಾನು ಬೆಳೆಸ್ಕೊಂಡದು ಅದು ಮುಖ್ಯ ಅಲ್ಲ. ಅದು ನಂದಿರತಕ್ಕಂತ ಕೆಲವೊಂದು ಲೋಪದೋಷ ಇರಬಹುದು, ಆದ್ರೆ ಗುರುಗಳ ಅನುಗ್ರಹ ವಿಶೇಷವಾಗಿದೆ. ಸ್ವತಃ ಅವರೇ 5 ವರ್ಷ ಪಾಠ ಹೇಳಿದ್ದಾರೆ. ಎಲ್ಲೆಲ್ಲಿ ಪ್ರೀತಿ ಅಂದ್ರೆ ಅಸಾಧ್ಯ ಪ್ರೀತಿ, ಮತ್ತೆ ಬಹಳಷ್ಟು ಕಡೆ ಸಂಚಾರ ಕರ್ಕೊಂಡು ಹೋಗಿದ್ದಾರೆ. 5 ರಿಂದ 5.5 ವರ್ಷ ಸಂಚಾರ ಗುರು ಜೊತೆ ಮಾಡಿದ್ದೇನೆ. ಎಲ್ಲಿ ಹೋದ್ರು ಅವ್ರು ಎಲ್ಲಿ ಪಾದ ಪೂಜೆಯನ್ನು ಹೋದಾಗ ಅವರಿಗೆ ಆಯಾಸ ಆಗಿರ್ತದೆ. ಅವತ್ತಿನ ದಿವಸ ವಿಶೇಷವಾಗಿ ಅವ್ರ ಪಾದವನ್ನು ಒತ್ತಿ ಸೇವೆಯನ್ನು ಮಾಡುವ ಕೆಲಸವನ್ನು ಮಾಡ್ತಾ ಇದ್ದೆ. ಜೊತೆಗಿದ್ದುಕೊಂಡು ಅವರು ಎಷ್ಟೋ ಯಾತ್ರೆಗಳಲ್ಲಿ ನನ್ನ ತೊಡೆ ಮೇಲೇನೆ ತಲೆ ಇಟ್ಟು ಮಲಗಿರತಕ್ಕಂತಹ ಸನ್ನಿವೇಶ ಸ್ವತಃ ನಾನು ಪ್ರತ್ಯಕ್ಷ ಅನುಭವಿಸಿದ್ದೇನೆ. ಅವರು ಒಂದು ಕಡೆ ದಿಂಬಲ್ಲಿ ತಲೆ ಇಟ್ಟು ಮಲಗಬೇಕು, ತೊಡೆ ಮೇಲೆ ಅವ್ರ ಕಾಲಿರಬೇಕು. ನನ್ನ ತೊಡೆ ಮೇಲೆ ಆ ಕಾಲು ಒತ್ತತಾ ಹಾಗೆ ನಿದ್ರೆ ಬಂದು ಬಿಡ್ತಾ ಇರ್ತವರಿಗೆ. ಇಂತಹ ಒಂದು ಅನೇಕ ಸಮಯ ಅವ್ರ ಜೊತೆ ನಾನು ಕಳೆದಿದ್ದೇನೆ. ಮತ್ತೆಲ್ಲ ಸಂದರ್ಭಗಳಲ್ಲಿ ವಿಶ್ವ ಹಿಂದೂ ಧರ್ಮ ಸಮ್ಮೇಳನ 3 ಕಡೆ ಭಾಗವಹಿಸಿದ್ದೇನೆ. ಮತ್ತೆ ಬದರಿ ಯಾತ್ರೆ ಆಗಿರ್ಬಹುದು, ಅನೇಕ ಅದ್ಭುತ ಸಂದರ್ಭಗಳು ಕೈಗಾಣಿಸ್ತಾ ಅವರದ ಒಂದು ಸ್ಟ್ರೈಕ್ ಸಂದರ್ಭ ಆಗಿರ್ಬಹುದು, ಅವರು ಏನೇನು ಎಲ್ಲೆಲ್ಲಿ ಭಾಗವಹಿಸಿದ್ದಾರೆ ಅಲ್ಲೆಲ್ಲ ಕಡೆ ನಾನು ಭಾಗವಹಿಸಿದ್ದೇನೆ. ಅನೇಕ ಅವರ ಪ್ರತಿಭೆಗಳನ್ನ, ಅವರ ಒಂದು ಉತ್ಸಾಹ ಏನು ಜಲಪಾತದ ಹಾಗೆ ತುಗುಚುವ ಉತ್ಸಾಹ, ದಣಿವು ಅನ್ನೋ ಪ್ರಶ್ನೆ ಇರ್ತಿರ್ಲಿಲ್ಲ. ಅಂತಹ ಎಷ್ಟೇ ಆಯಾಸ ಆದ್ರೂ 4:15 ಎದ್ದು ವಿದ್ಯಾರ್ಥಿಗಳು ಸ್ವತಃ ಅವರೇ ಎಬ್ಬಿಸ್ತಾ ಇದ್ರು. ಅಂತಹ ಒಂದು ಅದ್ಭುತ ಸಾಧ್ಯವೇ ಇಲ್ಲ. 1-2 ಶಬ್ದಗಳಲ್ಲಿ ಹೇಳತಕ್ಕಂತಹ ಒಂದು ವ್ಯಕ್ತಿಯ ಚಿತ್ರಣವಿಲ್ಲ. ಅಂತಹ ಅದ್ಭುತ ಇರ್ತಕ್ಕಂಥ ವ್ಯಕ್ತಿಗಳು. ಮತ್ತೆ ಸಮಾಜದ ಬಗ್ಗೆ ತುಡಿತಾ ಎಲ್ಲರೂ ಒಂದಾಗಬೇಕು, ಎಲ್ಲರೂ ನಮ್ಮ ಜೊತೆ ಸೇರಬೇಕು, ಅವರನ್ನ ಒಗ್ಗೂಡಿಸಿಕೊಂಡು ಹೋಗಬೇಕು ಅಂತಕ್ಕಂಥ ಮನೋಧರ್ಮವನ್ನ ಇಟ್ಕೊಂಡು ಬಂದಿರ್ತಕ್ಕಂಥವ್ರು. ಎಲ್ಲರೂ ಅವರನ್ನೇ ಕೇಳುವರು. ಅವರು ಕೇಳ್ತಾರಾದ್ರಿಂದ ಎಲ್ಲರೂ ಅವರನ್ನೇ ಕೇಳ್ತಾ ಇದ್ರು. ಅದಾಯ್ತು ಇದಾಯ್ತು. ಈಗ ಹಿಂದೂಗಳಿಗೇನಾದ್ರೂ ಅವರಿಗೆ ಪ್ರಶ್ನೆ, ದಲಿತರಿಗೇನಾದ್ರೂ ಅವರಿಗೆ ಪ್ರಶ್ನೆ, ಬ್ರಾಹ್ಮಣರು ತಪ್ಪು ಮಾಡಿದ್ರೆ ಅವರಿಗೆ ಪ್ರಶ್ನೆ. ಇದೆಲ್ಲ ಅವರೇ ಒಬ್ರು ಇದ್ದಾರೆ ಅಂತೇಳಿ ಕೇಳಿ 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 ಕೇಳ್ತಾ ಇದ್ರು. ಎಲ್ಲರೂ ಬರೋದು ಇರೋ ವ್ಯಕ್ತಿ ಅಂದ್ರೆ ವಿಶ್ವೇಶತೀರ್ಥರನ್ನೇ ಪ್ರಶ್ನೆ ಮಾಡುತ್ತೆ. ಏನೆಲ್ಲ ಪ್ರಶ್ನೆ ಮಾಡಿದ್ದಾರೆ, ನೀವೆಲ್ಲ ಅದ್ರ ಮಾಧ್ಯಮದಲ್ಲಿ ನೋಡಿದ್ದೀರಿ. ಅಷ್ಟನ್ನು ಕೂಡ ಸಮಾಧಾನವಾಗಿ ಉತ್ತರ ಕೊಟ್ಟು ಎದುರಿಸಿರ್ತಕ್ಕಂಥ ಮನೋಧರ್ಮ, ಆ ತಾಳ್ಮೆ, ಆ ಸಹನೆಗೆ ನಾವು
ಬೆಲೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾದ ಯತಿಗಳು ಅಂತಂದ್ರೆ ವಿಶ್ವೇಶ ತೀರ್ಥರು. ಈಗ ಅನೇಕ ಅವರ ಒಂದು ಆ ಆ ತುಡಿತ ಮತ್ತೆ ಅವರ ಒಂದು ಕರುಣ ಅದ್ಭುತವಾಗಿರತಕ್ಕಂತಹದ್ದು ಅನೇಕ ಸಂದರ್ಭ ಸನ್ನಿವೇಶಗಳಲ್ಲಿ. ಕೊನೆಗೆ ಇಡೀ ಮತ್ತೆ ಅನಂತ ಮಠದಲ್ಲಿ ಮಧ್ವರ ಒಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಇತ್ತು. ಎಲ್ಲವನ್ನು ಕೂಡ ಮಾಡಿ ಕೊನೆಗೆ ಆ ಶ್ರೀಮದ್ ಆನಂದ ತೀರ್ಥರ ಬದ್ರಿನಾರಾಯಣನಿಗೆ ತಮ್ಮ ಕರ್ಮಗಳನ್ನು ಸಮರ್ಪಣೆ ಮಾಡಿ ಆಗಲೇನೆ ಒಂದು ಭಕ್ತಿರಥ ಯಾತ್ರೆ ಅಂತ ಮಾಡಿ ಎಲ್ಲ ಹಳ್ಳಿಗಳು ಗ್ರಾಮಗಳು ಈ ಕಡೆ ಆಂಧ್ರ, ತಮಿಳುನಾಡು, ಉತ್ತರ ಪ್ರದೇಶ ಯಾವುದೇ ಭಾಗವನ್ನು ಬಿಡದೇನೆ ಎಲ್ಲ ಕಡೆ ಆಸೀತ್ ಹಿಮಾಚಲ ಪರ್ಯಂತ ಭಕ್ತಿರಥ ಯಾತ್ರೆಯನ್ನು ಮಾಡಿ ಎಲ್ಲ ಕಡೆ ಸ್ವತಃ ತಾವು ಹೋಗಿ ಆ ಆಚಾರ್ಯ ಸಂದೇಶವನ್ನು ಮುಟ್ಟಿಸಿ ಅವರೆಲ್ಲರಿಂದ ಕೂತ್ಕೊಂಡು ಅದೇ ಭಕ್ತಿರಥವನ್ನ ಬದರಿ ತನಕ ತೆಗೆದುಕೊಂಡು ಹೋಗಿ ಶುಭದಾಯಕ ಬದರಿ ಯಾತ್ರೆ ತುಂಬ ತುಳುಕಿತು ಪುಣ್ಯದ ಪಾತ್ರೆ ಅಂತ ಒಂದು ಹಾಡು ಮಾಡಿದ್ದೆ ಅವಾಗ. ಶುಭದಾಯಕ ಬದರಿ ಯಾತ್ರೆ ತುಂಬಿ ತುಳುಕಿತು ಪುಣ್ಯದ ಪಾತ್ರೆ, ದಿನವಲ್ಲ ಧಾರ್ಮಿಕ ಜಾತ್ರೆ ಬರಿದಾಯಿತು ಪಾಪದ ಪಾತ್ರೆ, ಶುಭದಾಯಕ ಬದರಿ ಯಾತ್ರೆ. ಇದೊಂದು 9 ನುಡಿ ಹಾಡನ್ನು ಮಾಡಿ ಅವಾಗ ಹೇಳ್ತಾ ಇದ್ದೆ. ಎಲ್ಲ ಕಡೆ ಅದನ್ನ ಹೇಳ್ತಕ್ಕ ಪ್ರಕ್ರಿಯೆ ಇತ್ತು ಜಾನಪದ ಶೈಲಿಯಲ್ಲಿ. ಹೀಗೆ ಆ ಒಂದು ಸಾಧನೆ ಒಂದಲ್ಲ ಎರಡಲ್ಲ ಸಾವಿರಾರು ಅನೇಕ ಪ್ರತಿಭೆಗಳು ಅಂಕೆ ಸಂಖ್ಯೆಗೆ ಸಿಗದ ಶುಭ ಕೋರುತ್ತಿದ ಮಾನತ್ರಕ್ಕೆ ಬೆಳೆದ ವಾಮನ ಮೂರ್ತಿ ಶತಶತಮಾನಗಳ ಕಾಲ ಪ್ರಜ್ವಲಿಸುವ ಕೀರ್ತಿ, ಅಂಕೆ ಸಂಖ್ಯೆಗೆ ಸಿಗದ ಓ ಮಹಿಮಾನಿಸೀಮ ಭೂಯಿಷ್ಠಾಂತೆ ನಮ್ಮ ಮುಕ್ತಿ ಮಿಧೇಮ ಅಂತ ಒಂದು ಹಾಡನ್ನು ಮಾಡಿದ್ದೆ. ಅಂತಹ ಅದ್ಭುತವಾಗಿರ್ತಕ್ಕಂಥದ್ದು ಹೀಗೆ ವಿಶೇಷವಾಗಿರ್ತಕ್ಕಂತಹ ಒಂದು ಪ್ರತಿಭೆ ಮತ್ತು ನನ್ನ ವೈಯಕ್ತಿಕವಾದ ಬದುಕಿನಲ್ಲಿ ಅನೇಕ ಸಹಾಯವನ್ನು ಮಾಡಿದ್ದಾರೆ. ನನ್ನ ಒಂದು ತಿರುಪತಿಯಲ್ಲಿ ನನ್ನ ಸುಧಾಮಂಗಳ ಆಯಿತು. ತಿರುಪತಿಲಿ ಸುಧಾಮಂಗಳಾಗುವ ಮೊಟ್ಟ ಮೊದಲಿಗೆ ತಿರುಪತಿ ವೆಂಕಪ್ಪನ ದರ್ಶನ ಮಾಡಿಸಿದ್ದೇ ಪೇಜಾವರ ಶ್ರೀಪಾದಂಗಳವರು. ಸಂಚಾರ ಪ್ರಾರಂಭ ಆಗಿ ಮೈಸೂರಿಗೆ ಬಂದೆವು. ಮರುದಿವಸ ಮೈಸೂರಿಗೆ ಬಂದು ಮೈಸೂರಿನಿಂದ ಮಡಿಕೇರಿ ಕಡೆ ಹೋಗಿತ್ತು. ಮಡಿಕೇರಿಗೆ ಹೋದವಾಗ ಸಂಜೆ ರಾತ್ರಿ ಉಪಹಾರ ಸ್ವೀಕಾರ ಮಾಡಿ ಬಂದಾದ ಮೇಲೆ ನಾನು ಎದುರಿ ನಿಂತಿದ್ದೆ. ಹೇಳಿಬಿಟ್ರು, ವಿದ್ಯಾಪೀಠದ ತರನೇ ಇಲ್ಲಿಯೂ ಮಾಡೋದಾದ್ರೆ ನಾನಿದು ಕೈ ಬಿಟ್ಟು ಬಿಡ್ತೇನೆ ಅಂತ ಎಚ್ಚರಿಕೆ ಕೊಟ್ರು ನನಗೆ. ರೂಮಲ್ಲಿ ಕರೆದು ಅಲ್ಲಿ ಏನೋ ನಿನ್ನ ಮಾಡ, ಆದ್ರೆ ಇಲ್ಲೂ ಅದೇ ರೀತಿ ಮಾಡಿದ್ರೆ ನಿನ್ನನ್ನು ಕೈ ಬಿಡ್ತೇನೆ ಅಂತ ಎಚ್ಚರಿಕೆ ಕೊಟ್ರು. ನೋಡಿ ಯಾರೀ ಕೊಡ್ತಾರೆ, ಎಚ್ಚರಿಕೆ ಕೊಟ್ರು ನನಗೆ. ನಾನು ಕೈ ಬಿಟ್ಟು ಬಿಡ್ತೇನೆ, ಹೇಳಿದ್ದು ಕೇಳಬೇಕು, ಪಾಠ ಓದಬೇಕು, ಚಿಂತನೆ ಹೇಳಿಕ್ ಪ್ರಯತ್ನ ಮಾಡಬೇಕು ಅಂದ್ರೆ ಪ್ರೀತಿ ಅಂತಃಕರಣ ಮಾಡಿ ಇಟ್ಕೊಂಡ್ರು. ಕಂಡೀಷನ್ ಹಾಕಿದ್ರೆ ನನಗೆ. ನಾನು ಅವ್ರಿಗೋಸ್ಕರ ಕಷ್ಟಪಟ್ಟು ನನಗೆ ದೀನ ಸೀತಾರಾಮಾಚಾರ್ಯರು, ರಘುತ್ತಮಾಚಾರ್ಯರು, ವಿಶ್ವಪ್ರಸನ್ನ ತೀರ್ಥರು ಅವ್ರ ಸಹಾಯ ತಗೊಂಡು ಕಷ್ಟಪಟ್ಟು ಓದಿ ಏನೋ ಒಂದು ಚಿಂತನೆಯನ್ನು ಹೇಳ್ತಾ ಇದ್ವಿ. ಅದು ನಡೀತಾ ಇತ್ತು. ನಮಗೆ ವೆಂಕಟರಮಣ ಐತಾಳರು ನ್ಯಾಯಮೃತ ಪಾಠವನ್ನು ಮಾಡ್ಲಿಕ್ಕೆ ಬಂದ್ರು. ತುಂಬಾ ಕಠಿಣ ಇತ್ತು, ಆದ್ರೂ ಸ್ವಲ್ಪ ಮಟ್ಟಿಗೆ ಚೂಚು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಹೀಗೆ ಸಂಚಾರ ನಡೀತು ಎಲ್ಲ ಕಡೆ. ಮತ್ತೆ ಎಲ್ಲಿ ಮೊಟ್ಟ ಮೊದಲಿಗೆ ತಿರುಪತಿಗೆ ಕರ್ಕೊಂಡು ಹೋಗಿದ್ದಾರೆ. ಆ ತಿರುಪತಿಗೆ ಮೊಟ್ಟ ಮೊದಲಿಗೆ ಹೋದಾಗ ನನಗೆ ಒಂದು ಧನ್ಯತಾಭಾವ ಬಂತು. ಅದೇ ಮೊಟ್ಟ ಮೊದಲಿಗೆ ವೆಂಕಪ್ಪನ ನೋಡಿದಾಗ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಗುರುಗಳಿಗೆ ನಮಸ್ಕಾರ ಮಾಡಿ 3:15 ಒಂದು ಉರುಳು ಸೇವೆ ಮಾಡಿದೆ. ನನ್ನ ಸಂತೋಷಕ್ಕೆ ನನ್ನಂತವರ ಮೇಲೂ ಇಷ್ಟು ಒಂದು ಕರುಣೆ ಮಾಡಿದ್ದಾರಲ್ಪ ಗುರುಗಳು ಅಂತ ಹೇಳಿ ಆ ಸಂತೋಷಕ್ಕೆ ಶ್ರೀನಿವಾಸನ ಮೇಲೆ ಭಕ್ತಿಯಿಂದ ಬೆಳಿಗ್ಗೆ 3:15 ಧರ್ಮ ದರ್ಶನ ಅಂತಿತ್ತು. ಆ ಸಂದರ್ಭದಲ್ಲಿ ನಾವು ಪುಷ್ಕರನಲ್ಲಿ ಸ್ನಾನ ಮಾಡಿ ಉರುಳು ಸೇವೆ ಮಾಡಿದ್ವಿ. ಬಹುಶಃ ಆ ಉರುಳು ಸೇವೆ ಮಾಡುವಾಗ ವಾದರಾಜ್ ಅಗ್ನಿಹೋತ್ರಿ ಮತ್ತೆ ಅನಂತಕೃಷ್ಣ ಉಪರಣ ಮತ್ತು ಕೇಶವನು ಅವರು ಕೂಡ ಇದ್ರು ಅಂತ ಕಾಣುತ್ತೆ. ಕೇಶವ ಏನು ಈಗ ಕೃಷ್ಣನ ಗುರುಶಿವ ಸಮಿತಿಯಲ್ಲಿ ಇದ್ದಾರಲ್ಲ ಕೇಶವಾಚಾರ್ಯರು, ಅವರು ಕೂಡ ಇದ್ದು ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ 4 ಜನ ಉರುಳು ಸೇವೆಯನ್ನು ಮಾಡಿದ್ದೇವೆ. ಅದೇ ಸ್ಥಳದಲ್ಲಿ ಸುಧಾಮಂಗಳ ಆಯ್ತು ನನಗೆ. ಎಲ್ಲ ಯಾವ ವಿದ್ಯಾಪೀಠದಲ್ಲಿ ನಾನು ಯಾವ ಬ್ಯಾಚಿಂದ ಹೊರಗೆ ಬಂದಿದ್ದೆ ಅದೇ ಬ್ಯಾಚಿನ ಜೊತೆಗೆ ಸೇರಿಸಿಕೊಂಡು ಅಲ್ಲಿ ಆಗೋ ಪಾಠವನ್ನೇ ಸ್ವತಃ ನಮಗೆ ಇಲ್ಲಿ ಮಾಡಿ ಅವ್ರ ಜೊತೆ ನಮ್ಮನ್ನು ಸೇರಿಸಿಕೊಂಡು ಸುಧಾಮಂಗಳವನ್ನು ಮಾಡಿದ್ರು. ಪ್ರೀತಿಯಿಂದ ಹೇಳಿದ್ರು. ಅದಂತಕ್ಕಂತಹ ಒಂದು ಅನುಗ್ರಹ ಎಂದು ಕೂಡ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ನನ್ನ ಒಂದು ಅವರ ಕೊಡುಗೆ ಏನಪ್ಪಾ ಅಂತ ನನ್ನಂತವರೇ ಇಷ್ಟು ಮೇಲಕ್ಕೆ ಬಂದಿದ್ದೇನೆ ಅಂತಂದ್ರೆ ಇನ್ನು ಅಪಾರ ಸಾಧನೆ ಮಾಡಿದ ಜ್ಞಾನಿಗಳ ಬಗ್ಗೆ ನಾ ಹೇಳುವ ಮಾತೇ ಇಲ್ಲ. ಅಷ್ಟು ಪ್ರೀತಿ, ಅಷ್ಟು ಅಂತಃಕರಣ ಅದನ್ನ ಮಾಡಿರ್ತಕ್ಕಂಥವ್ರು. ಸಂಚಾರದಲ್ಲಿ ಎಷ್ಟೋ ಕಡೆ ನನಗೆ ಏಟು ಕೊಟ್ಟಿದ್ದಾರೆ. ಬೆಳಿಗ್ಗೆನೆ ಉಪಸ್ಥಿತಿಗೆ ಬೆನ್ನಿಗೆಲ್ಲ ಏಟು ಬಿದ್ದಿದೆ. ಪ್ರೀತಿ ಮಾಡಿದ ಹೈದರಾಬಾದ್ನಲ್ಲಿ ಸುಮಾರು ಸತಿ ನಾನು ಏಟು ತಿಂದಿದ್ದೇನೆ. ಅಷ್ಟು ಕೆಲವು ಸತಿ ಡೆಲ್ಲಿ ಬಾಂಬೆಲಿ ಚಾತುರ್ಮಾಸಲಿದ್ದಾವಾಗ ಚಿಂತನೆ ಹೇಳೋ ತನಕ ಬಿಡ್ಲಿಲ್ಲ.
5:30 ಫಸ್ಟ್ ಎಬ್ಸಿದ್ದು ನನ್ನೇನೆ, ಇವಾಗ ಹೇಳ್ಬೇಕು ಬಿಡಲ್ಲ ನಾನು ಅಂತ ಹೇಳಿ ಚಿಂತನೆ ಮುಗಿಯುವವರೆಗೂ ನನ್ನ ಬಾಯಲ್ಲಿ ಶಬ್ದ ಬರುವ ತನಕ ಬೆನ್ನಿಗೆ ಇಟ್ಕೊಟ್ಟು ಚಿಂತನೆ ಹೇಳಿಸಿದ್ದಾರೆ. ಅದೇನು ಅದ್ಭುತ ಬಿಡಿ. ಅದು ಮತ್ತೆಲ್ಲ ಕಡೆ ಉಪನ್ಯಾಸಗಳು, ವರಕೇಡಿ ಮಾತಾಡು ಭಕ್ತಿರಥ ಯಾತ್ರೆ ಮುಗಿಯುವ ತನಕ ಹತ್ತತ್ತು ಯಾವ್ಯಾವ ಊರಿಗೆ ಹೋದ್ರು ಕೂಡ ವರಕೇಡಿಗೆ ಒಂದು ಅರ್ಧ ಗಂಟೆ ಸ್ಪೀಚ್ ವರಕೇಡಿ ಮಾತಾಡ್ತಾನೆ. ವರಕೇಡಿ ಕಡೆ ಕಳಿಸಿ ಮಾತಾಡ್ತೀವಿ, ಸ್ವಾಮಿ ನೀವು ಅಪ್ಪಣೆ ಕೊಡಿ ಸಾಕು ನಾವು ಮಾತಾಡ್ತೀವಿ, ಬೇಕಾದಿರ್ಲಿ. ಹೀಗೆ ಅಷ್ಟು ಮಾತು ಕಲಿಸಿದ ಗುರು, ಮಾತು ಕಲಿಸಿದ ಮುನಿ ಅಂತ ಯತಿಗಳು ನಮಗೆ ಅನುಗ್ರಹ ಮಾಡಿದ್ದಾರೆ. ಮತ್ತಿನ ಸುಧಾಮಗಳು ಹೋದ ಮೇಲೆ ಉದ್ಯೋಗ ಕೊಡ್ತಕ್ಕಂಥ ಕೆಲಸ ನೋಡಿ, ಸಾವಿರಾರು ವಿದ್ಯಾರ್ಥಿಗಳಿಗೆ ಸಂಬಳವನ್ನು ಅವರೇ ಕೊಡ್ತಾ ಇದ್ರು. ಅವರು ಪಾದಪೂಜೆಗೆ ಹೋಗ್ತಾ ಇದ್ರು, ಬೇರೆ ಬೇರೆ ಕಡೆ ದುಡ್ಡು ಕೇಳ್ತಾ ಇದ್ರು. ಯಾರಿಗೆ? ಹುಡುಗರಿಗೆ. ನಾವು ದುಡ್ಡು ಕೇಳಿದ್ರೆ ಸಂಸಾರ, ಹೆಂಡತಿ, ಮಕ್ಕಳು ಅಂತೇವಿ. ಅವ್ರು ಏನೇ ಕೇಳಿದ್ರು ತಲೆಯಲ್ಲಿ ಹುಡುಗರಿಗೆ ಊಟ, ಜೋಳಿಗೆ ಹಿಡಿದು ಓಡಾಡಿದ್ದಾರೆ. ಮನೆಗೆ ಹೋಗಿ ಒಂದು ಮುಷ್ಟಿ ಅನ್ನ, ಅಕ್ಕಿ ತೆಗೆದಿಡಿ ಅಂತ ಒಂದು ಅಕ್ಕಿ ಒಂದು ವ್ಯವಸ್ಥೆಯನ್ನು ಮಾಡಿದ್ರು. ಎಲ್ಲ ಮನೆ ಓಡಾಡಿದ್ದಾರೆ. ಪಾಪ ಅವ್ರಿಗೆ ಏನು ಬಾಯಿ ಬಿಟ್ಟು ಕೇಳುವಾಗ ಯಾರಿಗೆ ಕೇಳಿದ್ದಾರೆ? ಸ್ವಂತಕ್ಕೆ ವ್ಯಕ್ತಿ ತಾನು ಕೇಳಿಲ್ಲ. ತ್ಯಾಗ. ಇವತ್ತು ಯಾವ ಸಂಸ್ಥೆಗಳಿಂದ ಕೂಡ ತಾವ ಕಟ್ಟಿದ ಸಂಸ್ಥೆಗಳಿಂದ ತಮಗಾಗಿ ಏನೂ ಬಯಸದೇನೆ ಕರ್ಮಣ್ಯ ಮಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಗು ಮಾತೆ ಸುಖು ಸ್ವಕರ್ಮಣಿ. ಕೆಟ್ಟ ಕೆಲಸ ಮಾಡ್ಲಿಲ್ಲ, ಕೆಟ್ಟದ ಚಿಂತನೆ ಮಾಡ್ಲಿಲ್ಲ. ಅಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವ. ಏನೇ ಕೇಳಿದ್ರು ಮಕ್ಕಳಿಗೆ, ನನ್ನ ಮಕ್ಕಳು, ನಮ್ಮ ಹುಡುಗರು ವಿದ್ಯಾಪೀಠ, ಎಷ್ಟು ಕಷ್ಟ ಆ ಕಾಲಘಟ್ಟದಲ್ಲಿ. ಅಷ್ಟೂ ಮಕ್ಕಳಿಗೆ 300, 400, 500, 600 ವಿದ್ಯಾರ್ಥಿಗಳು, ಅಷ್ಟು ಹುಡುಗರಿಗೆ ಬೆಳಿಗ್ಗೆ ಗಂಜಿ ಊಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ಏನೇನೇನೂ ಇಲ್ಲ ನೋಡಿ. ಅಷ್ಟು ಅಂದ್ರೆ ಆ ವ್ಯಕ್ತಿ ಬಾಯಿ ಬಿಟ್ಟು ಕೇಳ್ತಾ ಇದ್ರಿ. ಪಾದ ಪೂಜೆ ಬಂತು, ಹುಡುಗರಿಗೆ ಅನ್ನಕ್ಕೆ ಆಗ್ತದೆ, ಅಡಿಗೆ ಆಗ್ತದೆ, ಅವ್ರಿಗೆ ಸಂಭಾವನೆ ಆಗ್ತದೆ. ಬಂದ ಪಂಡಿತರಿಗೆ ಸಂಭಾವನೆ ಕೊಟ್ಟು, ಈ ಕಡೆ ದ್ವೈತಗಳು, ಅದ್ವೈತಗಳು, ವಿಶಿಷ್ಟ ಅದ್ವೈತರು ಯಾರೇ ಇರ್ಬೋದು, ಪಂಡಿತರು ಎಲ್ಲರನ್ನು ಕರೆಸಿ ಅವರ ಸನ್ಮಾನಿಸಿ ಪ್ರೀತಿಯಿಂದ ಸಮನ್ವಯ ಮಾಡಿಕೊಂಡಂತಹ ದೊಡ್ಡ ಒಂದು ವ್ಯಕ್ತಿತ್ವ. ಅನೇಕ ಪದವಿ ಇತ್ತು. ಉತ್ತರ ಮೇಲಕ್ಕೆ ಬಂದು ಇವತ್ತು ಏನು ನಮ್ಮ ಘಟ್ಟದ ಮೇಲೆ ಬಂದು ಸ್ಥಿರವಾಗಿ ನಿಂತು, ಎಷ್ಟೋ ವಿರೋಧಗಳಿದ್ರು ಕೂಡ ಅದನ್ನು ಎದುರಿಸಿ, ಯಾಕಂದ್ರೆ ಅವರಿಗೆ ಆ ತಾಳ್ಮೆ, ಸಹನೆ, ಗುಣಗಳ ಧೈರ್ಯ, ಸಾಹಸವನ್ನು ಸ್ವತಃ ದೇವತೆಗಳು ಉಡುಗೊರೆ ಕೊಟ್ಟಿದ್ದಾರೆ. ಅದನ್ನ ಪ್ರಾರಂಭದಲ್ಲೇ ಅದನ್ನು ಹೊತ್ತುಕೊಂಡು ಬಂದಂತವರು ಅವರು. ಅದೆಲ್ಲವೂ ಆಯ್ತು. ಒಂದು ಮಾತು ಹೇಳೋದಾದ್ರೆ, ಯಾರಿಂದ ಲೋಕ ಕಲ್ಯಾಣಕ್ಕಾಗಿ ಮತ್ತು ಒಳ್ಳೆ ಮನಸ್ಸನ್ನಿಟ್ಟುಕೊಂಡು, ಒಳ್ಳೆ ಸಂಕಲ್ಪ ಇಟ್ಟುಕೊಂಡು ಓಡಾಡ್ತಾರೆ, ಸ್ವತಃ ದೇವತೆಗಳೇ ಅವರ ಕೈಕಾಲುಗಳಿಗೆ ಶಕ್ತಿಯನ್ನು ಕೊಟ್ಟು ನಡೆಸ್ತಾರೆ. ಬ್ರಹ್ಮಾದಿ ದೇವತೆಗಳು ಬಲಾದವರು ತ್ರಾಣವನ್ನು ಕೊಡ್ತಾರಂತೆ. ಸಂಕಲ್ಪ ಇಟ್ಕೊಂಡು ಹೊಂದಂತ ವ್ಯಕ್ತಿಗೆ ಯಾರು ಹೊರಟಿರ್ತಾರೆ ಆ ವ್ಯಕ್ತಿಗಳಿಗೆ ಸ್ವತಃ ಅವರೇ ನಿಂತುಕೊಂಡು ಕಾರ್ಯವನ್ನು ನಡೆಸ್ತಾರೆ ಅಂತ ಮಾತನ್ನ ನಾನು ಕೇಳಿದ್ದೇನೆ. ಇದು ಅಕ್ಷರಶಃ ಸತ್ಯ ಅಂತಾಗಿದ್ದು ಪರಮ ಪೂಜ್ಯ ಶ್ರೀಪಾದಂಗಳವರಲ್ಲಿ ನಾವು ಕಾಣಬಹುದಾಗಿದೆ. ಇಂತಹ ಒಂದು ಅನೇಕ ಮುಖಗಳು. ಮತ್ತೆ ನಮಗೆ ಆದ ಮೇಲೆ ನಮ್ಮ ವೈಯಕ್ತಿಕವಾಗಿ ಹೇಳ್ತಕ್ಕಂಥದ್ದು, ನಿನಗೆ ಕೆಲಸ ಎಲ್ಲಿ ಹೋಗ್ತೀಯಾ ಅಂತ ಕೇಳಿದ್ರು. ರಾಜಾಜಿನಗರದಲ್ಲಿ ರಾಯರ ಮಠ ಇದೆಯಾ, ನೀ ಅಲ್ಲಿ ಕೆಲಸಕ್ಕೆ ಹೋಗ್ತೀಯಾ ಅಂತ ಕೇಳಿದ್ರು. ಸ್ವಾಮಿ, ರಾಯರ ಮಠ, ಅಲ್ಲಿ ಮ್ಯಾನೇಜರು, ದೇವ್ರ ಪೂಜೆ, ನನಗ್ ಕಷ್ಟ, ಅದು ಬೇಡ. ಹಾಗೆ ರಾಯಚೂರು ಹೋಗ್ತೀಯಾ ಅಂತ ಕೇಳಿದ್ರು. ರಾಯಚೂರು ಹೋಗ್ತೀಯ? ಆಯ್ತು ಸ್ವಾಮಿ. ರಾಯಚೂರು ಅವ್ರದೇ ಒಂದು ಸಂಸ್ಥೆ, ವಿದ್ಯಾರ್ಥಿ ನಿಲಯವನ್ನು ಸ್ಥಾಪನೆ. ಸ್ವಾಮಿ, ನಿಮ್ಮ ಸಂಸ್ಥೆ ಆದ್ರೆ ಯಾವುದಾದ್ರೆ ಏನು, ನಾನು ನನ್ನ ಸೇವೆಯನ್ನ ಅಲ್ಲೇ ಮಾಡ್ಲಿಕ್ಕೆ ತಯಾರಿದ್ದೇನೆ, ಅಲ್ಲಿಗೆ ಕಳಿಸಿ ಅಂತ. ಮರುದಿವಸನೇ 2 ದಿವಸದೊಳಗೆ ರಾಯಚೂರಿಗೆ, ನಾ ರಾಯಚೂರು ನೋಡಿರ್ಲಿಲ್ಲ. ಆ ರಾಯಚೂರು ಸ್ವಾಮಿಗಳ ಅಪ್ಪಣೆ ಆಯ್ತು, ರಾಯಚೂರಿಗೆ ಹೋದೆವು. ರಾಯಚೂರು ಮಾಡಿದೆ. ಅಲ್ಲಿ ಪ್ರಾರಂಭದಲ್ಲಿ ಒಂದು 500 ರೂಪಾಯಿ ಸಂಬಳ ಕೊಡ್ತಾ ಇದ್ರು. ಇನ್ನು ನನಗೆ ಅರ್ಧ ಸಂಬಳ ನಿಲಯದಿಂದ, ಅರ್ಧ ಸಂಬಳ ಪೇಜಾವರು ಶ್ರೀಪಾದಗಳು ಕೊಡ್ತಾ ಇದ್ರು ಸ್ವತಃ ತಮ್ಮ ಕೈಯಿಂದ. ಅವರು ಯಾವಾಗ ಬರ್ತಾರೆ ಅವಾಗ ಎಲ್ಲ ವರಕೇಡಿನ ಕರೆಸ್ರಿ ಅಂತ ಹೇಳಿ ತಾವು ಅಷ್ಟು ತಿಂಗಳ ಉಳಿದ ಸಂಬಳ ಕೊಡ್ತಾ ಇದ್ರು. ಅದಕ್ಕಿಂತ ಬರುವ ಮೊದಲು ಒಂದು 750 ಅಥವಾ 500, 600 ಸಂಬಳ ನಿಲಯದ ಕೊಡ್ತಾ ಇದ್ರು. ಅದರಲ್ಲಿ 300 ರೂಪಾಯಿ ಮನೆ ಬಾಡಿಗೆ ಹೋಗ್ತಾ ಇತ್ತು. ಇನ್ನು 300 ರೂಪಾಯಲ್ಲಿ ಜೀವನ ನಡೆಸ್ಬೇಕಾಗಿತ್ತು. ಬಿಡಿ, ಅದು ಆಗಿರ್ತಕ್ಕಂಥ. ಆದ್ರೂ 8 ವರ್ಷ ಅಲ್ಲಿದ್ದು ಯಾವುದೇ ಒಂದು ಸಂದರ್ಭಗಳನ್ನ, ಅಂದ್ರೆ ನಮ್ಮ ಮನೆಯವರು ಕೂಡ ಕೆಲಸ ಮಾಡಿದ್ರು. ಅವಳು ತಮ್ಮ ಬದುಕಿಯಾಗಿ ಅವತ್ತೊಂದು ಸುದ್ದಿ ಮೂಲ ದಿನಪತ್ರಿಕೆ ಇತ್ತು, ಅಲ್ಲಿ ಅವಳು ಕೆಲಸವನ್ನು ಮಾಡಿ ಸ್ವಲ್ಪ ಸಣ್ಣ ಪುಟ್ಟ ದುಡ್ಡು ತರ್ತಾ ಇದ್ಲು. ಅವಳು ಒಂದು ವಿಷಯ ಹೇಳೋದಾದ್ರೆ, ಎಲೆಕ್ಷನ್ ನಡೆದವಾಗ ಅಲ್ಲಿ ವಿಳಾಸಗಳನ್ನ ಟೈಪ್ ಮಾಡಿ ಕೊಡುವ ಕೆಲಸವನ್ನ ನಮ್ಮ ಮನೆಯವರು ಮಾಡಿದ್ರು. ಏನೋ ಮಾಡಿ ಪಾಪ, ಏನೋ ಅಲ್ಲಿ ಸಣ್ಣ ಪುಟ್ಟ ದುಡ್ಡು ಕೊಡಿ ಹೆಂಗೋ ಸಂಸಾರ ನಡೆಸಿದವು ಇರುವ. ಆದ್ರೆ ಗುರುಗಳು ಯಾವುದೇ ಸಂದರ್ಭದಲ್ಲಿ ನಮ್ಗೆ ಕಷ್ಟ ಇದೆ ಅಂತ ಹೇಳುವ ಮನಸ್ಸು ನನಗೆ ಆಗಲೇ ಇಲ್ಲ. ಯಾಕೆ ನಾನೊಬ್ಬ ಕೆಲಸ ಅಂತ ಬಿಟ್ರೆ ಪುನಃ ಇನ್ನೊಬ್ಬರಿಗೆ ಕೆಲಸ ಕೊಡಿಸ್ಬೇಕು, ಸ್ವಾಮಿಗಳಿಗೆ ಅದು ಒಳ್ಳೇದು ನಾವು ಹೇಳಲೇಬಾರ್ದು, ಅದನ್ನೇ ನಾವು ಸುಖ ಅಂತ ಭಾವಿಸ್ಕೊಂಡು ಕಳೆದೆವು. ಒಂದು ಸರ್ತಿ ನರಸಿಂಗರಾವ್ ದೇಶಪಾಂಡೆ ಮನೆಗೆ ಯತಿಗಳು ಸ್ವಾಮಿಗಳು ಬಂದಾವ. ನನ್ನ ಹೆಂಡತಿ ಹೇಳಿದ್ಲು, ಗುರುಗಳೇ ನೋಡಿ
ಏನಾದ್ರು ಒಂದು ಬೇರೆ ಅನುಕೂಲ ಇದ್ರೆ ಮಾಡಿದ್ರೆ ಒಳ್ಳೇದು ಅಂತ ನಾನು ಹೆಂಡತಿ ಹೇಳಿದ್ದಕ್ಕೆ ಸ್ವತಃ ಅವಳ ಮಾತನ್ನ ಕೇಳಿ, ಇಲ್ಲಮ್ಮ ನಿನಗೆ ಒಳ್ಳೇದ್ ಮಾಡ್ತೀನಿ, ಮೈಸೂರಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಇದೆ, ಅಲ್ಲಿ ಹೋಗ್ತೀರಾ, ನನ್ನದೇ ಆದ ಒಂದು ಸ್ಕೂಲ್ ಇದೆ, ನಿನಗೆ ಅಲ್ಲಿ ಕೆಲಸ ಆಗ. ಇವಳು ಟೆಕ್ನಾಲಜಿ ಡಿಪ್ಲೊಮಾ ಮಾಡಿದ್ದು, ನನ್ನ ಮಾಡಿದ್ದು, ಚೆನ್ನಾಗಿ ಓದಿದ್ದು, ಇಂಗ್ಲಿಷು ಮತ್ತೆ ಎಲ್ಲ ಒಳ್ಳೆ ಜ್ಞಾನ ಇತ್ತು ಅವಳಿಗೆ. ಇವು ಕೂಡ ನಿರರ್ಗಳವಾಗಿ ಎಲ್ಲವನ್ನು ಮಾತಾಡಬಲ್ಲಂತಹ ಒಂದು ವ್ಯಕ್ತಿ, ಒಳ್ಳೆ ಕಂಪ್ಯೂಟರ್ ನಾಲೆಜ್ ತುಂಬಾ ಚೆನ್ನಾಗಿದೆ. ಅವಳು ಅದೇ ವಿಷಯದ ಕೋರ್ಸ್ ಮಾಡಿದ್ದು, ಮದುವೆ ಪೂರ್ವದಲ್ಲಿ ಡೆಕ್ಕನ್ ಹೆರಾಡಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೀಗಾಗಿ ನಿನಗೆಲ್ಲ ಅನುಕೂಲ ಇದೆ, ನೀವು ನನ್ನ ಸ್ಕೂಲಲ್ಲಿ ಕೆಲಸ ಕೊಡಿಸ್ತೀನಿ ಅಂತಂದು. ಸರಿ ಅಂತ ಮೈಸೂರಿಗೆ ಬರೋ ಪ್ರಸಂಗ ಬಂತು. ಮೈಸೂರಿಗೆ ಬರುವಾಗ ನನಗಾಗಿ ಪದೇ ಪದೇ ಬಂದಿದ್ದ. ಸ್ವಾಮಿ ಹೇಳಿದ್ರು, ನೋಡಪ್ಪ ಅವರ ಕೇಳಿ, ನಿನಗಾಗಿ ನಾನು 3 ಸರ್ತಿ ಬರ್ಬೇಕಾಯ್ತು ಅಂತ. ನೋಡ್ರಿ, ಸ್ವತಃ ಬಂದು ಇದೇ ನನ್ನ ಮನೆಯಲ್ಲಿ ಈ ಮಂಚದ ಮೇಲೆ ಮಲಗಿ ನನ್ನನ್ನು ಕೆಲಸ ಕೊಡುವ ತನಕ ಅವ್ರು ಹೋಗ್ಲಿಲ್ಲ. ಈ ಕೆಲಸವನ್ನು ಕೊಡಿಸಿ ಮೈಸೂರಿಗೆ ಪುನಃ ನನಗೆ ಒಂದು ಕೆಲಸವನ್ನು ಕೊಡಿಸಿ ನನಗಾಗಿ ಬಂದು ಎಲ್ಲ ದೊಡ್ಡ ವ್ಯಕ್ತಿ ಪರಿಚಯ ಮಾಡಿಸಿ ನನ್ನ ಶಿಷ್ಯ ಅಂತ ಹೇಳಿ ಇವತ್ತು ಈ ಮಟ್ಟಕ್ಕೆ ಬೆಳೆಯುತ್ತ ಮಾಡಿದ್ದಾರೆ. ನನ್ನಲ್ಲಿ ಇಲ್ಲ. ಅದರಿಂದ ಅವರು ಕರುಣೆ ಒಂದಲ್ಲ ಎರಡಲ್ಲ, ಹೀಗೆ ಅನೇಕ ಹುಡುಗರಿಗೆ ಸ್ವತಃ ತಾವು ಕೊಟ್ಟು ಇವತ್ತು ಈ ಒಂದು ವೃತ್ತಿಲಿ ಇದ್ದೇನೆ. ಇನ್ನೇನಪ್ಪಾ ಅಂದ್ರೆ ನನ್ನ ಒಂದು ಇದು ಅದೃಷ್ಟ ಅಂತಂದ್ರೆ, ಸುನಾಮಗಳ ಆದ ಮೇಲೆ ಗುರುಗಳ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವ ಸೌಭಾಗ್ಯ ಏನಿದ್ರು ಪೇಜಾವರ ಸ್ವಾಮಿಗಳು, ಪೇಜಾವರ ಶ್ರೀಮಗಳವರ ಒಂದು ಅವರಿಂದ ಆಚೆ ಬರುವ ಅವಕಾಶವೇ ಸಿಗಲಿಲ್ಲ. ಅವತ್ತಿಂದ ಈ ವಿದ್ಯಾಪೀಠದ ಸೇರಿದಾಗಿನಿಂದ ಇಲ್ಲಿ ತನಕ ಗುರುಗಳ ಸಂಸ್ಥೆ, ಗುರುಗಳ ಸೇವೆ, ಗುರುಗಳ ಸ್ಮರಣೆ. ಎಲ್ಲಿ ಇದ್ದೀಯಪ್ಪ? ಗುರುಗಳ ವಿದ್ಯಾರ್ಥಿನಿಲಯ. ಎಲ್ಲಿ? ಅಲ್ಲೂ ಗುರುಗಳ ವಿದ್ಯಾರ್ಥಿನಿಲಯ. ವಿದ್ಯಾಪೀಠದಿಂದ ಗುರುಗಳ ಹತ್ತಿರ, ವಿದ್ಯಾಪೀಠದಿಂದ ಬಂದ ನಂತರ ಅವರ ಒಂದು ನಿಲಯ, ಗುರುಗಳ ಸ್ಮರಣೆ. ಯಾಕಂದ್ರೆ ಏನಿದ್ರು ಗುರುಗಳ ಪ್ರೀತಿ ಆಗಬೇಕು. ನನ್ನ ಬಗ್ಗೆ ಗುರುಗಳಿಗೆ ಕಂಪ್ಲೇಂಟ್ ಹೋಗತಕ್ಕಂತಹದ್ದು ಎಲ್ಲವನ್ನು ಗುರುಗಳು ಕೇಳ್ತಾರೆ. ಮೈಸೂರಿಗೆ ಬಂದಿದ್ದೇನೆ, ಗುರುಗಳು ಕೇಳ್ತಾರೆ. ಅಂದ್ರೆ ಗುರುಗಳನ್ನ ಇಟ್ಟುಕೊಂಡೇ, ತಲೆಯಲ್ಲಿ ಇಟ್ಟುಕೊಂಡೇ ಕೆಲಸ ನಡೆಸ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ಬಂದಿದೆ ಇರತಕ್ಕಂಥದ್ದು. ಇವತ್ತು ಕೂಡ ಅವರ ಅನುಗ್ರಹವನ್ನ ವಿಶ್ವೇಶತೀರ್ಥ ಗುರು ಕಾರುಣ್ಯ ಸನ್ನಿಂ ಪ್ರಪನ್ನಃ ಮಾನ್ಯಾಸ್ಮಃ. ಇವತ್ತು ಬಂದ ನಂತರ ಮೈಸೂರಿಗೆ ಅವರ ಶಿಷ್ಯರು, ಅವರ ಭಕ್ತರು ಅನೇಕ ಜನ ಕೈ ಹಿಡಿದು ಮೇಲಕ್ಕೆ ತರ್ತಾ ಇದ್ದಾರೆ. ನನಗೇನು ಇದು ಇಲ್ಲ, ಅಷ್ಟು ಒಂದು ಕರುಣೆ ನನ್ನ ಮೇಲೆ ಅವರು ಮಾಡಿರ್ತಕ್ಕಂಥದ್ದು. ಹೀಗೆ ಅನೇಕ ಜನರಿಗೆ ಒಂದಲ್ಲ ಎರಡಲ್ಲ ಅವರ ಅದ್ಭುತವಾಗಿರ್ತಕ್ಕಂತಹ ನನ್ನ ಬದುಕಿನಲ್ಲಿ ಅವರ ಅನುಗ್ರಹ ವಿಶೇಷವಾಗಿದೆ. ಈ ನಿತ್ಯ ಸೌಭಾಗ್ಯ ನಿಬಿಡವಾಗಿದೆ, ನನಗೆ ಏನ ಬೇಡಲಿ ನನ್ನ ಬಳಿಗೆ ಬಂತು ಅಂತ. ಅಂತಹ ಒಂದು ಶ್ರೇಷ್ಠತೆಗಳು. ಮತ್ತೆ ಭೀಷ್ಮರಂತೆ ಮಲಗೆ ಪರಮಾದರದಿ ಪಾಡಲು ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ ಅಂತ ನಾವೇ ಹೇಳ್ತೇವೆ. ಅಷ್ಟೂ ಸಮನ್ವಯ ಆಗತಕ್ಕಂತಹದ್ದು ಪರಮ ಪೂಜ್ಯ ಶ್ರೀಪಾದಂಗವರಿಗೆ. ಮಲಗೆ ಪರಮಾದರದಿ ಪಾಡಲು ಕುಳಿತುಕೇಳುವ. ಭೀಷ್ಮರ ನಂತರ ನಮಗೆ ಕಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. 1 ತಿಂಗಳ ಕಾಲ ಮಲಗಿಯೇ ಅನುಷ್ಠಾನ ಮಾಡಿದ್ದಾರೆ. ಭೀಷ್ಮರನ್ನು ನಾವು ನೋಡಿಲ್ಲ, ಆದರೆ ಅದೇ ಒಂದು ವಾತಾವರಣ ನೋಡಿ ಮಲಗಿಯೇ ಅನುಷ್ಠಾನ ಮಾಡಿ, ಮಲಗಿಕೊಂಡೇ ಎಲ್ಲ ಜಪ ಅನುಷ್ಠಾನಗಳನ್ನ ಮಾಡಿ ಚೂರು ತಪ್ಪದೇನೆ ದೇವನಾಮವನ್ನ ಸ್ವತಃ ತಾವು ಕೇಳಿಸಿಕೊಂಡು ಇರತಕ್ಕಂತಹ ಸನ್ನಿವೇಶವನ್ನ ನೀವು ನೋಡಿದ್ದೀರಿ. ಮಲಗೆ ಪರಮಾದರದಿ ಪಾಡಲು ಕುಳಿತು ಪಾಡಲು ನಿಲುವ. ಸ್ವತಃ ಕೃಷ್ಣ ಅವ್ರ ಜೊತೆಗೆ ಇದ್ದುಕೊಂಡು ಅವರು ಅನುಷ್ಠಾನ ಮಾಡುವಾಗ ಜೊತೆಗೆ ಕೃಷ್ಣ ನಿಂತು ಕೇಳ್ಕೊಳ್ತಾ ಇದ್ದ. ಮಲಗೆ ಪರಮಾದರದಿ ಪಾಡು ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವ ನಿಮಗೆಂಬ. ಭಗವಂತನನ್ನ ಸ್ವತಃ ಅಂತ ತಮ್ಮ ಹೃದಯದ ಒಳಗೆ ಕೂಡಿಸಿಕೊಂಡು ಅವನನ್ನು ಒಳಗಿದ್ದ ಭಗವಂತನ ನಯಿಸುವುದು, ಭಗವಂತನಿಗೆ ತಮ್ಮ ಅರ್ಪಣೆ ಮಾಡಿ ಮಲಗಿ ನಿಂತು ಓಡಾಡಿ ಎಲ್ಲ ಒಂದು ಸಂದರ್ಭದಲ್ಲಿ ಮಲಗೆ ಭೀಷ್ಮರಂತೆ ನಾವು ಪ್ರತ್ಯಕ್ಷ ಕಂಡಂತ ಅಂತಂದ್ರೆ ಮಲಗೆ ಪರಮಾದರದಿ ಪಾಡಲು ಕುಳಿತು ಪಾಡಲು ನಿಲುವ. ಅವನ ಅನುಷ್ಠಾನ ಮಾಡುವಾಗ ಸ್ವತಃ ಕೃಷ್ಣ ನಿಂತುಕೊಂಡು ಕೇಳ್ತಾನೆ. ನಿಂತರೆ ನಲಿಯುವ, ಏನು ನಲಿದರೆ ಒಲಿವ. ಸಮಾಜ ಸೇವೆಗಾಗಿ ನಿಂತರೆ ಸ್ವತಃ ಕೃಷ್ಣ ತಾನು ಖುಷಿ ಪಟ್ಟು ಅವ್ರ ಜೊತೆಗೆ ನಿಂತುಕೊಳ್ತಾ ಇದ್ದ. ನಿಂತರೆ ನಲಿವ. ನಿಂತರೆ ಅಂತಂದ್ರೆ ಸಮಾಜ ಸೇವೆಗಾಗಿ, ವಿದ್ಯಾರ್ಥಿಗಳ ಒಂದು ಬೆಳವಣಿಗೆಗಾಗಿ, ಇಡೀ ಸಮಾಜದ ಏಳಿಗೆಗಾಗಿ, ಲೋಕ ಕಲ್ಯಾಣಕ್ಕಾಗಿ, ಜಗತ್ತಿನ ಕಲ್ಯಾಣಕ್ಕಾಗಿ ನಿಂತರೆ. ಹಾಗೆ ನಿಂತಾವಾಗ ನಲಿಯುವ ವ್ಯಕ್ತಿ ಯಾರು? ಭಗವಂತ ನಲಿಯುತ್ತಾನೆ. ಈ ವಿಷಯವನ್ನು ತಿಳಿದಿರತಕ್ಕಂಥವ್ರು ವಿಶ್ವೇಶತೀರ್ಥರು. ತೇನ ಪ್ರೀಣಾತ್ ಕೇಶವ. ಅದು ಏನು ಮಾಡ್ತಾ ಇದ್ದೇನೆ? ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿನ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥ. ಇದನ್ನ ಅಕ್ಷರಶಃ
ಪಾಲಿಸಿಕೊಂಡು ಬಂದಂತವರು ಅಂತಂದ್ರೆ ನಿನ್ನ ನಿನ್ನ ಒಲುಮೆಯಿಂದ ನಿಖಳ ಜನರು ಬಂದು ಮನ್ನಿಸುವರು ಮಹಾರಾಯ. ಅದನ್ನ ನಾವು ಕೂಡ ಹೇಳ್ತಾ ಇದ್ದೀವಿ, ಅವರು ಅದನ್ನ ಹೇಳಿದ್ದಾರೆ. ನಮಗೆ ವಿದ್ಯೆಲೇನಿಲ್ಲ, ಇವರು ವಿಶ್ವೇಶ ತೀರ್ಥರ ಶಿಷ್ಯರಪ್ಪ ಅಂತ ಹೇಳ್ಕೊಂಡೇ ನಾವು ನಡೀತೇವೆ. ಅವ್ರ ಗುರುಗಳ ಸ್ಮರಣೆ ಸಾಕು. ಅಂತಹ ಒಂದು ಕರುಣೆಯಿಂದಲೇ ಅವರು, ಅವರ ಅನುಗ್ರಹದಿಂದಲೇ ಎಲ್ಲರ ಬಹಳ ಬೆಳಗುತ್ತಾ ಇದೆ. ಅನೇಕ ಮುಖಗಳು ಅವರ ಇನ್ನೂ ನಾವು ತುಂಬಾ ವಿಷಯ ಅವರ ಬಗ್ಗೆ ಪ್ರತ್ಯಕ್ಷ ಕಂಡಿದ್ದು ಹೇಳಿಕ್ಕಿದೆ. ಹೀಗೆ ಎಷ್ಟು ಯಾವುದನ್ನು ಹೇಳಬೇಕು, ಯಾವುದನ್ನು ಬಿಡಬೇಕು ಅದು ಗೊತ್ತಾಗದ ವಿಚಾರ. ಅಷ್ಟೊಂದು ಅದ್ಭುತ. ಎಲ್ಲರ ಬದುಕಲು ಒಂದು ಅದ್ಭುತವಾಗಿರತಕ್ಕಂತಹ ಪವಾಡವನ್ನು ಮಾಡಿರ್ತಕ್ಕಂಥ ಅವರು. ಈ ಮಧ್ವಿಜಯದಲ್ಲಿ ಒಂದು ಬರುತ್ತೆ ನೋಡಿ, ಏ ಗುಣ ನಾಮ ಜಗತ್ ಪ್ರಸಿದ್ಧ ಎಂತೇಷು ತೇ ಶುಷ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪರಭರಂ ಶ್ರೀಮಂತಮೀನಂ ವಿಶ್ವೇಶಮಾಹು. ಆ ಮಧ್ವಿಜಯದ ಶ್ಲೋಕ ಇವಾಗ ಇವ್ರು ಹೇಳೋ ಪ್ರಸಂಗ ಬಂದಿದೆ. ಏ ಗುಣ ನಾಮ ಜಗತ್ ಪ್ರಸಿದ್ಧ ಅಂತ ಮಹಾಭಾಗವತ ಪ್ರಭರಂ ಶ್ರೀಮಂತಂ ಏನಂ ವಿಶ್ವೇಶಮಾಹು. ಮುಂದೆ ಅದೇ ಎಲ್ಲ ಪ್ರಸಿದ್ಧ ಗುಣಗಳು ಅವರಲ್ಲಿ ಸಮನ್ವಯ ಆಗುತ್ತೆ. ಎಲ್ಲ ಗುಣಗಳು ಅವರಿಗೆ ಸಮನ್ವಯ ಆಗುತ್ತೆ. ಹೀಗೆ ರಾಮರಾವಣಿಯೋರ್ ಯುದ್ಧ ರಾಮರಾವಣಿಯೋರ್ ಇವ ಅಂತ ಹೇಳಿದಾಗೆ, ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ ರಾಮರಾವಣರ ಯುದ್ಧ ಹೇಗಿತ್ತು, ವಿಶ್ವೇಶತೀರ್ಥರ ಮಹಿಮೆ ಹೇಗಿತ್ತು, ವಿಶ್ವೇಶತೀರ್ಥರ ತರನೇ ಇತ್ತು. ಸಾಧನೆ ಮಾಡಬೇಕು ಅಂತಕ್ಕಂಥ ವ್ಯಕ್ತಿಗೆ ಅವರೇ ದೊಡ್ಡ ಗ್ರಂಥ, ಅವರೇ ಒಂದು ಗ್ರಂಥ. ಅವರ ಬದುಕು, ಅವರ ನಡೆ, ಅವರ ನುಡಿ, ಅವರ ಕ್ರಿಯಾಶೀಲತೆ, ಅವರ ಪ್ರಾಮಾಣಿಕತೆ, ಅವರ ದಕ್ಷತೆ, ಅವರ ವರ್ಚಸ್ಸು, ಅವರ ಮನೋಬಲ, ಅವರ ಧೈರ್ಯ, ಆ ಎಲ್ಲ ಗುಣಗಳನ್ನು ಮೇಳಿಸಿಕೊಂಡಂತಹ ಶ್ರೇಷ್ಠ ವ್ಯಕ್ತಿಗಳು ಅಂತಂದ್ರೆ ಆ ವಿಶ್ವೇಶ ತೀರ್ಥರೇ ಒಂದು ಗ್ರಂಥಗಳು. ನಾವು ಶತಾವಧಾನಿ ಸಹಸ್ರಾವಧಾನಿ ಕೇಳ್ತೇವೆ. ಇವರು ಸಹಸ್ರಾವಧಾನಿಗಳೇ. ಒಂದೇ ಕಾಲಕ್ಕೆ ರಾಜಕೀಯದ ಮಾತುಗಳನ್ನು ಮಾತಾಡ್ತಾ ಇದ್ರು, ಒಂದೇ ಕಾಲಕ್ಕೆ ಶಿಷ್ಯರ ಮಾತನ್ನು ಕೇಳ್ತಾ ಇದ್ರು, ಒಂದೇ ಕಾಲಕ್ಕೆ ಗ್ರಂಥದ ವಿಷಯ ಉಪಸ್ಥಿತಿ ಇಟ್ಕೊಳ್ತಾ ಇದ್ರು. ಸುಮಾರು ಒಂದು ಪಾಠ ಹೇಳುವಾಗ ನಿಲ್ಲಿಸಿ ಪುನಃ 30 ಬೇರೆ ಬೇರೆ ಜೊತೆ ಮಾತಾಡಿ ಆದ್ಮೇಲೆ ಎಲ್ಲಿ ಪಾಠವನ್ನು ಬಿಟ್ಟಿದ್ದಾರೋ ಅಲ್ಲೇ ಪಾಠವನ್ನು ಶುರು ಮಾಡ್ತಾರೆ. ಅವಧಾನ ಶಕ್ತಿ ಸಹಸ್ರಾವಧಾನಿಗಳು, ಅವಧಾನ ಶಕ್ತಿ, ಧಾರಣ ಶಕ್ತಿ ಅದ್ಭುತವಾಗಿರತಕ್ಕಂಥದ್ದು. ಮೂಲ ಪುನಃ ಎಷ್ಟೇ ಮಧ್ಯಕ್ಕೆ ಮಾತಾಡ್ಲಿ ಪುನಃ ಪಾಠವನ್ನು ಎಲ್ಲಿ ಬಿಟ್ಟಿದ್ದ ಅದನ್ನ ಹಾಗೆ ಶುರು ಮಾಡ್ತಾ ಇದ್ರು. ಎಲ್ಲ ಗ್ರಂಥಗಳು 19 ವರ್ಷದ ಒಳಗೆ ಶ್ರೀಮದ್ ಆಚಾರ್ಯ ಸಕಲ ಗ್ರಂಥಗಳನ್ನ ಮುಖೋದ್ಗತ ಮಾಡಿ ಶಿರಸ್ಥರಲ್ಲಿ ಕೂಡಿಸಿಕೊಂಡು ಎಲ್ಲ ಗ್ರಂಥಗಳ ಅಧ್ಯಯನ, ಬರೀ ನೀವು ಲೌಕಿಕವನ್ನಷ್ಟೇ ನೋಡಿದ್ದಾರೆ, ಗ್ರಂಥಗಳ ಅಧ್ಯಯನ ಅಸ್ಖಲಿತವಾಣಿ. ತಮ್ಮ ಮುಪ್ಪಿನ ವಯಸ್ಸಲ್ಲೂ ಕೂಡ ಸುಧಾನವಾದವನ್ನು ಮಾಡಿದ್ದಾರೆ. ಕೊನೆ ತನಕ ನೀವು ಕೇಳಿದ್ದೀರಿ. ಅಂತಹ ಒಂದು ಕಲ್ಲು ಸಕ್ಕರೆಯಂತಹ ಮನಸ್ಸು, ಅವರ ಒಂದು ಅದ್ಭುತವಾಗಿರತಕ್ಕಂತಹ ಒಂದು ಪಾಂಡಿತ್ಯ ಅದಕ್ಕೆ ನೀವು ಪಂಡಿತರೇ ಅದನ್ನ ಕೇಳಿ ಆನಂದಿಸಬೇಕು. ಅಂತಹ ಒಂದು ಬಿಡಿ ಅಸಾಧ್ಯ ಪಾಂಡಿತ್ಯ ಅವರು. ಅಷ್ಟು ಗ್ರಂಥಗಳ ಒಂದು ಉಪಸ್ಥಿತಿ ಜೊತೆಗೆ ನಮ್ಮ ಗ್ರಂಥಗಳ ಜೊತೆಗೆ ಬೇರೆ ಬೇರೆ ಗ್ರಂಥಗಳು, ಮತ್ತೆ ವಿಶಿಷ್ಟಾದ್ವೈತಿಗಳು, ಮತ್ತೆ ಅದ್ವೈತಿಗಳು, ಅದಕ್ಕಿಂತ ಮೊದಲು ಬರತಕ್ಕಂಥ ಅನೇಕ ವ್ಯಕ್ತಿಗಳು, ಅವರ ಎಲ್ಲ ಗ್ರಂಥಗಳ ಪೂರ್ವ ಸೂರಿಗಳ ಮೊದಲಾದ ಎಲ್ಲ ಗ್ರಂಥಗಳ ಅಧ್ಯಯನ ಮಾಡಿ ಸಮನ್ವಯ ಮಾಡತಕ್ಕಂತಹ, ಕೇವಲ ಒಂದು ಅಂತಲ್ಲ, ಅದ್ವೈತ ವಿಶಿಷ್ಟಾದ್ವೈತ ಬೇರೆ ಬೇರೆ ಗ್ರಂಥಗಳ ಅಧ್ಯಯನ ಮಾಡಿ ರೂಢಿಸಿಕೊಂಡಂತಹ ಮಹಾ ವಿದ್ವನ್ಮಣಿ ಯತಿಕುಲ ಚಕ್ರವರ್ತಿ. ಒಂದೇ ಎರಡೇ ಒಂದು ಕಾರ್ಯದಲ್ಲಿ ಮುಂದೆ ಬರ್ಬೋದು, ಆದ್ರೆ ಯಾವುದನ್ನು ಮಾಡಿದ್ರು ಕೂಡ ಅದನ್ನ ಪರಿಪೂರ್ಣವಾಗಿ ಮಾಡತಕ್ಕಂಥವರು, ಪರಿಪೂರ್ಣವಾಗಿ ತಿಳಿದವರು. ಅಂತಹ ಮಹಾನ್ ವ್ಯಕ್ತಿ ಅಂತಂದ್ರೆ ಪರಮ ಪೂಜ್ಯ ಶ್ರೀಪಾದಂಗಳವರು. ಮಹಾಕಾರ್ಯರಥಂ ಗುರುಗುಣ ಶ್ರುತಂ ಜ್ಞಾನಕೋಟಿ ಪ್ರಕಾಶಂ ಶಾಂತಂ ಅಂತ. ವಿಶ್ವೇಶ ತೀರ್ಥಂ ಮನಸ ಸ್ಮರಾಮಿ ವಿಶಿಷ್ಟ ರಾಮ ವಿಠಲ ಪ್ರಿಯಂ ಮಹಾಕಾರ್ಯರಥಂ ಗುರುಗುಣ ಶ್ರುತಂ ಜ್ಞಾನಕೋಟಿ ಪ್ರಕಾಶಂ ಶಾಂತಂ. ಈ ಗುಣ ಶಾಂತ ಗುಣ. ಮಹಾಭಾಷ್ಯಾದ್ಯುಪನಿಷತ್ ಪ್ರಿಯಂ ಮಧ್ಯೇಶ ಪ್ರಿಯ ಭಾಸ್ವರ ರೂಪಂ ವಿಶ್ವೇಶ ತೀರ್ಥಂ ಮನಸ ಸ್ಮರಾಮಿ. ಇಂತಹ ಗುರುಗಳು ಎಲ್ಲ ಯಾರನ್ನು ಕರೆದ್ರು ಕೂಡ ಅವ್ರು ಹಾಗೆ ಹೇಳ್ತಾರೆ. ಕಲೆ, ಶಿಕ್ಷಣ, ಸಾಹಿತ್ಯ ಎಲ್ಲದಕ್ಕೂ ಕೂಡ ಸ್ಫೂರ್ತಿ ಕೊಟ್ಟಂತಹ, ಎಲ್ಲರನ್ನೂ ಪ್ರೀತಿಸಿದಂತಹ ಗುರುಗಳು ಅಂತಂದ್ರೆ ವಿಶ್ವೇಶ ತೀರ್ಥರು. ಹೀಗೆ ಅನೇಕ ರೀತಿಯಿಂದ ಹೇಳಲಿಕ್ಕೆ ವಿಷಯ ತುಂಬಾ ಇದೆ, ಆದ್ರೆ ಸಮಯದ ಅಭಾವ ಮತ್ತು ಇನ್ನೊಮ್ಮೆ ಅವಕಾಶ ಸಿಕ್ಕಾವಾಗ ಹೇಳಬಹುದು. ಅನೇಕ ಜ್ಞಾನಿಗಳು, ಅನೇಕ ಪಂಡಿತರವರ ಬಗ್ಗೆ ಅನೇಕ ವಿಷಯಗಳನ್ನು ಹೇಳಿದ್ದಾರೆ.
ನಾನು ಕೂಡ ಅನೇಕ ಹತ್ತಿರದಲ್ಲಿನೇ ಅವರ ಪ್ರೀತಿಯ ಒಂದು ಆ ಸವಿಯನ್ನ, ಆ ಪ್ರೀತಿಯ ರಸ ಏನಿದೆ ಅದನ್ನ ಅನುಭವಿಸಿರ್ತಕ್ಕಂಥವನು. ನನಗಂತೂ ಜೀವನದಲ್ಲಿ ಬಹಳ ಒಂದು ಅನುಗ್ರಹವನ್ನು ಮಾಡಿದ್ದಾರೆ. ಅವರ ಅನೇಕ ಮುಖಗಳನ್ನ, ಅನೇಕ ಪ್ರತಿಭೆಗಳ ಜೊತೆಗೆ ಇದ್ದಿದ್ದುಕೊಂಡು ಬಹಳಷ್ಟು ಕಾರ್ಯದಲ್ಲಿ ಅವರ ಜೊತೆಗೆ ನಾನು ಭಾಗವಹಿಸಿದ್ದೇನೆ. ಅಂತಹ ಅವರ ಅನುಗ್ರಹವನ್ನ ಯಾವ ಕಾಲಕ್ಕೂ ಕೂಡ ಮರಲಿಕ್ಕೆ ಸಾಧ್ಯವೇ ಇಲ್ಲ. ಇಂತಹ ಮಹಾಮೇರು ವಿಶ್ವೇಶತೀರ್ಥರನ್ನ ನಾವು ಪದೇ ಪದೇ ಸ್ಮರಣೆ ಮಾಡ್ತಾ ಅವರ ಅನುಗ್ರಹ ಸದಾ ನಮಗೆ ಇರಲಿ. ಇವರು ಇರ್ತಕ್ಕಂಥದ್ದು ಕೃಷ್ಣನ ಗತ್ತು ಗಮ್ಮತ್ತಿನ ಬದುಕು ಇವರದ್ದಲ್ಲ. ದಾಖಲೆ 5ನೇ ಪರ್ಯಾಯ ಸ್ವೀಕರಿಸಿ ಕೃಷ್ಣನ ಪೂಜಿಸುವ ಯತಿಯನ್ನ ನಮಿಸುವ ಅಂತ. ಗತ್ತು ಗಮ್ಮತ್ತಿನ ಬದುಕು ಇವರದ್ದಲ್ಲ, ಗತ್ತು ಗಮ್ಮತ್ತಿನ ಬದುಕು ಇವರದ್ದಲ್ಲ. ಸವಿಯಾದ ಮಾತನ್ನಾಡುವರು. ಬೇಕಿಲ್ಲ ಧನ ಕನಕ ವೈರಾಗ್ಯ ಒಂದೇ ಪದಕ. ಬೇಕಿಲ್ಲ ಧನ ಕನಕ ವೈರಾಗ್ಯ ಒಂದೇ ಪದಕ. ವಿಶ್ವದ ಯತಿಗಳ ಕುಲತಿಲಕ. ಶ್ರದ್ಧಾಭಕ್ತಿಯಿಂದ ನಿಯಮ ನಿಷ್ಠೆಯಿಂದ ಮನತುಂಬಿ ಪೂಜೆ ಮಾಡ್ಯಾರು. ಶ್ರದ್ಧಾಭಕ್ತಿಯಿಂದ ನಿಯಮ ನಿಷ್ಠೆಯಿಂದ ಮನತುಂಬಿ ಪೂಜೆ ಮಾಡ್ಯಾರು. ಕಷ್ಟಕ್ಕಂಜೋದಿಲ್ಲ ಅಂಜಲಿಲ್ಲ. ಕಷ್ಟಕ್ಕಂಜೋದಿಲ್ಲ ನಷ್ಟಕ್ಕೆದರೋದಿಲ್ಲ. ಹೆದರಿದವರಲ್ಲ. ಸಾಧಿಸಿ ತೋರಿದ ಛಲಗಾರ. ಬಡವರ ಪಾಲಿಗೆ ಭಾಗ್ಯತರು. ಮನದಿ ಕಲ್ಮಶ ಇಲ್ಲ. ಸುಜ್ಞಾನ ತುಂಬಿದೆಯಲ್ಲ. ಧರ್ಮದ ಮೂರುತಿ ಸುಳ್ಳಲ್ಲ. ಹೂ ನಾವಾಗೋಣ, ಹಣ್ಣು ನಾವಾಗೋಣ. ಹೂ ಅಂತಂದ್ರೆ ಗುರುಗಳಂತನೇ ಮೃದು ಸ್ವಭಾವ. ಹಣ್ಣು ಅಂತಂದ್ರೆ 4 ಜನರಿಗೆ ಬೇಕಾಗುವಂತಹ ಬದುಕು. ಹೂವು ನಾವಾಗೋಣ, ಹಣ್ಣು ನಾಗೋಣ ಅಂತಂದ್ರೆ ನಾವು ಏನಿದ್ದೇವೆ ಎಲ್ರಿಗೂ ಬೇಕಾಗುವಂತ ವ್ಯಕ್ತಿಗಳಾಗಬೇಕು. ಅದು ಅವರ ಆಶಯ. ನಿನ್ನ ಪಾಡಿ ನೀನಿದ್ರೆ ಏನು ಉಪಯೋಗಪ್ಪ? ಎಲ್ಲರೂ ಬೇಕಾಗಬೇಕು, ಎಲ್ಲರೂ ಅನುಕೂಲ ಆಗಬೇಕು. ನಿಮ್ಮನ್ನ ಯಾರು ಆಶ್ರಯಿಸ್ತಾರೆ, ನಿಮ್ಮ ಬಳಿ ಯಾರು ಬರ್ತಾರೆ ಅವರ ಮನಸ್ಸು ಸಂತೋಷ ಆಗಬೇಕು. ಹಾಗೆ ಇನ್ನೊಬ್ರು ಬೇಕು ಎನ್ನುವ, ಇನ್ನೊಬ್ಬರು ವ್ಯಕ್ತಿ ಇಷ್ಟಪಡುವ ವ್ಯಕ್ತಿಗಳು ನಾವಾಗಬೇಕು. ಹೂವು ಹಣ್ಣಾಗಬೇಕು. ಅದಕ್ಕೆ ಅವರು ಒಂದು ಅಪೇಕ್ಷೆ. ಹೂವು ನಾವಾಗೋಣ, ಹಣ್ಣು ನಾವಾಗೋಣ. ಶ್ರೀಗಳ ಪಾದಕ್ಕೆ ನಮಿಸೋಣ. ವೇದಾಂತ ಚಿಂತನೆ ಇರಲಿ. ಅವರ ಶ್ರೀಗಳ ಪಾದಕ್ಕೆ ನಾವು ನಮಿಸುವ ಭಕ್ತಿಯಿಂದ, ಅವರ ಒಂದು ಅನುಗ್ರಹದಿಂದ ನಮ್ಮೆಲ್ರಿಗೂ ಕೂಡ ಒಳ್ಳೆಯ ಒಂದು ಗುಣ ಬರಲಿ. ಮತ್ತೆ ಬದುಕು ಚೆನ್ನಾಗಿರಲಿ ಅಂತ ಹೇಳ್ತಾ, ಯಾರ್ಯಾರು ಅವರ ಭಕ್ತರು ಇದ್ದೀರಿ, ಅವರ ಪ್ರೀತಿನ ಮಾಡ್ತಿದ್ದೀರಿ, ಎಲ್ರೂ ಕೂಡ ನನ್ನ ಒಂದು ಸಲಹೆ ಅಂತಂದ್ರೆ, ನೀವು ಗುರುಗಳ ಬಗ್ಗೆ ಇದು ಹೆಚ್ಚು ತಿಳಿಬೇಕು ಅಂತಿದ್ರೆ ಅವರು ಒಳ್ಳೆ ಲೇಖಕರು. ಸಂಚಾರದಲ್ಲಿದ್ದಾಗ ಪಾಠ ಆದ ಮೇಲೆ ಹೋಗ್ತಾ ಗಾಡಿಯಲ್ಲಿ ಕೂತು ಬರಿತಾ ಇದ್ರು, ಗ್ರಂಥಗಳು ಬರಿತಾ ಇದ್ರು. ಎಲ್ಲರಲ್ಲೂ ಕೂಡ ಒಂದು ಪ್ರಾರ್ಥನೆ, ಎಲ್ಲ ವಿಶ್ವೇಶತೀರ್ಥ ಭಕ್ತರಲ್ಲಿ ಒಂದು ಪ್ರಾರ್ಥನೆ ಅಂತಂದ್ರೆ, ದಯವಿಟ್ಟು ನೀವು ಎಲ್ಲ ಗ್ರಂಥಗಳ ಅಧ್ಯಯನ ಮಾಡುವ ಮೊದಲು ಅವರು ಬರೆದಿರತಕ್ಕಂತಹ ಗೀತಾ ಸಾರೋದ್ಧಾರ ಈ ಪುಸ್ತಕವನ್ನು ಮರೆಯದೆ ಓದಿ. ಬದುಕು ಸಾರ್ಥಕವಾಗುತ್ತೆ. 1000 ಬೇರೆ ಬೇರೆ ಪುಸ್ತಕ ಓದ್ಲಿಕ್ಕೆ ನೀವು ಪಾಠ ಕೇಳಿರಿ, ತಪ್ಪಲ್ಲ. ಆದ್ರೆ ಈ ಪುಸ್ತಕವನ್ನ ಓದಿದ್ರೆ ನಿಮ್ಮ ಬದುಕು ಸಾರ್ಥಕವಾಗುತ್ತೆ. ಒಂದು ಗೀತಾ ಸಾರೋದ್ಧಾರ, ಒಂದು ವಿಷ್ಣು ತತ್ವ ನಿರ್ಣಯ, ಮತ್ತೆ ಶ್ರೀಮನ್ ನ್ಯಾಯ ಸುಧಾಸಾರ, ಈ ಎಲ್ಲ ಪುಸ್ತಕವನ್ನು ಬರೆದಿದ್ದಾರೆ. ಅತ್ಯದ್ಭುತವಾದ ಒಂದು ಪುಸ್ತಕಗಳು. ಈ ಪುಸ್ತಕವನ್ನು ನೀವು ಓದದೇ ಇದ್ರೆ ಅದು ನೀವು ಏನೋ ಒಂದು ವಿಶಿಷ್ಟವಾದ ವಸ್ತುನ ಕಳ್ಕೊಂಡಂಗೆ ಆಗ್ತದೆ. ಇದು ಅವರ ಬರವಣಿಗೆ, ಸಮಾಜಕ್ಕೆ ವಿಷಯಗಳನ್ನು ಮುಟ್ಟಿಸುವ ಒಂದು ತುಡಿತ, ಒಂದು ಮನೋಧರ್ಮ. ಇದೆಲ್ಲ ಆ ಕಠಿಣವಾದ ವಿಷಯವನ್ನ ಸುಲಭವಾಗಿ ಹೇಳುವ ಒಂದು ಕಲೆಗಾರಿಕೆ. ಅದು ಅವ್ರಿಗೆ ಇರತಕ್ಕಂತಹದ್ದು. ಎಲ್ಲ ಜನರಿಗೆ ಅರ್ಥವಾಗಲಿ ಅಂತ ಯಾವ ವ್ಯಕ್ತಿಗೆ ಎಲ್ಲ ಗ್ರಂಥಗಳ ಒಳಗಿನ ಆ ಸಾರ ಅರ್ಥವಾಗಿರುತ್ತೋ ಆ ವ್ಯಕ್ತಿ ಮಾತ್ರ ಅಂತ ಕೃತಿಯನ್ನು ರಚಿಸಬಲ್ಲ. ಅಂತಹ ಶ್ರೀಮನ್ ನ್ಯಾಯಸುಧಾ ಏನಿದೆ, ಅಂತಹ ಒಂದು ಗ್ರಂಥವನ್ನ ಅದನ್ನ ಕನ್ನಡದಲ್ಲಿ ಬರೀಬೇಕು ಅಂತಿದ್ರೆ ಎಷ್ಟು ಅದ್ಭುತವಾದ ಕೆಲಸ ಅದು. ಅದನ್ನ ಗುರುಗಳು ಮಾಡಿದ್ದಾರೆ. ಮರೆಯದೆ ದಯವಿಟ್ಟೆಲ್ಲರೂ ಕೂಡ ಶ್ರೀಮನ್ ನ್ಯಾಯಸುಧಾ ಸಾರ ಹಾಗೂ ಗೀತಾ ಸಾರೋದ್ಧಾರ ಇದನ್ನ ಎಂದೂ ಕೂಡ ಮರೆಯದೇನೆ ಮೊದಲು ಈ ಗ್ರಂಥವನ್ನ, ಈ ಪುಸ್ತಕ ಎಲ್ಲಿ ಸಿಗುತ್ತೆ ಆ ಪುಸ್ತಕವನ್ನು, ಗುರುಗಳು ಬರೆದಂತಹ ಪುಸ್ತಕವನ್ನು ತೆಗೆದುಕೊಂಡು ಓದಿ. ಅದು ಕೂಡ ನಿಮ್ಮ ಬದುಕಿಗೆ ಬೆಳಕನ್ನು ಕೊಡಬಲ್ಲದು. ಅದು ಕೂಡ ವಿಶ್ವೇಶತೀರ್ಥರಂತಾನೆ ಇರತಕ್ಕಂತಹ ಪುಟ್ಟದಾದ ಅನೇಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಒಂದು ಪುಸ್ತಕ ಅದು. ಅದನ್ನ ಮರೆಯದೆ ಅವ್ರು ಬರೆದಿರತಕ್ಕಂತಹ ಗ್ರಂಥಗಳ, ಪುಸ್ತಕಗಳ ಒಂದು ಅಧ್ಯಯನ ಮಾಡಿ ಓದುವ ಕಾರ್ಯವನ್ನು ಮಾಡಿ ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ
ಈ ಒಂದು ಸಂದರ್ಭಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಎಲ್ಲ ಹಿರಿಯ ಗುರುಗಳಿಗೆ, ವಿದ್ಯಾಪೀಠದ ಎಲ್ಲ ಗುರುಗಳು, ಮೇಧಾವಿಗಳು, ಮಹಾಜ್ಞಾನಿಗಳು, ನಮಗೆ ಪಾಠ ಹೇಳಿರ್ತಕ್ಕಂಥ ವೆಂಕಟೇಶ್ ಬಾಯರ್ಗಳಾಗಿರ್ಬೋದು, ಹರಿದಾಸ್ ಭಟ್ಟರು, ಮತ್ತೆ ಏನು ಸುಮಿತ್ ನಂದಿ ತೀರ್ಥರು ಮೊದಲು ಗುರು ವೆಂಕಟಾಚಾರ್ಯರಾಗಿದ್ರು, ಮತ್ತು ವಿದ್ವಾನ್ ಡಿ ಪ್ರಹ್ಲಾದಾಚಾರ್ಯರಾಗಿರ್ಬಹುದು, ಪಿ ಕೇಶವ ಹಿರಿಯರಾಗಿರ್ಬಹುದು, ವಿಷ್ಣುಮೂರ್ತಿ ಮಂಜಿತ್ತಾಯರು, ಕೃಷ್ಣಮೂರ್ತಿ ಆಚಾರ್ಯರು. ನಾವು ಸಣ್ಣ ಹುಡುಗರು ಇದ್ವಿ, ನಾವು ಏನು ಗೊತ್ತಿ ಪಾಪ ಎಲ್ಲರೂ ಕೂಡ ತೂಗಿಸಿಕೊಂಡು ಅನೇಕ ಗುರುಗಳು, ನಮ್ಮ ಶ್ರೇಷ್ಠ ಬದ್ರಿ ಆಚಾರ್ಯರು, ಮತ್ತೆ ಗುರು ವೆಂಕಟಾಚಾರ್ಯರು, ಮತ್ತೆ ಗುರುಪ್ರಸಾದ ಆಚಾರ್ಯರು, ಶ್ರೀರಾಮಕೃಷ್ಣಾಚಾರ್ಯರು, ಇವರೆಲ್ಲ ರಘುಪತಿ ತಂತ್ರಿಗಳು ಪಾಠ ಹೇಳಿದವರು. ರಘುಪತಿ ತಂತ್ರಿಗಳು ನಮಗೆ ತತ್ವೋದ್ಯೋತ ಪಾಠವನ್ನು ಹೇಳಿದ್ರು. ತತ್ವೋದ್ಯೋತ ಪಾಠವನ್ನು ಹೇಳಿದ್ರು, ನಾನು ಕೇಳಿದೆ, ಹೊರಕೇಡಿ ನಾಳೆ ಪರೀಕ್ಷೆ ಇದೆಯಪ್ಪ ಅಂತಂದ್ರು. ಆಯ್ತು ಆಚಾರ್ಯ, ಪರೀಕ್ಷೆ ಬರೀತೀನಿ ಅಂತ. ಆ ವಾರ್ಷಿಕ ಪರೀಕ್ಷೆಯಲ್ಲಿ ತತ್ವೋದ್ಯೋತ ಪರೀಕ್ಷೆಯನ್ನು ಬರೆಯುವಾಗ ನಾನೇನು ಮಾಡಿದೆ, ಕವನ ಬರೆದು ಬಿಟ್ಟಿದ್ದೆ. ಸರ್ವತ್ರಾಖಿಲ ಸಶಕ್ತಿ ಸ್ವತಂತ್ರ ಅಶೇಷ ದರ್ಶನ ನಿತ್ಯಾತಾದ ಚಿಚ್ಚೇತಿ ಅಂತ, ಎಂತಿಷ್ಟೋನು ರಮಾಪತಿ ಚಿಚ್ಚೇತಿ ಅಂತ, ಎಂತಿಷ್ಟೋನು ಇಷ್ಟೋನು ರಮಾಪತಿ ಅಂತ ಮಂಗಳ ಶ್ಲೋಕ ಇತ್ತು. ನಾನೇನು ಮಾಡಿದೆ, ಪರೀಕ್ಷೆಯಲ್ಲಿ ಅದಕ್ಕೊಂದು ಕವನ ರಚನೆ ಮಾಡಿಬಿಟ್ಟೆ. ಸೃಷ್ಟಿ ಸೊಬಗಿನ ಸೌಂದರ್ಯ ತಾಣದಲ್ಲಿ ಎಲ್ಲಿ ನೋಡಿದ್ರು ನಿನ್ನದೇ ಚಿತ್ರ, ಅಚಿತ್ಯಾದ್ಭುತ ಶಕ್ತಿ ನೀನಿ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ ಆ ಶ್ಲೋಕಕ್ಕೆ ಒಂದು ಕವನ ಬರೆದು ಬಿಟ್ಟು ಆ ಪತ್ರಿಕೆ ಮಡಿಸಿಕೊಟ್ಟು ಬಂದ್ಬಿಟ್ಟಿದ್ದೇನೆ. ಎಲ್ಲ ಪ್ರಶ್ನೆ ಪತ್ರಿಕೆಯನ್ನು, ಉತ್ತರ ಪತ್ರಿಕೆಯನ್ನು ಚೆಕ್ ಮಾಡುವಾಗ ರಘುಪತಿ ಆಚಾರ್ಯ ನೋಡಿ ನಗತ ಹೊರಗೆ ಓಡಿ ಬಂದ್ಬಿಟ್ಟಿದ್ದಾರೆ. ಅವರ ಒಂದು ಸಹಾಯಜ್ಞಾನಿಗಳಿಗೆ ನೋಡಿ ಹೊರಕೇಡಿ ಕವನ ಬರೆದಿದ್ದಾನೆ ಅಂತ ಹೇಳಿಕೊಂಡು, ಅದನ್ನ ಯಾರಪ್ಪ ಇದು ಅದ್ಭುತ ಕವನ, ಎಲ್ಲ ಸರ್ವತ್ರ ಸೃಷ್ಟಿ ಸ್ಥಿತಿಲಿ ಸೌಂದರ್ಯ ತಾಣದಲ್ಲಿ ಎಲ್ಲಿ ನೋಡಿದ್ರು ನಿನ್ನದೇ ಚಿತ್ರ, ಅಚಿಂತ್ಯಾದ್ಭುತ ಶಕ್ತಿ ನೀ ಸರ್ವತಂತ್ರ ಸ್ವತಂತ್ರ ಅಂತ ಹೇಳಿ, ಕೆಂಪು ಸಂಗೀತ ಸೂರ್ಯ ಮೊಳಗುತ್ತೀರಿ ಆಗ ನಿನ್ನದೇ ಮಂತ್ರ ಅಂತ ಹೇಳಿ ನನ್ನದೇ ಆದೊಂದು ಕಲ್ಪನೆಯಲ್ಲಿ ಅದಕ್ಕೆ ಆ ಶ್ಲೋಕಕ್ಕೆ ಒಂದು ಕವನ ಬರೆದು ಕೊಟ್ಟು ಬಂದ್ಬಿಟ್ಟಿದ್ದೇನೆ. ಬಹಳ ಅವರು ನಕ್ಕರು. ಅದ್ಭುತ ಹೊರಕೇಡಿ, ನೀ ಕವನ ಬರೆದಿದ್ದಕ್ಕೆ 100 ಮಾರ್ಕು, ಆದ್ರೆ ಅಧ್ಯಾಪಕನಾಗಿ ನಿನಗೆ 0 ಕೊಟ್ಟಿದ್ದೀನಿ. ಅದ್ರೆಲ್ಲ ಒಂದು 0 ಮಾರ್ಕ್ ಬಂದಿತ್ತು. ಹೀಗೆ ಎಲ್ಲ ಅನೇಕ ಕಲೆಗಳು ಮತ್ತೆ ವಿದ್ಯಾಪೀಠದ ಗುರುಗಳು ನನ್ನ ಎಲ್ಲ ಕಲೆಗೆ, ನನ್ನ ಒಂದು ಪ್ರತಿಭೆಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದು ಹಾಸ್ಯ ಆಗಿರಬಹುದು, ನಾಟಕ ಆಗಿರಬಹುದು, ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥವರು ತಮ್ಮ ಪರ್ಯಾಯದಲ್ಲಿ ಸಂದರ್ಭದಲ್ಲಿ ಕರೆಸಿ ನನ್ನ ಒಂದು ಅನೇಕ ಒಂದು ಮಿಮಿಕ್ರಿಗಳನ್ನ, ನಾಟಕಗಳನ್ನು ಮಾಡಿಸಿದ್ದಾರೆ. ಎಲ್ಲ ಕಡೆಗೂ ಸ್ವತಃ ನಾನು ಕೊಡ್ತಕ್ಕಂತಹ ಕಾರ್ಯಕ್ರಮಕ್ಕೆ ಸ್ವತಃ ಅವರೇ ನಿಂತು ಕಾರ್ಯಕ್ರಮ ಹೊಡಿದ್ದಾರೆ. ಹಾಡಿನ ಆಗಿರ್ಬೋದು, ಜಾನಪದ ಒಂದು ಶೈಲಿಯ ನಾಟಕಗಳಾಗಿರ್ಬೋದು, ಲಾವಣಿಗಳ ಪದ್ಯ ಹೇಳೋದಾಗಿರ್ಬೋದು, ಸ್ವತಃ ಅವರೇ ಬಂದು ಕೂತು ಕೇಳ್ತಾ ಇದ್ರು. ಇದಾದ ಮೇಲೆ ಎಲ್ಲ ಸಂದರ್ಭದಲ್ಲಿ ಬೀದಿ ನಾಟಕ ನಡೆಸಲಿಕ್ಕೆ ಅದಕ್ಕಿದಕ್ಕೆಲ್ಲ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ನನ್ನದೇ ಆಗಿರ್ತಕ್ಕಂಥ ಒಂದು ಸ್ವಂತ ಪ್ರತಿಭೆಯಿಂದ ಅವರು ಮಾಡಿದ್ದಾರೆ. ಎಲ್ಲ ನಿಮ್ಮ ಅನುಗ್ರಹ ಅಂತ ನಾನು ಹೇಳಿದ್ರೆ ಖಂಡಿತ ನನ್ನ ಅನುಗ್ರಹ ಅಲ್ಲ. ಎಲ್ಲ ವಿದ್ಯಾರ್ಥಿಗಳು ಅವರದೇ ಆದ ಒಂದು ಪ್ರತಿಭೆ ಇರ್ತದೆ, ಅದು ಒಂದು ಹೊರಮುಟ್ಟದಷ್ಟೇನೆ. ನಾನೇನು ಮಾಡುವಂತದ್ದಲ್ಲ ಅಂತ ವಿನಯದಿಂದ ಹೇಳ್ತಾ ಇದ್ರು. ಸ್ವಾಮಿ ನಿಮ್ಮ ಅನುಗ್ರಹದಿಂದ ಹೀಗಾಯ್ತು ಅಂತಂದ್ರೆ ಒಪ್ತಿರ್ಲಿಲ್ಲ ಅವರು. ಖಂಡಿತ ಸುಳ್ಳು, ನಾನೇನಲ್ಲ. ಎಲ್ಲಾ ವಿದ್ಯಾರ್ಥಿಗಳು ಅವರದೇ ಆದ ಒಂದು ಸ್ವಭಾವ, ಅವರದೇ ಆದ ಚೇತನ ಶಕ್ತಿ ದೇವರು ಕೊಟ್ಟಿರ್ತಾನೆ, ಅದು ಬೆಳಕಿಗೆ ಬರ್ತದಷ್ಟೇ. ನೋಡಿ ಎಷ್ಟು ಒಂದು ಶ್ರೇಷ್ಠ ಗುಣ, ಎಲ್ಲ ಅವ್ರದ್ದು ಪ್ರತಿಭೆ ಹೊರ ಬರ್ತದಷ್ಟೇನೆ. ಅದು ಗುರುಗಳ ನಮ್ಗೆ ಸ್ವತಃ ಅವರದೇ ಅದು ಸ್ವಂತ ಪ್ರತಿಭೆ ಅಂತಕ್ಕಂಥದ್ದು ನಾನೇನು ಅಲ್ಲ ಅಂತ ಹೇಳ್ತಾ ಇದ್ರು. ಇಂತ ಅದ್ಭುತ ಇರ್ತಕ್ಕಂಥ ಹೀಗೆ ಅನೇಕ ರೀತಿಯಿಂದ ನಾನು ಬೆಳೆದು ಬಂತಕ್ಕಂತಹದ್ದು. ಎಲ್ಲ ಕಡೆ ಸಂಸ್ಕೃತ ನಾಟಕಗಳನ್ನ ಮಾಡಿದೆ. ಉಡುಪಿಯಲ್ಲಿ ಬೇರೆ ಬೇರೆ ಕಡೆ ನಾಟಕಗಳಿಗೆ ಹೋಗ್ತಾ ಇದ್ವಿ, ಭಾಗವಹಿಸ್ತಾ ಇದ್ವಿ. ಎಲ್ಲದಕ್ಕೂ ಅವರ ಸಹಕಾರ ಕಾರಣ. ಪುತ್ತಿಗೆ ಮಠದ ಶ್ರೀಗಳವರು ಆವಾಗ ಪರ್ಯಾಯ ಕೂತಾವಾಗ ಆ ಸಂದರ್ಭದಲ್ಲಿ ಬಹಳಷ್ಟು ಸಲ ಹೋಗಿ ಅಲ್ಲಿ ನಾಟಕಗಳನ್ನ ಮಾಡಿದ್ದೇನೆ. ಮತ್ತೆ ಅಲ್ಲಿ ಬೀದಿ ನಾಟಕಗಳು ಮಾಡ್ತಕ್ಕ ಪ್ರಕ್ರಿಯೆಗಳು, ಹೀಗೆ ಅನೇಕ ಯತಿಗಳು ಕಳಿಸ್ತಾ ಇದ್ರು. ಮತ್ತೆ ಎಲ್ಲ ಗುರುಗಳ ಅನುಗ್ರಹ, ಎಲ್ಲ ಇವರ ಅನುಗ್ರಹದಿಂದ ಎಲ್ಲೆತ್ತಿಗಳು ಪ್ರೀತಿ ಮಾಡ್ತಾ ಇದ್ದಾರೆ. ಮಂತ್ರಾಲಯ ಈಗ ಸತ್ಯಾಪ ತೀರ್ಥರ ಬಳಿಗೆ ಹೋದ್ರೆ ಪೇಜಾರ ಸ್ವಾಮಿ ಶಿಷ್ಯ ಅಂತೇಳಿ ಕೈ ತುಂಬ ಸಂಭಾವನೆ ಕೊಟ್ಟು ಕಳಿಸ್ತಾರೆ. ಪಲಮಾರು ಮಠಕ್ಕೆ ಹೋದ್ರೆ ಪೇಜಾರ ಸ್ವಾಮಿ ಶಿಷ್ಯ ಅಂತೇಳಿ ಅವ್ರು ಕೈ ತುಂಬ ಸಂಭಾವನೆ ಕೊಟ್ಟು ಕಳಿಸ್ತಾರೆ. ಒಂದು ಮಂತ್ರಾಲಯಕ್ಕೆ ಹೋದೆ ಅವರು ಹೊರಕೇಡಿಪ್ಪ ನಮ್ಮ ರಾಯಚೂರಲ್ಲಿ ಇದ್ದ ಪೇಜಾರ ಸ್ವಾಮಿ ಕೈಯಲ್ಲಿ ಓದ್ಯವನಪ್ಪ ಅಂತ ಪ್ರೀತಿಯಿಂದ ಕೈ ತುಂಬ ಸಂಭಾವನೆ ಕೊಟ್ಟು ಬೆಳ್ಳಿ ದೀಪಗಳನ್ನು ಕೊಟ್ಟು ಸನ್ಮಾನ ಮಾಡಿ ಕಳಿಸ್ತಾರೆ. ಯಾವ ಯತಿಗಳು ನನ್ನ ಬರಿ ಕೈಯಿಂದ ಕಳಿಸಿಲ್ಲ. ಕೂಡ್ಲಿಕ್ಕೆ ಹೋಗಿದ್ದೆ, ಆ ಸ್ವಾಮಿಗಳು ಹೊರಕೇಡಿ ನೀ ಹಾವೇರಿಯಪ್ಪ ಸ್ವಾಮಿಗಳ ಹತ್ರ ಓದಿ ಅಂತ ಹೇಳಿ ಸ್ವತಃ ಅವರು ನನಗೆ ಕೈ ತುಂಬ ಸಂಭಾವನೆ ಕೊಟ್ಟು ರೇಷ್ಮೆ ಮಡಿಯನ್ನು ಕೊಟ್ಟು ಸನ್ಮಾನ ಮಾಡಿ ಕಳಿಸಿದ್ದಾರೆ. ನೋಡಿ ಎಲ್ಲಿದ್ದೆ, ಯಾವ ಹಂತಕ್ಕೆ ನಾನು ಬರ್ಬೇಕಾಯ್ತು. ಎಲ್ಲ ಯತಿಗಳು ಪ್ರೀತಿ ಮಾಡ್ತಾರೆ. ಎಲ್ಲಿ ಯತಿಗಳು ಯಾವುದೇ ಮಟ್ಟಕ್ಕೆ ಹೋದ್ರು ಕೂಡ ಬರಿಗೈಯಿಂದ ನನ್ನ ಕಳಿಸಿಲ್ಲ. ಸತ್ಯಾಪ ತೀರ್ಥರು, ಸತ್ಯ ಪ್ರಮೋದರು ಕೂಡ ವಿಶೇಷವಾಗಿ ನಮ್ಮ ಮೇಲೆ ಅನುಗ್ರಹ ಮಾಡಿದ್ರು. ನಾವು ವಿದ್ಯಾಪೀಠ ಇದ್ದಾಗಲೂ ಕೂಡ ಉತ್ತರಾದಿ ಮಠದವರು ಉತ್ತರಾದಿ ಮಠದಂತೆ ನಡೆದುಕೊಳ್ಬೇಕು ಅಂತ ಹೇಳ್ತಾ ಇದ್ರು.
ಉತ್ತರಾದಿ ಮಠದವರು ಉತ್ತರಾದಿ ಮಠದಂತನೇ ಏಕಾದಶಿ ಮಾಡ್ಬೇಕು ಅಂತ ಹೇಳಿ, ಉಡುಪಿಯವರು ಉಡುಪಿ ಮಠದಂತನೇ ಏಕಾದಶಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಬಹಳಷ್ಟು ತಪ್ಪು ಕಲ್ಪನೆ ಇತ್ತು, ಎಲ್ಲ ಉಡುಪಿ ಪರಂಪರೆ ಹೇಳ್ಕೊಟ್ಟು ಬಿಡ್ತಾರೆ ಅಂತ. ಖಂಡಿತ ಯತಿಗಳು ಹಾಗೆ ಮಾಡಿಲ್ಲ, ಗುರುಗಳು ಹಾಗೆ ಮಾಡಿಲ್ಲ. ವಿದ್ಯಾಪೀಠದಲ್ಲಿ ಇದ್ದವರು ಕೂಡ ಉತ್ತರಾದಿ ಮಠದ ಏಕಾದಶಿ ಬಂದಾವಾಗ ಅದರಂತನೇ ಮಾಡಿಸ್ತಾ ಇದ್ರು. ಅದರಂತನೇ ಪಾರಾಯಣಗಳು ಪ್ರತ್ಯೇಕ ಆಗ್ತಾ ಇತ್ತು. ಸ್ವತಃ ಒಂದೇ ಗುರುಕುಲದಲ್ಲಿ ಬೇರೆ ಬೇರೆ ವ್ಯವಸ್ಥೆ ಮಾಡ್ತಾ ಇದ್ರು. ಮುದ್ರೆಯನ್ನು ಹಾಕ್ಸೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಉತ್ತರಾದಿ ಮಠದ ವ್ಯಕ್ತಿಗಳನ್ನ ಉತ್ತರಾದಿ ಮಠಕ್ಕೆ ಕಳಿಸ್ತಾ ಇದ್ರು. ನಾವು ಉತ್ತರಾದಿ ಮಠಕ್ಕೆ ಹೋಗಿ ಮುದ್ರೆ ಹಾಕ್ಸೋ ಬರ್ತಾ ಇದ್ವಿ. ಇದು ನೋಡಿ ಪ್ರೀತಿ ಅಂತಃಕರಣ, ಈ ಸಮನ್ವಯ ಮಾಡ್ಕೊಳ್ತಕ್ಕಂತಹ ಪ್ರಕ್ರಿಯೆ. ಅವರವರನ್ನ ಜೊತೆಗಿತ್ತುಕೊಂಡು ಬೇರೆ ಬೇರೆ ಇದ್ರು ಕೂಡ ಈ ಬೈದ ಸಿದ್ಧಾಂತ ವಲಯದಲ್ಲಿ ನಾವೆಲ್ಲರೂ ಕೂಡ ಒಂದು ಅಂತ ಹೇಳಿ ಪ್ರೀತಿ ಅಂತಃಕರಣದಿಂದ ಅವರೂ ಬೇಸರವಾಗದೇನೆ, ಯಾರಿಗೂ ಬೇಸರವಾಗದೇನೆ ಎಲ್ಲ ಪೀಠಾಧಿಪತಿಗಳನ್ನ, ಎಲ್ಲ ಪಂಡಿತರನ್ನ, ಎಲ್ಲ ವಲಯದವರನ್ನು ಕೂಡಿಸಿಕೊಂಡು ಬೆಳೆದಂತ ವ್ಯಕ್ತಿಗಳು. ಹೀಗೆ ಹೇಳ್ತಾ ಅದು ಬಹಳಷ್ಟವಾದಂತ ವಿಶ್ವೇಶ ತೀರ್ಥರು ಅಂದ್ರೆ ವಿಶ್ವೇಶ ತೀರ್ಥ ತರು, ಎಲ್ಲರನ್ನೂ ಕೂಡ ಜೊತೆ ಇಟ್ಟುಕೊಂಡು ಬೆಳೆದಿರ್ತಕ್ಕಂಥ ಶ್ರೇಷ್ಠ ತರು ವಿಶ್ವೇಶ ತೀರ್ಥರು, ಶ್ರೇಷ್ಠವಾದ ತರು. ಹೀಗೆ ದೇವಸ್ವಾವು ದಿವಿಚಿತ್ರ ಮೋಯಂ ಅಂತ ಹೇಳಿದ ಹಾಗೆ ಅಂತಹ ಮಹಾ ಮೇರು ವ್ಯಕ್ತಿತ್ವ ಪರಮಪೂಜ್ಯ ಶ್ರೀಪಾದಂಗಳವರದು. ನನಗೆ ಎಷ್ಟು ನೆನಪಾಗಿದೆ ಅಷ್ಟನ್ನ ನಾನು ಹೇಳಿದ್ದೇನೆ. ಅವರ ಕರುಣೆಯನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ, ಅವರ ಸ್ಮರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಪಂಡಿತರಿಗೆ, ನನ್ನ ಸ್ನೇಹಿತರಿಗೆ, ನನ್ನ ಗುರುಗಳಿಗೆ ಅನಂತ ಧನ್ಯವಾದಗಳು. ನಾನು ಮೊನ್ನೆ ಹೋದ ಡಿಸೆಂಬರ್ 6ನೇ ತಾರೀಕು 17-18 ತಾರೀಕಿಗೆ ಅವರು ಐಕ್ಯರಾದರು. ಈ ಸಂದರ್ಭ ಬಂತು. ಅದಕ್ಕಿಂತ ಪೂರ್ವದಲ್ಲಿ 6ನೇ ತಾರೀಕು, ಅದೇ ತಿಂಗಳು 6ನೇ ತಾರೀಕು ನಮ್ಮ ದಿವಂಗತ ನಾರಾಯಣ ರಾವ್ ಅವರ ಒಂದು ನೇತೃತ್ವದಲ್ಲಿ ಅಖಿಲ ಭಾರತ ಮಹಾತ್ಮ ಮಹಾಮಂಡಲದ ಒಂದು ಏನು ಸುವರ್ಣ ಮಹೋತ್ಸವ ಇತ್ಯಾದಿ ನಡೀತು. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀಪಾದಗಳವರಿಂದ 6ನೇ ತಾರೀಕು ಉತ್ತಮ ಸಂಚಾಲಕ, ಉತ್ತಮ ಸೇವೆ ಮಾಡಿದ್ದಪ್ಪ ಅಂತ ಹೇಳಿ ಸ್ವತಃ ಅವರಿಂದ ಸನ್ಮಾನ ಆಯಿತು. ಶ್ರೀಗಳವರೇ ಒಂದು ಬೆಳ್ಳಿ ಬಟ್ಟಲು ತುಂಬಾ ದ್ರಾಕ್ಷಿ ಗೋಡಂಬಿ ತುಂಬಿಟ್ಟು ಆ ಬೆಳ್ಳಿ ಬಟ್ಟಲನ್ನು ಕೊಟ್ಟು ಶಾಲನ್ನು ಹೊದಿಸಿ 5,000 ರೂಪಾಯಿ ಸಂಭಾವನೆ ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ದೀಪ ಅಂತ ಅನುಗ್ರಹ ಮಾಡಿದ್ದಾರೆ. ಇದು ಭಾಗ್ಯವಯ್ಯ. ಅದೇ ಒಂದದಲ್ಲಿ ಅದು ನಮಗೆ ಪರಮ ಉಪಕಾರವನ್ನು ಮಾಡಿದ್ದಾರೆ. ನಮಗೇನು ತೊಂದರೆ ಇಲ್ಲ. ಅವರ ಒಂದು ಕರುಣೆ, ಅವರ ಸ್ಮರಣೆ, ಸತತವಾಗಿ ಅವರ ಸ್ಮರಣೆಯಲ್ಲೇ ನಾವು ಕಾಲ ಕಳೀತಾ ಇದ್ದೇವೆ. ಏನು ಮಾಡಿದ್ರು ಕೂಡ ಸ್ಮರಿಸಿಕೊಂಡೇ ಮಾಡ್ತೇವೆ. ಎಲ್ಲೇ ಏನ ಪ್ರೀತಿ ಅಂತಃಕರಣ ಮಾಡಿದ್ರು ಕೂಡ ಅದನ್ನು ಗುರುಗಳಿಗೆ ನಾವು ಸಮರ್ಪಣೆ ಮಾಡ್ತೇವೆ. ಇಂತಹ ಅನೇಕ ಜನರಿಗೆ ಆಶ್ರಯ ಕೊಟ್ಟು ನೀವೇನೆ ಪ್ರೇಮದ ಕಡಲು, ನಿರ್ಮಲ ಪ್ರೇಮದ ಒಡಲು, ನೀವು ನಮ್ಮ ಕೈಯ ಬಿಡಲು, ಎಲ್ಲುಂಟು ಬೇರೆ ಮಡಿಲು ಅಂತ ಹೇಳಿದ ಹಾಗೆ ನಮ್ಮೆಲ್ಲರ ಮಡಿಲು, ನಮ್ಮೆಲ್ಲರ ತಾಯಿ, ನಮ್ಮೆಲ್ಲರ ಅಂತಃಕರಣ ಗುರು ಅಂತಂದ್ರೆ ತ್ವಮೇವ ಮಾತಾಚಿ ಪಿತಾ ತ್ವಮೇವ, ತ್ವಮೇವ ಬಂಧು ಸಖಾ ತ್ವಮೇವ, ತ್ವಮೇವ ವಿದ್ಯಾ ದ್ರವಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವ ಅಂತ ಹೇಳಿದ ಹಾಗೆ ನಮಗೆಲ್ಲ ಅಂತಂದ್ರೆ ಗುರುಗಳು. ಇಂತಹ ಗುರುಗಳ ಸ್ಮರಣೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳ್ತಾ, ಅವರ ಅನುಗ್ರಹದಿಂದ ಎಲ್ಲರೂ ಕೂಡ ಒಳ್ಳೇದಾಗಲಿ. ಪ್ರತಿಯೊಬ್ಬರು ಕೂಡ ಅವರ ಒಂದು ಅವನ ಕರುಣೆಯಿಂದ ಎಲ್ಲರೂ ಕೂಡ ಸನ್ಮಂಗಲಾಗಲಿ, ಎಲ್ಲರ ಬದುಕಿನಲ್ಲಿ ಬೆಳಕು ತುಂಬಲಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು ಗುರುಗಳಿಗೆ. ಪದ್ಮನಾಭಾಚಾರ್ಯ ವರಕೇಡಿ ಆಚಾರ್ಯರು ಸುಮಾರು 1 ಗಂಟೆ 25 ನಿಮಿಷಗಳ ಕಾಲ ನಮಗೆ ಕಾಲ ಕಳೆದಿದ್ದೇ ಗೊತ್ತಾಗ್ಲಿಲ್ಲ. ಗುರುಗಳ ಬಗ್ಗೆ ಒಂದು ಮಾತನ್ನ ತಿಳಿಸಿಕೊಟ್ರು. ಏನು ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಸಾಮಾನ್ಯ ನಿಯಮ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಒಬ್ಬರ ಸಂಸ್ಥೆಗಳಲ್ಲಿ ಇದ್ದಾಗ ಆ ಸಂಸ್ಥೆಗೆ ಅನುಗುಣವಾಗಿ ಆ ಸಂಸ್ಥೆಯವರು ಹೇಳಿದ್ದನ್ನೇ ನಾವು ಕೇಳಬೇಕು ಅಂತ. ಆದರೆ ಗುರುಗಳು ಅದಕ್ಕೆ ವಿರುದ್ಧವಾಗಿದ್ರು. ಆ ಒಂದು ವಿದ್ಯಾಸಂಸ್ಥೆಯಲ್ಲಿ ಬೇರೆ ಮಠದ ಎಲ್ಲಾ ಹುಡುಗರಿದ್ರು ಕೂಡ ನಿಮ್ಮ ಮಠಕ್ಕೆ ತಕ್ಕ ಹಾಗೆ ನಿಮ್ಮ ಆಚರಣೆಗಳನ್ನ ಮಾಡಬೇಕು ಅಂತ ಹೇಳಿ ಅವರವರ ಮಠದ ಸಂಪ್ರದಾಯಗಳನ್ನ ಉಳಿಸಿ ಬೆಳೆಸುವಂತಹ ಉತ್ತಮವಾದಂತಹ ಕಾರ್ಯ ಆ ಗುರುಗಳನ್ನ ಮಾಡ್ತಾ ಇದ್ರು. ಗುರುಗಳು ಒಂದೇ ಮಾತು ಹೇಳಿದ್ರು, ಇಲ್ಲ ನೀವು ಅದೆಲ್ಲ ಮಾಡುವಾಗ ಇಲ್ಲ, ನನ್ನ ಸಂಸ್ಥೆಯಲ್ಲಿ ಇದ್ರೆ ಹೀಗೆ ಮಾಡಿ ಅಂತ ಹೇಳಿದ್ರೆ ಎಲ್ಲರೂ ಅದನ್ನ ಶಿರಸ ವಹಿಸಿ ಮಾಡ್ತಾ ಇದ್ರು. ಆದ್ರೆ ಗುರುಗಳು ಯಾವತ್ತೂ ಎಂದು ಆ ರೀತಿಯಾದಂತಹ ಒಂದು ಪ್ರಸಂಗವನ್ನ ನಾವು ಕೇಳೇ ಇಲ್ಲ, ಕೇಳುವುದಕ್ಕೂ ಸಾಧ್ಯವೇ ಇಲ್ಲ. ಇದೇ ರೀತಿಯಾಗಿ ಗುರುಗಳನ್ನ ತಮ್ಮ ಅನೇಕ ಕವನಗಳಿಂದ, ಕವಿತೆಗಳಿಂದ, ಹಾಡುಗಳಿಂದ ಹಾಗೂ ಇನ್ನು ಅಂತ ಹೇಳಿದ್ರೆ ಗುರುಗಳಿಗೆ ಪದ್ಮನಾಭಾಚಾರ್ಯರು ತುಂಬಾ ಪ್ರೀತಿ ಪಾತ್ರರು. ಯಾಕಂತ ಹೇಳಿದ್ರೆ ಇವರು ಬಂದ್ರೆ ಗುರುಗಳನ್ನ ನಗಿಸೇ ಹೋಗ್ತಾ ಇದ್ರು. ಹೀಗೆ ಗುರುಗಳಿಗೆ ತುಂಬಾ ಪ್ರೀತಿ ಪಾತ್ರರಾಗಿರ್ತಕ್ಕಂತಹ ಪದ್ಮನಾಭಾಚಾರ್ಯ ವರಕೇಡಿ ಆಚಾರ್ಯರು ಅನೇಕ
ಗುರುಗಳ ಭೌಮ ವ್ಯಕ್ತಿತ್ವವನ್ನು ಹಾಗೂ ತಾವು ಅನುಭವಿಸಿರ್ತಕ್ಕಂತಹ ಮರೆಯಲಾಗದಂತಹ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಇಷ್ಟು ಹೊತ್ತು ಕಾಲ ನಿಮ್ಮ ಮಾತುಗಳಿಂದ ನಮ್ಮನ್ನೆಲ್ಲ ಸಂತೋಷಪಡಿಸಿದ್ದಕ್ಕಾಗಿ ನಿಮಗೆ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇಂದಿನ ದಿವಸ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಇನ್ನು ನಾಳೆಯ ದಿವಸ ವಿದ್ವಾಂಸರಾಗಿರ್ತಕ್ಕಂತಹ ಹಾಗೂ ಪ್ರಸಿದ್ಧ ಉತ್ತಮ ಸುಮಧುರ ಕಂಠದ ಗಾಯಕರಾದಂತಹ ಶ್ರೀಯುತ ವಿದ್ಯಾಭೂಷಣರು ಹಾಗೂ ಪ್ರಖ್ಯಾತ ಉದ್ಯಮಿಗಳಾದ ಶ್ರೀಯುತ NR ರಾಘವೇಂದ್ರರವರು ನಾಳೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ. ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ನಾಳೆ ಸರಿಯಾದ ಸಮಯ 7 ಗಂಟೆಗೆ ಎಲ್ಲರೂ ಕೂಡ ಸೇರಬೇಕೆಂಬುದಾಗಿ ತಿಳಿಸುತ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.